ಹಾಯ್ ಮೋಹನ್. ಹಾಯ್ ಸರ್. ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ಆಕ್ಚುಲಿ ಅದೇ ಇವಾಗ ನಿಮ್ದು ಶಾರ್ಟ್ ಫಿಲ್ಮ್ ಅಂತ ಟ್ರೈಲರ್ ನೋಡಿದ್ರೆ ಶಾರ್ಟ್ ಫಿಲ್ಮ್ ಅಂತ ಗೊತ್ತಾಗಲ್ಲ. ನಾನ್ ಫೀಚರ್ ಫಿಲ್ಮ್ ತರನೇ ಇದೆ. ಸೊ ಓಕೆ ಓಕೆ. ಸೊ ಆಕ್ಚುಲಿ ಅದೇ ಹಾ. ಅದ್ ನೋಡಿದಾಗ ನಮ್ಗೆ ನಮ್ಮ ಟೀಮಲ್ಲಿ ಕಳ್ಸಿದಾಗ ನಾನು ಅದೇ ಅನ್ಕೋತಿದ್ದೆ, ಅಂದ್ರೆ ನೀವು ನಿಮ್ದು ಅಂದ್ರೆ ಯುವರ್ ಜರ್ನಿ ವುಡ್ ಬಿ ರಿಯಲಿ ಇಂಟ್ರೆಸ್ಟಿಂಗ್ ಅಂತ ಅಲ್ವಾ? ಬಿಕಾಸ್ ಥ್ಯಾಂಕ್ ಯು. ಫಸ್ಟ್ ಹಾ. ಥಿಂಗ್ ಇಸ್ ಫಸ್ಟ್ ಥಿಂಗ್ ಅಂದ್ರೆ ಫ್ಯೂ ಪಾಸಿಟಿವ್ಸ್ ಇಸ್ ಅ ರಿಯಲಿ ಗುಡ್ ಪೋಸ್ಟರ್ ನನ್ಗನ್ಸಿದ್ದು. ಓಕೆ ರೈಟ್, ಓಕೆ ಇಟ್ಸ್ ಎ ಓಕೆ ರಿಯಲಿ ಗುಡ್ ಪೋಸ್ಟರ್ ಅಂಡ್ ನಿಮ್ದು ಟೈಟಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅಂದ್ರೆ ಓಕೆ. ಅಂಡ್ ನೀವು ಆಲ್ರೆಡಿ ಪ್ರೀಮಿಯರ್ ಮಾಡಿದ್ದೀರಲ್ಲ ನವೆಂಬರ್ ಅಲ್ಲಿ. ಹಾ. ಹೌದೌದು ಬ್ರೋ. ಸುಚಿತ್ರ ಅಲ್ಲಿ ಮಾಡಿದ್ದೀರಾ, ಹೌದು. ಸೊ ಅದೇ ಅಂದ್ರೆ ಸುಚಿತ್ರದಲ್ಲಿ ಮಾಡಿ. ಅದೇ ಟು ಸ್ಟಾರ್ಟ್ ಆಫ್ ಐ ವಾಂಟ್ ಟು ನೋ ಲೈಕ್ ಅಂದ್ರೆ ಏನು ನೀವು ಎಲ್ಲಿಯವರು, ಹೇಗೆ ಲೈಕ್ ವಾಟ್ ಈಸ್ ಯುವರ್ ಲೈಕ್ ವೇ ಆರ್ ಯು ಫ್ರಮ್ ಅಂಡ್ ಲೈಕ್ ಈ ಈ ಈ ಶಾರ್ಟ್ ಫಿಲ್ಮ್ ಜರ್ನಿಗೆ ಬರೋಣ, ಲೈಕ್ ಹೌ ಯು ಸ್ಟಾರ್ಟೆಡ್ ಅಂಡ್ ಎವ್ರಿಥಿಂಗ್. ಬಟ್ ಈ ಕಾನ್ಸೆಪ್ಟ್ ಲೈಕ್ ಹೂ ಇಸ್ ಮೋಹನ್, ಲೈಕ್ ವಾಟ್ ಯು ಮೇಕಪ್ ಆಫ್ ದಟ್, ಲೈಕ್ ನಿಮ್ದು ಏನಂತ, ಹೌ ವುಡ್ ಯು ಲೈಕ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್? ನನ್ನ ಹೆಸರು ಮೋಹನ್ ಅಂತ. ನಾನಿರೋದು ಇಲ್ಲಿ ಕಗ್ಲಿಪುರ, ಕನಕಪುರ ಮೇನ್ ರೋಡ್ ಬರುತ್ತೆ. ಆಫ್ ಕೋರ್ಸ್. ಓಕೆ ಓಕೆ. ಹ್ಮ್ ಹ್ಮ್ ಮತ್ತೆ ನಾನ್ ಏನಂದ್ರೆ ಒಂದು ಡೈರೆಕ್ಟರ್ ಆಗ್ಬೇಕು ಅನ್ನೋ ತುಂಬಾ ಆಸೆ ಇದೆ, ಏಮ್ ಇದೆ. ಹ್ಮ್ ಅದಕ್ಕೆ ನಾನು ಒಂದು 5 and 6 years ಇಂದ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಹ್ಮ್ ಹಾ. ಅಂದ್ರೆ ನಾನೊಂದು 20 ಶಾರ್ಟ್ ಮೂವೀಸ್ ಮಾಡಿದ್ದೀನಿ. 20. ಓ, 20. ಓಕೆ ಓಕೆ ಓಕೆ. ಹ್ಮ್. ಯಾವಾಗಿಂದ ಅದು ಮಾಡ್ತಿದ್ಯಾ? ಯಾರ್ದು? 2005-6 ಇಂದ. ಟೂ ತೌಸಂಡ್ ಫೈವ್ ಫೈವ್ ಸಿಕ್ಸ್ ಇಂದ. ಅಂದ್ರೆ ಹಾ ಹಾ, ಆ ಮಿಡಲ್ ಅಲ್ಲಿ ಶುರು ಮಾಡಿದ್ದು. ಹ್ಮ್ ಅಂದ್ರೆ ಏನಾಯ್ತು, ಲೈಫ್ ಅಲ್ಲಿ ಎಲ್ಲ ಕೆಲಸ ಇರ್ಲಿಲ್ಲ, ಹ್ಮ್ ಜಾಬ್ ಇಲ್ಲ, ಏನು ಇಲ್ದಿರ ಸುಮ್ನೆ ಕೂತಿದಾಗ ಹ್ಮ್ ನಮ್ಮಣ್ಣ ಏನಂದ್ರು, ಹ್ಮ್ ಇಲ್ಲ ಕಣೋ ನಿನ್ ಫಿಲಮ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಅದೇನೋ ಟ್ರೈ ಮಾಡು ಅಂದ್ರು. ಹ್ಮ್ ಹೌದಾ ಅಂತ ಸುಮ್ನೆ ಒಂದ್ ಮೊಬೈಲ್ ತಗೊಂಡೋದೆ. ಹ್ಮ್ ಬಾ ಮಗ, ಈ ಕಡೆ ಬಾ, ಆ ಕಡೆ ಬಾ, ಏನೋ ಬ್ಲೈಂಡ್ ಆಗಿ ಹೇಳ್ದೆ. ಹಿಂಗೆ ಮಾಡ್ತಾ ಮಾಡ್ತಾ ಒಂದ್ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಾಗ, ಓ ಫಿಲಮ್ ಹಿಂಗೆ ಎಲ್ಲ ಮಾಡೋದು, ಹ್ಮ್ ಆಂಗಲ್ ವೈಸ್ ನನ್ಗೊಂದ್ ಸುಮ್ನೆ ಒಂದ್ ಐಡಿಯಾ ಸಿಕ್ತು. ಹ್ಮ್ ಆಮೇಲೆ ನಾನು ಆನಿಮೇಷನ್ ಕೋರ್ಸ್ ಮಾಡಿದ್ದೀನಿ. ಓ, ವೆರಿ ಗುಡ್. ಎಲ್ಲಿ? ಓಕೆ, ನನ್ಗ ಇದು ಅರೇನಾ, ಹೌದಾ? ಜಯನಗರ್ 4th ಬ್ಲಾಕ್. ಓಕೆ, ನಾನು ಅನಿಮೇಷನ್ ಮಾಡಿದ್ದೀನಿ ಅಲ್ಲಿ. ಅದೇ ಓ ಅರೇನ ನೈಸ್ ಅಲ್ಲ ನೈಸ್ ಅಂದ್ರೆ. ಓಕೆ ನೈಸ್. ಓಕೆ, ಫೈನ್. ಅಲ್ಲಿ ನನಗೇನು ಎಡಿಟಿಂಗ್ ಸ್ವಲ್ಪ ಐಡಿಯಾ ಇದ್ದಿದ್ದರಿಂದ ಹ್ಮ್ ಶುರು ಮಾಡ್ತಾ ಮಾಡ್ತಾ ಫಸ್ಟ್ 7ರಲ್ಲಿ ಗೊತ್ತಲ್ಲ ಎಲ್ಲ ಹ್ಮ್ ಅನ್ನೋದು ಅನ್ಸ್ಕೊಳೋದು. ಹ್ಮ್ ಓಕೆ, ಅದೇ ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡು ಈಗ ಇಷ್ಟು ಹ್ಮ್ ಮಟ್ಟಿಗೆ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಆ ಹ್ಮ್ 20 ಮೂವಿ ನಾನು ಒಂದ್ರಲ್ಲ ಒಂದ್ ಕಲಿತಾ ಬಂದೆ. ಅಂದ್ರೆ ಟೂ ಇದಲ್ಲ ತೌಸಂಡ್ ಇದು. ಫೈವ್ ಸಿಕ್ಸ್ ಆ ಟೈಮ್ ಅಲ್ಲಿ ಯಾವ ಫೋನ್ ಅಲ್ಲಿ ಹಾ. ಶೂಟ್ ಮಾಡ್ತಿದ್ರಿ? ಅವಾಗ ಓಪೋ ಅಂತ ಒಂದಿತ್ತು. 2005 15? ಫೈವ್ ಫೈವ್ ಸಾರಿ 15, ಹಾ ಸಾರಿ ಹಾ ನಾನು ಹಾ. ಫೈವ್ ಅಂತ ಇದ್ದೆ. ನಾನು 20 ವರ್ಷ 15 ಆಗೋಯ್ತಲ್ಲ 15. ಅನ್ಕೊಂಡೆ. ಓಕೆ, 15. ಓಕೆ ಸಾರಿ 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 15. ಓಕೆ, ಆ ಓಪೋ ಫೋನ್. 15 ಅಲ್ಲಿ ಓಪೋ ಫೋನ್ ಇತ್ತು ನನ್ನ ಹ್ಮ್ ಫ್ರೆಂಡ್ದು. ಹ್ಮ್ ಅದ್ರಲ್ಲಿ ನಾನು ಶುರು ಮಾಡಿದೆ, ಅದ್ ಬಿಡಿ ಅವೆಲ್ಲ ಈಗ ನೋಡಕ್ ಆಗಲ್ಲ. ಇರ್ಲಿ, ಸ್ಟಿಲ್. ಓಕೆ. ಆದ್ರೂ ನಾನು ಯೂಟ್ಯೂಬ್ ಅಲ್ಲಿ ಇದೆ. ಇದೆಯಾ? ಅವೆಲ್ಲ ಹೋಗ್ತಾ ಹೋಗ್ತಾ ಡೇ ಬೈ ಡೇ ಇಂಪ್ರೂವ್ಮೆಂಟ್ ನೋಡ್ತಾ ಆಗ. ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಆಫ್ ಕೋರ್ಸ್ ಆಫ್ ಇಂಪ್ರೂವ್ಮೆಂಟ್ ಕೋರ್ಸ್. ಆಗಿದಾಗ. ಹ್ಮ್ ಒಂದ್ ಟೈಮ್ ಅಲ್ಲಿ ಏನಾಯ್ತು, ತುಂಬಾ ಟ್ರಿಗರ್ ಆಯ್ತು. ನಾನು ಏನೇ ಮಾಡಿದ್ರು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಮಾಡ್ತಿದ್ದೆ. ಹ್ಮ್ ಅಂದ್ರೆ ಒಂದು ಫಾದರ್ ಕಂಟೆಂಟು, ದೇಶದ ಮೇಲೆ, ಹ್ಮ್ ಲವ್ವರು, ಹಾರರ್ ಎಲ್ಲ ಟಚ್ ಮಾಡಿದೀನಿ. ಹ್ಮ್ ಆದ್ರೆ ರೀಚ್ ಆಗಲ್ಲ. ಹೌದು. ಏನ್ ಮಾಡ್ರು ರೀಚ್ ಆಗಲ್ಲ, ಜನ ನೋಡೋದಿಲ್ಲ. ಹ್ಮ್ ಏನ್ ಮಾಡ್ರು ವರ್ಕ್ ಆಗ್ತಿಲ್ಲ ಅನ್ನೋ ಟೈಮಲ್ಲಿ ತುಂಬಾ ಟೈಮ್ ತಗೊಂಡು ಒಂದ್ ಕತೆ ಬರ್ದೆ, ಓಕೆ ರಿವರ್ಸ್ ಗೇರ್ ಅಂತ. ಓಕೆ. ಬಿಫೋರ್ ಮಾಡಿದ್ದೆ ರಿವರ್ಸ್ ಗೇರ್ ಅಂತ. ಹ್ಮ್ ಅದು ಮಾಡಿ ಒಂದು 6 months 7 months ಪ್ರೊಡ್ಯೂಸರ್ ಪಿಚ್ ಮಾಡಕ್ ಓಡಾಡ್ದೆ. ಓಕೆ, ಶಾರ್ಟ್ ಒಬ್ರು ಫಿಲ್ಮ್ಗೆ. ಸಿಕ್ಕಿದ್ರು, ಶಾರ್ಟ್ ಫಿಲಮೇ, ಅದೇ ಹ್ಮ್ ಫ್ಯೂಚರ್ ಚೆನ್ನಾಗಿದೆ ಅದು. ನೆಕ್ಸ್ಟ್ ಓಕೆ. ಅವ್ರು ಏನ್ ಮಾಡಿದ್ರು, ನಾನ್ ಮಾಡ್ತೀನಿ, ನಾನ್ ಪ್ರೊಡಕ್ಷನ್ ಮಾಡ್ತೀನಿ, ನನ್ ಯೂಟ್ಯೂಬ್ ಅಲ್ಲಿ ನಾನ್ ಬಿಡ್ತೀನಿ ಅದು. ಹ್ಮ್ ನನಗೆ ಆ ಟೈಮಲ್ಲಿ ಏನು ಇಲ್ದಿರೋನ್ಗೆ ಏನೋ ಸಿಗ್ದಂಗ್ ಆಯ್ತು. ಕರೆಕ್ಟ್. ಸರಿ ಬ್ರೋ, ಓಕೆ, ನಾನ್ ಡೈರೆಕ್ಷನ್ ಮಾಡ್ತೀನಿ, ಎಲ್ಲ ಹ್ಮ್ ಮಾಡ್ತೀನಿ, ನಿಮ್ ಪ್ರೊಡಕ್ಷನ್ ನೀವ್ ನೋಡ್ಕೊಳ್ಳಿ ಅಂದೆ. ಅದು ಹ್ಮ್ ರಿಲೀಸ್ ಆಯ್ತು, ಪ್ರೀಮಿಯರ್ ಶೋ ಆಯ್ತು, ಎಲ್ಲ ಒಳ್ಳೆ ಒಳ್ಳೆ ಅಂತ ರೆಸ್ಪಾನ್ಸ್ ರೆಸ್ಪಾನ್ಸ್. ಬಂತು. ಅವಾಗ ಏನಾಯ್ತು, ನನಗೆ ಧೈರ್ಯ ಬಂತು. ಹ್ಮ್ ಓಕೆ, ಹಿಂಗ್ ಮಾಡ್ರೆ ಜನಕ್ಕೆ ನಾವು ರೀಚ್ ಆಗ್ತೀವಿ. ಯಾರಿಗೆ ಒಬ್ರು ರೀಚ್ ಆಗ್ಬೇಕು ಅಂದ್ರು ನಮ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್. ಹೌದು. ಕ್ವಾಲಿಟಿ ಇಲ್ಲ ಅಂದ್ರೆ ಜನ ಯಾರು ಬರೋದಿಲ್ಲ. ಕರೆಕ್ಟ್. ಆಮೇಲೆ ಅದಕ್ಕೆ ಏನಾಯ್ತು, ಅದ್ ಮಾಡಾದ್ಮೇಲೆ ಏನಾಯ್ತು, ಇದನ್ನ ನಾನು ಎಲ್ಲ ಆಯ್ತು. ಅದು ಆ ಟೈಮಲ್ಲಿ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು. ಹೌದಾ? ಇದೆಲ್ಲ ಯಾವಾಗ ಇಶ್ಯೂ ಆಗಿದ್ದು? ಈ ಪ್ರೀವಿಯಸ್ ಒನ್ ಮಾಡಿದ್ದು ಯಾವಾಗ? ಆಲ್ಮೋಸ್ಟ್ ಅದು 2 years ಬ್ಯಾಕು. ಓಕೆ, ಫೈನ್. ಟೂ ಕೋವಿಡ್ ಇಯರ್ಸ್ ಆದ್ಮೇಲೆ. 2.5 years ಕೋವಿಡ್ ಆಗ್ಬಿಟ್ಟಿತ್ತು, ಹೌದು. ಓಕೆ ಅವಾಗ ನನ್ಗೆ ಇಶ್ಯೂ ಆಗಿ ಸ್ವಲ್ಪ ರಿಕವರ್ ಆಗಿ ಟೈಮ್ ತಗೊಂಡೆ. ಒಂದ್ ಸಿಕ್ಸ್ ಓಕೆ ಮಂತ್ಸ್ ಟೈಮ್ ಬೇಕಾಗಿದೆ. ಈಗ ಓಕೆ ಆರಾಮಾಗಿ ರಿಕವರ್ ಆದೆ, ಇನ್ನೆಲ್ಲ ಸರೋಯ್ತು, ನಾನೇನೋ ಮಾಡೋಣ ಅನ್ನೋ ಅಷ್ಟರಲ್ಲಿ ನಮ್ ತಂದೆ ತೀರೋದು. ಓಕೆ ಓಕೆ. ಆ ಟೈಮಲ್ಲಿ ನನಗೆ ತುಂಬಾ ಮೈಂಡ್ ತುಂಬಾ ಅರ್ಜೆಂಟ್ ಆಗೋದೆ. ಆಫ್ ಕೋರ್ಸ್. ಇಲ್ಲಿ ನಾನು ಇರ್ಲಿಲ್ಲ. ಹ್ಮ್ ನಮ್ಮಪ್ಪ ಆಬ್ವಿಯಸ್. ತುಂಬಾ ನನಗೆ ತುಂಬಾ ಬ್ಯಾಕ್ ಬೋನ್ ಆಗಿತ್ತು.
ಹ್ಮ್ ಮಾಡ್, ನೀನ್ ಏನ್ ಬೇಕಾದ್ರೆ ಮಾಡು, ನಾನು ಇದೀನಿ ನಿಮ್ ಜೊತೆ. ಹ್ಮ್ ಹ್ಮ್ ಇಂತ ಇದ್ದವರು ಸಡನ್ ಆಗಿ ಅವರು ಅರ್ಜೆಂಟ್ ಆದಾಗ ನನ್ಗನ್ಸ್ತು, ಆ ತಂದೆದೇನೋ ಬರೆಯನಿರಪ್ಪ, ನಾನು ಅವ್ರಿಗೇನೋ ಒಂದು ನಾನು ಕೊಡುಗೆ ಕೊಡ್ಬೇಕು ಹ್ಮ್ ನನ್ನ ಹ್ಮ್ ತಂದೆದು. ಅವ್ರು ಇಲ್ಲ, ಆದ್ರೆ ನನ್ನ ಫಿಲಮ್ ಅಲ್ಲಿ ಜೀವಂತವಾಗಿರ್ಬೇಕು ಅಂತ ಅವ್ರ ಏನ್ ಮಾಡಿದ್ರೆ ಒಂದು ಬರಿತಾ ಕೂತ್ಕೊಂಡಾಗ ಹ್ಮ್ ಒಂದು ಒಳ್ಳೆ ಕಂಟೆಂಟ್ ಸಿಕ್ತು. ಹ್ಮ್ ಅದಾದ್ಮೇಲೆ ಏನಾಯ್ತು, ನನಗೆ ಈ ಪ್ರೊಡ್ಯೂಸ್ ಮಾಡೋರು ಯಾರು ಇರ್ಲಿಲ್ಲ. ಹ್ಮ್. ಓಕೆನಾ, ಅವ್ರು ಈ ಎಲ್ಲ ಗ್ಯಾಪ್ ಆಗ್ಬಿಡ್ತಲ್ಲ, ಹೌದು. ಅದು ಇದು ನನಗ್ ಶುರು ಮಾಡಿದ್ರು. ಪರವಾಗಿಲ್ಲ, ನಾನೇ ಮಾಡ್ತೀನಿ ಅಂತ ನಿಂತ್ಕೊಂಡಾಗ ನಾ ದೇವ್ರೇನೋ ಕೈ ಹಿಡ್ದಿ ನನ್ಗೇನೋ ಒಂದು ಬಿಸ್ನೆಸ್ ಶುರು ಮಾಡಿ ಸ್ವಲ್ಪ ಅದು ಮತ್ತ ಇದೆಲ್ಲ ನೀವೇ ಸೇವಿಂಗ್ಸ್ ಮಾಡಿ. ಮಾಡಿಸ್ಕೊಂಡು ಶುರು ಮಾಡಿ ನಾನೇ ಓ, ಮಾಡಿದೆ. ಓಕೆ ಓಕೆ. ಈಗ ನೀವು ಔಟ್ಪುಟ್ ನೋಡ್ತಾ ಇದ್ದೀರಾ, ಅದು ಹ್ಮ್ ಎಲ್ಲಿಗೆ ಬಂದು ನಿಂತಿದೆ ಅಂತ. ಒಟ್ನಲ್ಲಿ ನನ್ನ ಏಮ್ ಏನಂದ್ರೆ, ಆಸ್ ಎ ಡೈರೆಕ್ಟರ್ ನಾನೇನೋ ಒಂದು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕು, ಹ್ಮ್ ಬೆಸ್ಟ್ ಮೂವೀಸ್ ಕೊಡ್ಬೇಕು ಹ್ಮ್ ಅನ್ನೋ ಹ್ಮ್ ನನ್ನ ತಲೆಯಲ್ಲಿ ಇರೋದು. ಅದಕ್ಕೆ ನಾನು ಯಾರ ಮೇಲೂ ಡಿಪೆಂಡ್ ಆಗ್ತಿಲ್ಲ. ನೋಡಿ, ಸೆಲ್ಫ್. ಇವತ್ತು ನೀವೇ ನಮ್ ಹ್ಮ್ ಸೆಲ್ಫ್ ಅಂದ್ರೆ ಕಾಲ್ ಮಾಡಿ ನೋಡಿ, ನಮ್ಮಂತ ಸ್ಟ್ರಗಲ್ ಇರೋರು ನೀವು ಕಾಲ್ ಮಾಡಿ ಕೇಳಿದ್ರಿ, ನನಗೆ ಹ್ಮ್ ತುಂಬಾ ಖುಷಿ ಆಯ್ತು. ಹ್ಮ್. ನೋಡಿ, ದೇವ್ರು ಎಲ್ಲೋ ಇದ್ದಾನೆ ಅಂತಿಲ್ಲ, ಎಲ್ಲೋ ರೂಪದಲ್ಲಿ ಬರ್ತಾನೆ ಅವ್ನು. ಇಲ್ಲ, ಅಲ್ಲ, ಯಾಕಂದ್ರೆ ನನ್ಗೆ ಇದೆಲ್ಲ. ನಮ್ದು ಸುಮ್ನೆ ಪಾಯಿಂಟ್ ಇಸ್, ಇವಾಗ ನೋಡಿ, ಇವಾಗ ಎಷ್ಟು ಸ್ಟೋರಿ ಇದೆ ನಿಮ್ದ್ರಲ್ಲಿ ಅಲ್ವಾ. ಇವಾಗ ನೀವು ಇದನ್ನ ಹೆಂಗ್ ಮಾಡಿದಿರ, ಇಲ್ಲಿಗೆ ರೀಚ್ ಆಗಿದ್ದೀರ ಅನ್ನೋಷ್ಟರಲ್ಲಿ, ನಾವ್ ಇವಾಗ ಫೀಚರ್ ಫಿಲ್ಮ್ ರಿಲೀಸ್ ಆಗಿ ಯಾವ್ದೋ ಹೋಗಿ ಅದು ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಆಗೋ ತನಕ ಸ್ಟೋರಿ ಇರಲ್ಲ ಅಂತ ಅಲ್ಲ ಅಲ್ವಾ. ಇದೆ. ಹೌದು, ಅಂಡ್ ನಿಜ. ದಟ್ ಈಸ್ ದ ಪಾಯಿಂಟ್ ಆಫ್ ಅನ್ ಈಕೋ ಸಿಸ್ಟಮ್ ಅಲ್ವಾ. ಇವಾಗ ನಾವೆಲ್ಲರೂ ಇಂಡಿಪೆಂಡೆಂಟ್ ಕ್ರಿಯೇಟರ್ಸ್ ಅಲ್ಟಿಮೇಟ್ಲಿ, ರೈಟ್? ಅಂದ್ರೆ ಫಿಲ್ಮ್ ಮೇಕಿಂಗು ಹೌದು, ಕ್ರಿಯೇಷನ್, ಶಾರ್ಟ್ ಫಿಲ್ಮ್ ಆದ್ರೂ ನೀವೇನೇ ಮಾಡಿ, ಆ ಈಕೋ ಸಿಸ್ಟಮ್ ಹೌದು. ಹೆಲ್ತಿ ಆಗಿರ್ಬೇಕು ಅನ್ನೋದು ದಟ್ ಈಸ್ ಅವರ್ ಥಿಂಗ್. ಅಂಡ್ ಅದು ಮಾತಾಡೋಣ ಮುಂದಕ್ಕೆ ಆಸ್ ವಿ ಗೋ ಆನ್. ಓಕೆ. ಇವಾಗ ನೀವು 20 ಶಾರ್ಟ್ ಫಿಲ್ಮ್ಸ್ ಅಂತ ಹೇಳಿದ್ರಿ ಅಲ್ವಾ, ಸೊ ದಟ್ ಈಸ್ ಅನ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ನನ್ಗನ್ಸಿದ್ದು. ಇನ್ ಇಷ್ಟೊಂದು ಹಾ. 9-10 ವರ್ಷದಲ್ಲಿ 20 ಶಾರ್ಟ್ ಫಿಲ್ಮ್ಸ್ ಮಾಡಿದೀರಾ ಅಂದ್ರೆ, ನೀವ್ ಅದನ್ನ ಇನಿಷಿಯಲಿ ನೀವ್ ಹೇಳಿದ್ರಿ ಅಲ್ವಾ, ಫೋನಲ್ಲಿ ತೆಗಿತಿದ್ದೆ, ಕಲಿತಾ ಹೋದೆ ಅಂತ. ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೇನೆ ನಿಮ್ಗೆ ಅದಿತ್ತ ಅಂದ್ರೆ, ಓಕೆ, ನಾನು ಕಲಿತಾ ಹೋಗ್ತೀನಿ ಅಂದ್ರೆ ನನ್ಗೆ ಅಷ್ಟು ಗೊತ್ತಿಲ್ಲ, ಇಟ್ ವಿಲ್ ಟೇಕ್ ಟೈಮ್ ಅಂತಿತ್ತ, ಅಥವಾ ಆ ಟೈಮಲ್ಲಿ ಇಲ್ಲ ನಾನು ಫಸ್ಟ್ ಮಾಡೋದೇ ತುಂಬಾ ಚೆನ್ನಾಗಿದೆ, ಇದೇ ನನ್ಗೆ ಏನೋ ಒಂದು ಹೆಸರು ಮಾಡುತ್ತೆ ಅನ್ನೋ ತರ ನಿಮ್ ಮೈಂಡ್ ಸೆಟ್ ಇತ್ತ? ಅಂದ್ರೆ ಈ ಫೋನಲ್ಲಿ ತೆಗದೆ ಅನ್ನೋದ್ಕಿನ್ನ ಹ್ಮ್ ನಾವ್ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹ್ಮ್. ಆಫ್ ಈಗ ಕೋರ್ಸ್. ಮೂವಿ ಅನ್ನೋದು ಹೆಂಗೆ ಅಂದ್ರೆ, ಈಗ ಕೆಲವೊಬ್ರಿಗೆ ಶಕ್ತಿ ಇರಲ್ಲ, ಪಾಪ ಫೋನಲ್ಲಿ ಟ್ರೈ ಮಾಡ್ತಾರೆ. ಕೆಲವೊಬ್ರು ಹ್ಮ್. ಶಕ್ತಿ ಇರುತ್ತೆ, ಕ್ಯಾಮ್ರಾದಲ್ಲಿ ಟ್ರೈ ಮಾಡೋದು. ಆದ್ರೆ ನಾನೇನಂದ್ರೆ ಆ ಟೈಮ್ ಶುರು ಮಾಡಿದೆ ಅಷ್ಟೇ. ನಾನು ಶುರು ಮಾಡಿದಾಗ ಆಮೇಲೆ ಕ್ಯಾಮ್ರಾ ತರಿಸಿ ಎಲ್ಲ ಮಾಡಿದೆ. ಆಫ್ ಕೋರ್ಸ್. ಆದ್ರೆ ನನ್ಗೇನಾಗಿತ್ತು ಅಂದ್ರೆ, ಒಬ್ಬ ಒಳ್ಳೆ ಡಿಒಪಿ, ಫಿಲಂ ಶುರು ಮಾಡಕ್ ಏನೇನ್ ಬೇಕಿಲ್ಲ, ಒಳ್ಳೆ ಹ್ಮ್. ಡಿಒಪಿ ಬೇಕು, ಡಿ.ಒ.ಪಿ ಬೇಕು, ಎಡಿಟರ್ ಬೇಕು, ಆಕ್ಟರ್ಸ್ ಎಲ್ಲಾ ಬೇಕು, ಬೇಕು, ಆಕ್ಟರ್ಸ್ ಎಲ್ಲಾರು ಬೇಕು ಎಲ್ಲ ನಮ್ಗೆ. ಬೇಕು, ತುಂಬಾ ಅವಾಗ ಬೇಕು. ಏನಾಗುತ್ತೆ, ನಂಬ್ತಿರೋ ಬಿಡ್ತಿರೋ ಒಂದ್ ಫಿಲಂಗೆ ನಾನು ಹೀರೋಯಿನ್ ಬೇಕು ಅಂತ ರೋಡ್ ಅಲ್ದಿದ್ದೀನಿ. ಹ್ಮ್. ನನ್ಗೆ ಕಷ್ಟ. ದುಡ್ಡಿಲ್ಲ, ದುಡ್ಡಿಲ್ಲ. ಹೌದು. ಹ. ನೋಡಿ, ಈ ತರ ಪೋಸ್ಟರ್ ಇದೆ, ಇದ್ ನೋಡಿ, ಹ್ಮ್ ಇದ್ರ ಚೆನ್ನಾಗಿದೆ ಸಬ್ಜೆಕ್ಟ್ ಅಂದ್ರೆ ಅವರು ನೋಡೋದ್ ಬಿಡಿ ಅಂತ ಹ್ಮ್. ಹೊರ್ಟು. ಅವ್ರಿಗೇನೋ ಒಂಥರ ನಮ್ ಕಳ್ರ ತರ ನೋಡಕ್ ಶುರು ಮಾಡ್ಬಿಟ್ಟು, ಹೌದೌದು. ನಮ್ಗೆ ಆ ಟೈಮಲ್ಲಿ ಒಂಥರ ಟ್ರಿಗರ್ ಆಗಕ್ ಶುರು ಆಯ್ತು. ಹ್ಮ್. ಸರಿ ಸರಿ, ಓಕೆ, ಇದೆಲ್ಲ ಹಿಂಗಾರ ಟಚ್ ಆಗಲ್ಲ, ನಾನೇನೋ ಒಂದು ಪ್ರೂವ್ ಮಾಡೋ ಗಂಟ ಇಲ್ಲಿ ಎಲ್ಲೂ ರೀಚ್ ಮಾಡಕ್ ಆಗಲ್ಲ ಏನು ಅಂದ್ಬಿಟ್ಟು ಯಾರು ಕೇರ್ ಮಾಡಲ್ಲ. ನಾನೇ ಎಡಿಟಿಂಗ್ ಮಾಡಿದೆ. ಹ್ಮ್ ನಾನೇ ಡಿಒಪಿ, ಎಡಿಟಿಂಗು, ಹ್ಮ್ ಆ ಸ್ಟೋರಿ ಎಲ್ಲಾ ಬರ್ದಿ ಕೂತ್ಕೊಂಡು ಮಾಡ್ತಾ ಮಾಡ್ತಾ ಏನಾಯ್ತು, ಒಂದು ಐಡಿಯಾ ಸಿಗ್ತಾ ಬಂತು ನನಗೆ. ಒಂದ್ ಹ್ಮ್. ಎಡಿಟಿಂಗ್ ರೂಮ್ ಅಲ್ಲಿ ಕೂತ್ಕೊಂಡಾಗ ಒಬ್ಬ ಡೈರೆಕ್ಟರ್ ನೀಟಾಗಿ ಐಡಿಯಾ ಬಂದ್ಬಿಡುತ್ತೆ, ಹೌದು. ನಾನು ಏನ್ ಮಾಡ್ತಾ ಇದ್ದೀನಿ ಏನು. ಹಂಗೆ ಮಾಡ್ತಾ ಮಾಡ್ತಾ ಅದೇ ಕಲಿಸ್ತಾ ಬಂತು ನನ್ನ. ಹ್ಮ್. ಇಲ್ಲ, ಇದು ಹಿಂಗೆ, ಇದೆಲ್ಲ ಹಿಂಗೆ. ಈಗ ಯೂಟ್ಯೂಬ್ ನಮ್ಗೊಂದು ಗುರು ಇದ್ದಂಗೆ. ಹೌದು, ಹಂಡ್ರೆಡ್ ಈ ಪರ್ಸೆಂಟ್ ಫಿಲಮ್ಸ್ ನೋಡ್ತಾ ಇರ್ತೀವಿ, ವಾರಕ್ಕೆ ಒಂದ್ 2 ಮೂವಿ ನೋಡ್ತೀವಲ್ಲ, ಅದೇ ನಮಗ್ ಸಾಕು. ಅವ್ರು ಹೆಂಗ್ ಮಾಡ್ತಾ ಇದಾರೆ ಎಲ್ಲ ನಾವು ನೀಟಾಗಿ ನೋಡ್ತಿರೋ ಒಬ್ಬ ಡೈರೆಕ್ಟರ್ಗೆ ಅದಕ್ಕಿಂತ ಕ್ರಿಯೇಟಿವ್ ಮೈಂಡ್ ಇನ್ನೇನ್ ಬರಲ್ಲ. ಕರೆಕ್ಟ್ ಕರೆಕ್ಟ್. ನಾನು ಹಂಗೆ ನೋಡ್ತಾ 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 ಮಾಡ್ತಾ ಮಾಡ್ತಾ ಆ, ಈ ಒಂದ್ 2 ವರ್ಷದಿಂದ ನಾನು ತುಂಬಾ ಹ್ಮ್ ಏನಂತಾರೆ, ಒಂದ್ ಸಬ್ಜೆಕ್ಟ್ ಬರಿಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀನಿ. ತುಂಬಾ ಹ್ಮ್. ಡೆಪ್ತ್ ಆಗಿ ಇಳಿಸಿ, ಒಂದು ಪೇಪರ್ ವರ್ಕ್ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಆಗಿ ಬರುತ್ತೆ ನಮ್ಗೆ. ಶೂಟಿಂಗ್ ಆಗ್ಲಿ, ನಾವ್ ನಿಜ. ಏನ್ ಅನ್ಕೋತೀವೋ ಅದು ರೀಚ್ ಆಗಿ, ಅದು ಹೌದು 100% ಬರಲ್ಲ. ಹೌದು, ಬಸ್ ಬಂದ್ರು ಚಾನ್ಸೇ ಒಂದು ಇಲ್ಲ. 80% ಚಾನ್ಸೇ ಇಲ್ಲ ಅದು. ಅವಾಗ ಏನ್ ಮಾಡ್ತೀವಿ ನಾವು, ಹೋಗ್ತಾ 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 ಅದೇ ಕಲ್ಸತ್ ನಮ್ಗೆ. ಇಲ್ಲ, ಹ್ಮ್. ಇದೇ ತರ ಮಾಡು. ಈಗ ನಮ್ ಉದ್ದೇಶ ಕಂಟೆಂಟ್ ಕರೆಕ್ಟ್ ಆಗಿದ್ರೆ ಆಟೋಮೆಟಿಕ್ ಆಗಿ ನಮ್ ಪ್ರಕೃತಿ ನಮ್ಗೆ ಹೊಂದ್ಕೊಂಡ್ ಕೊಡುತ್ತೆ. ನಿಜ ನಿಜ. ಇಲ್ಲ, ನೀನ್ ಇದ್ ಮಾಡು. ಈಗ ನೋಡಿ, ಪರಿಚಯ ನಂಗೆ ನೆನ್ನೆ ಗಂಟೆ ನಿಮ್ಗೆ ಗೊತ್ತಿಲ್ಲ, ಇವತ್ ಹ್ಮ್. ನೀವು ನಾವು ಮಾತಾಡ್ತಾ ಇದೀವಿ. ಹೌದು. ಏನಕ್ಕೆ ಹೇಳಿ, ಅದೊಂದ್ ರೀಚ್ ಆಗತ್ತೆ. ಮೂವಿ, ಹ್ಮ್. ಅದೊಂದು ಹಾ ಅದೇ ಅಲ್ಟಿಮೇಟ್ಲಿ ಈ ಅಷ್ಟೇ ತರ. ಅಲ್ವಾ, ಕೋರ್ ಅದೇನೆ. ಇವಾಗ ಫಿಲ್ಮ್ ಅನ್ನೋದು, ನೀವು ಹಾ, ಶಾರ್ಟ್ ಫಿಲ್ಮ್ ಮಾಡಿದಾಗ ಅದ್ ನಿಮ್ ಪ್ರಾಡಕ್ಟ್ ಅದೇ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಲ್ವಾ. ಇವಾಗ ಹೌದೌದು, ನಾವೇನೋ ನಿಜ. ಒಂದ್ ಮಾಡ್ತೀವಿ, ಇವಾಗ ನಾವು ಒಂದು ಪಾಡ್ಕಾಸ್ಟ್ ಮಾಡ್ತೀವಿ ಅಂದಾಗ ನಾವು ಹೆಂಗ್ ಮಾಡ್ತೀವೋ, ನಾವು ಯಾವ ಪ್ರೊಡಕ್ಷನ್ ಅದೇ ನೀವ್ ಹೇಳಿದ್ ಆಪ್ಟ್ ಅದು. ಯಾರ್ಯಾರ್ಗ ಆ ಹೌದೌದು, ಮೊಮೆಂಟ್ ಅಲ್ಲಿ ಏನು ಅವ್ರ ಕೆಪಾಸಿಟಿ ಇರುತ್ತೋ, ಅವ್ರ ಫೈನಾನ್ಷಿಯಲ್ ಕೇಪಬಿಲಿಟಿ, ಅವ್ರ ರಿಸೋರ್ಸ್ ಇರುತ್ತೋ, ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ಅದು ಹೌದು, ನೀವು ಕರೆಕ್ಟ್ ಇಂಟೆನ್ಷನಲ್ ವಿತ್ ಬೆಸ್ಟ್ ಎಫರ್ಟ್ಸ್ ನೀವು ಮಾಡಿದ್ರೆ ಅದು ನಿಮ್ನ ತಗೊಂಡ್ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಇಟ್ ವಿಲ್ ಹೌದು, ಡಾಟ್ ಟು ಡಾಟ್ ಕನೆಕ್ಟ್ ಆಗೇ ಆಗುತ್ತೆ. ಕರೆಕ್ಟ್. ಅಂಡ್ ಆಲ್ಸೋ ಹೌದು. ಇನ್ನೊಂದು, ಇವಾಗ ನೀವು ನೋಡಿ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ರಲ್ಲ, ನೀವು ಪಿಚ್ ಮಾಡಿದ್ರಿ, ಮತ್ತೆ ಇವಾಗಿರೋದನ್ನ ನಿಮ್ ಫಿಲಮ್ ನೀವೇ ಫಂಡ್ ಮಾಡಿದ್ದೀರಾ. ಇವಾಗ ನೀವು ಫಸ್ಟ್, ಅಂದ್ರೆ ಇಫ್ ಯೂರ್ ಕಂಫರ್ಟಬಲ್ ವಿತ್ ಇಟ್, ಇವಾಗ ಫಸ್ಟ್ ನೀವು ಮಾಡಿದ್ರಲ್ಲ ಫಿಲಮ್, ಅಂದ್ರೆ ನೀವು ಫಸ್ಟ್ 10 years ಬ್ಯಾಕ್ ಮಾಡಕ್ ಬಂದ್ರಲ್ಲ,
ಅವಾಗಿಂದ ಇವಾಗಗೆ ಅಂದ್ರೆ ಕ್ರೂ ಬಿಟ್ಟು, ಹಾ. ಕ್ರೂ ನೀವು ಅದೇ ಡಿ ಒ ಓಕೆ. ಪಿ ಅವ್ರನ್ನ ಬಿಟ್ಟು ಮತ್ತೆ ಎಕ್ವಿಪ್ಮೆಂಟ್ ಬಿಟ್ಟು ನೀವು ಏನೇನ್ ಕಲ್ತ್ರಿ, ಲೈಕ್ ಇನ್ ಟರ್ಮ್ಸ್ ಆಫ್ ಬಜೆಟ್ ಎಲ್ಲಿ ಹಾಕ್ಬೇಕಾಗತ್ತೆ, ಎಲ್ಲಿ ಸೇವ್ ಮಾಡಬಹುದು, ಇದು ವೆರಿ ಇಂಪಾರ್ಟೆಂಟ್ ಎಸ್ಪೆಷಲಿ ಪ್ರೊಡಕ್ಷನ್ ಬಂದಾಗಲ್ವಾ. ಸೊ ಅದ್ರ ಬಗ್ಗೆ ಅದು ನಿಮ್ಗೆ ಎಲ್ಲಿ ಕಲ್ತ್ರಿ, ವಾಟ್ ಇಸ್ ಯುವರ್ ಲರ್ನಿಂಗ್ ಇನ್ ದ ಲಾಸ್ಟ್ 10 years and 20 ಶಾರ್ಟ್ ಫಿಲ್ಮ್ಸ್ ಅಲ್ಲಿ? 20 ಶಾರ್ಟ್ ಮೂವೀಸ್ ಅಲ್ಲಿ ಏನ್ ಡಲ್ ಅಂದ್ರೆ, ಹ್ಮ್. ಒಂದು ಕ್ಯಾಮ್ರಾ ಇದೆ ನಮ್ತವ, ಓಕೆ. ನಿಕಾನ್. ಹ್ಮ್ ಅದೊಂದು ಬೇಸಿಕ್ ಕ್ಯಾಮ್ರಾ. ಹ್ಮ್ ಹ್ಮ್ ಅದೊಂದ್ ಕ್ಯಾಮ್ರಾ ಇತ್ತು, ಎಡಿಟಿಂಗ್ ಪರ್ಪಸ್ ನಂತಾವ್ ಎಡಿಟಿಂಗ್ ಸಿಸ್ಟಮ್ ಇತ್ತು, ಇಷ್ಟೇ ನಂತಾವ್ ಇದ್ದಿದ್ದು. ಹ್ಮ್ ಹ್ಮ್ ಓಕೆನಾ. ಹ್ಮ್ ಒಬ್ಬ ಆಕ್ಟರ್ ಕರಿಬೇಕಾದ್ರೆ ನಾನು ಏನ್ ಹೇಳ್ತಿದ್ದೆ ನೋಡಿ, ನಿಮ್ಗೆ ಏನು ಕೊಡಕ್ ನನ್ಗೆ ಆಗಲ್ಲ, ಹ್ಮ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಬಂದ್ ಮಾಡಿ. ಹ್ಮ್ ಅದು ನಾನು ಹೆಂಗ್ ಶೂಟ್ ಮುಗಿಸಿದೆ ಗೊತ್ತಾ, ಆ ಹ್ಮ್ 20 ಮಿನಿಟ್ಸ್ 15 ಮಿನಿಟ್ಸ್ ಈ ತರ ಇತ್ತು ಹ್ಮ್ ಡ್ಯೂರೇಷನ್ ಎಲ್ಲ. ಅದು ಶಾರ್ಟ್ ಒಂದೇ ಫಿಲ್ಮ್ಸ್. ದಿವಸದಲ್ಲಿ ಶೂಟಿಂಗ್ ಮುಗಿಸ್ತಿದ್ದೆ ನಾನು, ಹ್ಮ್ ಹ್ಮ್ ಒಂದೇ ದಿವಸ. ಹ್ಮ್ ಅದು ಹೆಂಗೆ ಅಂದ್ರೆ ಒಂದ್ ಸ್ಪಾಟ್ ಫಿಕ್ಸ್. ಹ್ಮ್ ಒಂದ್ ಸ್ಪಾಟ್ ಅಲ್ಲಿ ನಾನು ಏನೇನ್ ಮಾಡಬಲ್ಲೆ, ಹ್ಮ್ ಹ್ಮ್ ಎಲ್ಲ ಆಂಗಲ್ ವೈಸ್ ನಾನೇ ಕ್ಯಾಮ್ರಾ ಹಾಕ್ಬೇಕು. ಹ್ಮ್ ಒಂದು ವೈಡ್ ಆಂಗಲ್ ಫಸ್ಟ್, ಹ್ಮ್ ಕ್ಲೋಸ್ ಅಪ್, ಇದೆಲ್ಲ ಒಂದ್ ಪೇಪರ್ ಬರ್ಕೊಬಿಡ್ತಿದೆ. ಹ್ಮ್ 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 ಈ ಡೈಲಾಗ್ಸ್ ಹಿಂಗೆ ಬರ್ಬೇಕು, ಇದು ಹಿಂಗೆ ಹ್ಮ್ ಬರ್ಬೇಕು, ಹ್ಮ್ ಎಲ್ಲ ಬರ್ಕೊಂಡು ಆ ಸ್ಪಾಟ್ಗೆ ಹೋಗಿ ಆ ಸ್ಪಾಟ್ ಇಗ್ದೆ ಪಟ್ ಅಂತ ತಗೊಂಡ್ರಿ. ಮುಂಚೆನೆ ಪ್ರಾಕ್ಟೀಸ್ ಮಾಡ್ತಿದ್ವಿ. ರಿಹರ್ಸಲ್. ತಗೊಂಡ್ ಮುಗಿಸ್ಕೊಂಡು ಹ್ಮ್ ಆಲ್ಮೋಸ್ಟ್ ಒನ್ ಡೇ ಬೆಳಗ್ಗೆ ಶುರು ಮಾಡಿದ್ರೆ 4 to 5 hours ಅಲ್ಲಿ ಮುಗ್ದೇ ಹೋಗಿ ಶೂಟಿಂಗ್ ನಮ್ದು. ಹ್ಮ್ ಹ್ಮ್ ಅಲ್ಲಿ ಇರೋರೆಲ್ಲ ಅನ್ಕೊಂಡಿದ್ಯೇನ್ ಇಷ್ಟಿಷ್ಟು ಬೇಗ ಮುಗಿಸ್ತೀರಾ, ಚೆನ್ನಾಗ್ ಬರುತ್ತಾ ಅಂತ ಕೇಳೋರು. ಹ್ಮ್ ಹ್ಮ್ ಅವಾಗ ನಾನೇನ್ ಮಾಡ್ದೆ, ಎಡಿಟಿಂಗ್ ಕೂತ್ಕೊಂಡು ಅವತ್ ನೈಟೇ ಎಡಿಟ್ ಮಾಡಿ ನಾನು ಅವ್ರಿಗೆಲ್ಲ ತೋರ್ಸೋನಿ. ಓಕೆ. ಏಯ್ ಚೆನ್ನಾಗ್ ಬರ್ತಾ ಇದೆ ಆ ಟೈಮ್ಗೆ. ಅಂದ್ರೆ ನಮ್ಗೆ ಅದು ನಮ್ಗೇನಂದ್ರೆ ಆ ಟೈಮಲ್ಲಿ ನಮ್ಗೆ ಅನ್ಸುತ್ತೆ ಅದೇ ಕರೆಕ್ಟ್ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್. ಹೋಗ್ತಾ 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 ಏನಾಯ್ತು, ಯಾರೊಬ್ರು ಪಿಚ್ ಮಾಡಕ್ ಹೋದಾಗ ಅವ್ರು ಅಂದ್ರು, ಹ್ಮ್ ನೋಡಿ ಇಲ್ಲಿ ಕ್ವಾಲಿಟಿ ಇಲ್ಲ, ಇಲ್ಲಿ ಈ ತರ ಬರ್ಬೇಕು, ಇಲ್ಲಿ ಈ ತರ ಹಿಂಗೆಲ್ಲ ಅಂದಾಗ ಬಂದಾಗ ಏನಾಯ್ತು, ನನಗೆ ಒಂಥರ ಸ್ಟ್ರೈಕ್ ಆಯ್ತು. ಹ್ಮ್ ಇಲ್ಲ ಇವ್ರು ಹೇಳೋದ್ ಕರೆಕ್ಟ್ ಅಲ್ಲ, ನಾವೊಂದ್ ಮೂವಿ ನೋಡ್ಬೇಕಾದ್ರೆ ಏನ್ ಹೇಳ್ತೀವಿ ಹೇಳಿ, ನಾವೇನೇನೋ ತಪ್ಪು ಹಿಡಿತೀವಿ, ನಮ್ದ್ರಲ್ಲೇ ಹೌದು. 1000 ತಪ್ಪಿರುತ್ತೆ. ಕರೆಕ್ಟ್. ಹೌದಾ. ಅವಾಗ ಏನಾಗುತ್ತೆ, ನಾನು ಕಲಿತಾ ಬಂದೆ ಆಗ. ಅದೇ ಈ ಕೆಲವೊಂದು ಬುಕ್ಸ್ ಓದೋದು, ಕೆಲವೊಂದು ಆನ್ಲೈನ್ ಅಲ್ಲಿ ನೋಡೋದು, ಯೂಟ್ಯೂಬ್ ಅಲ್ಲಿ ನೋಡೋದು, ಹ್ಮ್ ಇವೆಲ್ಲ ನೋಡಿ 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 ಏನಾಯ್ತು ನನಗೆ, ಈ ಪೇಪರ್ ಬರಿಬೇಕಾದ್ರೆ ನಾನು ಲೆಕ್ಕ ಹಾಕ್ಬಿಡ್ತೀನಿ, ಈ ಹ್ಮ್ ಶಾರ್ಟ್ಸ್ ಹ್ಮ್ ಹಿಂಗೆ ಬರ್ಬೇಕು, ಇದು ಹಿಂಗೆ ಬರ್ಬೇಕು ಹ್ಮ್ ಅಂತ. ಹ್ಮ್ ಅದು ಮೀರಿ ಏನೊಂದು ಸ್ಪಾಟ್ ಎಲ್ಲ ನೋಡ್ಕೊ ಬರ್ತೀವಲ್ಲ, ಅವಾಗ ನಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಹ್ಮ್ ಅವಾಗ ಏನ್ ಮಾಡ್ತೀವಿ, ಇವಾಗ ಏನ್ ಮಾಡ್ತೀನಿ, ನಾನೆಲ್ಲ ಸ್ಪಾಟ್ ಎಲ್ಲ ನೋಡ್ಕೊ ಬಂದು ಬರ್ದಿ ಕೂತು ಎಲ್ಲ ಪೇಪರ್ ವರ್ಕ್ ಆದ್ಮೇಲೆ ನಾನು ನೆಕ್ಸ್ಟ್ ಶೂಟ್ ಹೋಗೋದು. ಯಾಕೆಂದ್ರೆ ಹ್ಮ್ ಅಲ್ಲಿ ಹಂಗ್ ಮಾಡ್ದಾಗ ಏನಾಗುತ್ತೆ, ನಾವು ಹ್ಮ್. ಪ್ರೊಡಕ್ಷನ್ ಹೌಸಲ್ಲಿ ನಾವು ಉಳಿಸ್ಬೋದು. ನಿಜ. ನನ್ನ ಕ್ಯಾಮ್ರಾ ಆಂಗಲ್ ನನಗೆ ಮೇನ್ ಪಾರ್ಟಿ ಹೆಂಗಾನೇ ಇರ್ಲಿ, ಹ್ಮ್ ನನ್ನ ಫ್ರೇಮ್ಗೆ ಎಷ್ಟು ಬೇಕೋ ಅಷ್ಟೇ ಬೇಕು ನನಗೆ. ಹ್ಮ್ ಕರೆಕ್ಟ್. ಅಷ್ಟಿದ್ರೆ ಸಾಕು ನನಗಲ್ಲಿ. ಹೌದು. ಆ ತರ ತಗೊಂಡ್ ನಾನು, ಆದ್ರೂ ಇದು ತೀರಾದಾಚೆ ತುಂಬಾ ಆಯ್ತು. ಹೌದಾ ಅದು ಯಾಕೆಂದ್ರೆ ಒನ್ ಆಫ್ ದಿ DOP ಹ್ಮ್ ಕ್ಯಾಮ್ರಾ ಎಲ್ಲ ಬಂದು ಸೋನಿ ಫಿಕ್ಸ್ ತಂದಿಸಿದ್ದು. ಓಕೆ ಅದು ಓಕೆ. ತುಂಬಾ ಕಾಸ್ಟ್ಲಿ ಇತ್ತು, ಹ್ಮ್ ಹೆವಿ ಕಾಸ್ಟ್ಲಿ ಇತ್ತು, ಅಂದ್ರೆ ನಮಗೆ ತುಂಬಾ ಕಾಸ್ಟ್ಲಿ ಅದು. ಎಷ್ಟ್ ದಿನ ಶೂಟ್ ಮಾಡಿದ್ರಿ ಇದನ್ನ? ಯಾಕೆಂದ್ರೆ ಮೇ ಬಿ 8 days. ಓಕೆ. ಹ್ಮ್ 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 8 days. ಅಂದ್ರೆ ಎಲ್ಲ ಫುಲ್ ಹಳ್ಳಿ ಶಾಟ್ ಇದು, ಎಲ್ಲಿ ಎಲ್ಲಿ ಶೂಟ್ ಫುಲ್ ಹಳ್ಳಿಲೇ ಮಾಡಿದ್ರಿ? ಹೊಡೆಯೋದು. ಇಲ್ಲಿ ರಾಗೋಡ್ಲು ಅಂತಿದೆ, ಓಕೆ, ಹತ್ರನೇನಾ? ನಮ್ಮೂರಿಂದ ಒಂದು 5 kilometers ಆಗುತ್ತೆ. ಓಕೆ ಓಕೆ. ಆಕ್ಟರ್ಸ್, ಹ್ಮ್ DOP, ಕ್ರೂ ಎಲ್ಲಾರ್ಗು ರೂಮ್ ಮಾಡಿ ಹ್ಮ್ ಎಲ್ಲ 8 days ನಮ್ದೇ ಹ್ಮ್ ಪ್ರೊಡಕ್ಷನ್ ಹೌಸ್ ಹ್ಮ್ ಎಲ್ಲ ಹ್ಮ್ ಕುಂಸಿ. ಹ್ಮ್ ಚೆನ್ನಾಗಿತ್ತು. ಹ್ಮ್ ನಂಬ್ತಿರೋ ಬಿಡ್ತಿರೋ ಅದೊಂಥರ ಹ್ಮ್ ಫ್ಯಾಮಿಲಿ. ಹಾ ಹಾ. ಬೆಳಗ್ಗೆ ರಾತ್ರಿ ಅದೇ ಮಾತು, ಹ್ಮ್ ಒಂಥರ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು 8 days ಆದ್ಮೇಲೆ ನನಗೆ ಬೇಜಾರಾಯ್ತು, ಹ್ಮ್ ಇದಿಷ್ಟು ಬೇಗ ಮುಗ್ದೈತಲ್ಲ ಹ್ಮ್ 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 ಒಂಥರ ಫೀಲ್. ಹ್ಮ್ ಅದಾದ್ಮೇಲೆ ಶುರು ಆಗಿದೆ, ಅಬ್ಬಾ ಕಷ್ಟ. ಇದೆಯಲ್ಲ ಎಡಿಟ್, ಓಹೋ. ಪೋಸ್ಟ್ ಪ್ರೊಡಕ್ಷನ್. ಅಂದ್ರೆ ನೀವು ಡಬ್ ಅದ್ರಷ್ಟು ಕಷ್ಟ ಮಾಡ್ತೀರಾ ಇನ್ನು. ಏನ? ಡಬ್ಬಿಂಗ್ ಮಾಡಿಸೇ ಹ್ಮ್ ಸ್ಟುಡಿಯೋದಲ್ಲಿ ಡಬ್ ಮಾಡಿಸಿದ್ವಿ. ಮಾಡಿದೆ. ಸೊ ಅದೇ ಅದಕ್ಕೂ ಮತ್ತೆ. ಯಾವ ಹೇಳಿ ಹೇಳಿ. ಅಂದ್ರೆ ಏನಂದ್ರೆ, ಡಬ್ಬಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್, ನನಗೆ ಹೌದು. ಆಮೇಲೆ ಗೊತ್ತಾಯ್ತು. ಯಾಕೆಂದ್ರೆ ನಮ್ಮ ಎಷ್ಟೇ ಔಟ್ಪುಟ್ ಚೆನ್ನಾಗಿದ್ರು, ಒಂದು ಥಿಯೇಟರ್ ಸ್ಕ್ರೀನಿಂಗ್ ಮಾಡಿದಾಗ ನಾವು ಆ ಔಟ್ಪುಟ್ ನೀಟಾಗಿ ಕೇಳಿಸುತ್ತೆ. ನಿಜ. ಡಬ್ಬಿಂಗ್ ಕರೆಕ್ಟ್ ಆಗಿದ್ದೆ, ಒಳ್ಳೆ ಮ್ಯೂಸಿಕ್ ಇದ್ರೆ, ಹ್ಮ್ ಒಳ್ಳೆ ಹ್ಮ್ ಅನುಭವಿಸ್ತಾ ಇರ್ಬೇಕು ಮೇನ್. ಮ್ಯೂಸಿಕ್ ಕರೆಕ್ಟ್. ಡೈರೆಕ್ಟರ್ ಅನುಭವಿಸ್ತಾ ಇರ್ಬೇಕು. ಮಿಕ್ಸಿಂಗ್ ಕರೆಕ್ಟ್ ನಾನು ಆಗಬೇಕು. ಅಂತವನಿಗೆ, ಮಿಕ್ಸಿಂಗ್ ನನಗೆ ಅರ್ಜುನ್ ಭಟ್ ಅಂತ ಒಬ್ರು ಸಿಕ್ಕಿದ್ರು. ಹ್ಮ್ ಅವ್ರ ಜೊತೆ ಕೂತ್ಕೊಂಡು ನಾನು ಮಾತಾಡಿ ಅವ್ರು ಹೇಳಿದ್ರು, ಇಲ್ಲ ಬ್ರೋ ನಾನು ಆದಷ್ಟು ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ. ಹ್ಮ್ ಅವ್ರು ಮಾಡ್ಕೊಟ್ಟಿದ್ ರೇಂಜ್ಗೆ ಹ್ಮ್ ಥಿಯೇಟರ್ ಅಲ್ಲೆಲ್ಲ ಕಣ್ಣಲ್ಲಿ ನೀರ್ ಹಾಕಿದ್ರು. ಹ್ಮ್ ನಿಜವಾಗ್ಲು. ನನಗೆ BGM. ಆ ವಿಡಿಯೋ ಇದೆ, ನಿಮ್ಗೆ ಕಳ್ಸಿದೀನಿ ನೋಡಿ. ಹ್ಮ್. BGM, ಸಾಂಗು, ಸೀಕ್ವೆನ್ಸ್ಗಳು ಹಂಗೆ ಇದೆ. ಹೌದು. ಅಂದ್ರೆ ಒಬ್ಬ ತಂದೆ ಮಗಳು ಸೆಂಟಿಮೆಂಟ್, ಬಾಂಧವ್ಯ, ಸಡನ್ ಹ್ಮ್ ಆಗಿ ದೂರ ಆದಾಗ ಹೆಂಗ್ ನೋವಾಗುತ್ತೆ, ಸಡನ್ ಆಗಿ ಬರ್ತಾರ ಅಂದಾಗ ಹ್ಯಾಪಿನೆಸ್ ಹೆಂಗಿರುತ್ತೆ. ಹ್ಮ್ ಈಗ ಪ್ರಪಂಚ ಒಂದು, ನಾವ್ ಅನ್ಕೋತೀವಿ ಇವತ್ತೇನೋ ನಾನು ಉಳಿಸ್ಬಿಟ್ರೆ ನಾಳೆ ಏನೋ ಮಾಡ್ಬಿಡ್ತೀನಿ, ಹ್ಮ್ ಎಲ್ಲ ಸುಳ್ಳು. ಹ್ಮ್ ಹ್ಮ್ ಅದೇನಾಗುತ್ತೋ ಅದೇ ಆಗೋದು. ಹ್ಮ್ ಅದನ್ನ ಒಂದು ಫಿಲಮ್ ಅಲ್ಲಿ ಏನ್ ಹೇಳಕ್ ಹೋಗಿದ್ದೀನಿ, ತೀರದಾಚೆ ಅಂದ್ರೆ ದೂರದ ಬೆಟ್ಟ ನಿನಗೆ. ಹೌದು. ನಾವ್ ಇವತ್ತೇನೋ ಉಳಿಸ್ಬಿಟ್ಟು ನಾನೇನೋ ಮಾಡ್ತೀನಿ, ಸುಳ್ಳದು. ಹ್ಮ್ ಅದಕ್ಕೆ ನಾನೇನ್ ಅನ್ಕೊಂಡೆ, ಆ ಕಥೆನ ನಾನ್ ನೋಡ್ತಾ ಕೂತ್ಕೊಂಡಿದ್ದಾಗ ಅದನ್ಸ್ತು, ಹ್ಮ್ ಇಲ್ಲ ಇದು ಕತೆ ರೀಚ್ ಆಗತ್ತೆ. ಯಾಕೆ ಅಂದ್ರೆ ನಮ್ಮ ಜನಗಳಿಗೆ ಬೇಗ ಮರ್ತು ಬಿಡ್ತಾರೆ, ಹೌದು. ಯಾವ್ದೇ ವಿಷಯ ಆದ್ರೂ ಅಷ್ಟೇ. ಈಗ ನೀವು ನನ್ಗೇನೋ ಒಳ್ಳೇದ್ ಮಾಡಿದ್ರೆ ನಾನ್ ನಿಮ್ಗೆ ಒಳ್ಳೇದ್ ಮಾಡಿದ್ರೆ, ಹ್ಮ್
ಏನೋ ಒಂದ್ 2 ದಿವಸ ಅಷ್ಟೇ, ಹ್ಮ್ ಆಮೇಲೆ ಬಿಡುಗರು ನಮ್ ಹ್ಮ್ ಫಸ್ಟ್ ನಾವಿರ್ತೀವಿ, ನಿಮ್ ಪಾಡ್ ನೀವ್ ಇರ್ತೀರಾ. ಹ್ಮ್ ಈ ತೀರದಾಚೆ ಏನು ಅಂದ್ರೆ ಅಪ್ಪ ಮಗಳು ಬಾಂಧವ್ಯ ಅನ್ನೋದು ಏನ್ ಗೊತ್ತಾ, ಇವಳು ಫಾರಿನ್ಗೆ ಹೋಗ್ತಾಳೆ. ಈ ಹ್ಮ್ ಕತೆ ಸುಮ್ನೆ ಒಂದ್ ಲೈನ್ ಹ್ಮ್ ಹೇಳ್ತೀನಿ. ಹ್ಮ್ ಹ್ಮ್ ಫಾರಿನ್ಗೆ ಹೋದಾಗ ನಾನೇನೋ ಉಳಿಸ್ಬಿಡ್ತೀನಿ, ನಾನೇನೋ ಹ್ಮ್ ಬೆಳೆಸ್ಬಿಡ್ತೀನಿ, ಎಲ್ಲಾ ಮಾಡ್ಬಿಡ್ತೀನಿ ಅನ್ನೋ ಟೈಮಲ್ಲಿ ಹ್ಮ್ ದೇವ್ರೇನೋ ಒಂದ್ ಇಕ್ಕಿರ್ತಾನೆ. ಹ್ಮ್ ಹ್ಮ್ ಅದೇ ಕತೆ ಇದು ಒಳಗಡೆ ದೇವ್ರು. ಓಕೆ ಓಕೆ. ಅಂದ್ರೆ ಆ ಸ್ಟೋರಿ ಬೈ ದೇವ್ರದೇ ಇದು. ನಾವು ಸುಮ್ನೆ ಹೆಸರು ಮಾತ್ರಕ್ಕಷ್ಟೇ. ನಾವು ಚಾನೆಲ್ ಈಗ ತರ. ನಾನು ಇದೊಂದು ಆ ಸುಮ್ನೆ ಏನೋ ನಮ್ಮ ಓನ್ ಡೈರೆಕ್ಟ್ರು ಹ್ಮ್ ಮ್ಯೂಸಿಕ್ ಅರ್ಜುನ್ ಭಟ್ ಹ್ಮ್ ಇಷ್ಟಿಷ್ಟಷ್ಟೇ. ಆದ್ರೆ ಅದು ಮುಂಚೆ ತಲೆಗ್ ತಂದಿದ್ಯಾರು, ಶೂಟಿಂಗ್ ನಿಜ ಕರ್ಕೊಂಡು ಹೋಗಿದ್ಯಾರು, ಮಾಡ್ಸಿದ್ಯ ಎಲ್ಲ ಅವರೇ ಅಲ್ವಾ. ನಿಜ ನಿಜ. ಅದೇ ನನಗೇನಂದ್ರೆ ಒಂದು ನಿಷ್ಕಲ್ಮಶವಾಗಿ ಮಾಡ್ತಾ ಇದೀನಿ ಬ್ರೋ, ಇರೋದ್ ಹೇಳ್ತಾ ಹ್ಮ್ ಇದೀನಿ. ಅಫ್ಕೋರ್ಸ್. ನನಗ್ ಗೊತ್ತಿಲ್ಲ, ಹ್ಮ್ ನಿಷ್ಕಲ್ಮಶವಾಗಿ ಮಾಡ್ತಾ ಇದೀನಿ. ಆ ಹ್ಮ್ ದೇವ್ರು ಎಲ್ಗಾನ ಕರ್ಕೊಂಡು ಹೋಗ್ಲಿ, ಒಟ್ನಲ್ಲಿ ನನ್ ಫಿಲಂ ನೋಡೋರ್ಗೆ ಏನೋ ಒಂದ್ ತಿಳ್ಕೊಂಡ್ ಆಚೆ ಬರ್ಬೇಕು. ಹ್ಮ್ 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 ನನ್ ಫಿಲಂ ಯಾವತ್ತೂ ಅದೇ ನಾನು ಇಷ್ಟಪಡೋದು. ಈಗ ಹ್ಮ್ ದೊಡ್ಡ ಮೂವಿ ನಾನು ನೆಕ್ಸ್ಟ್ ಮಾಡಿದ್ರು ಹ್ಮ್ ಏನೇ ಎಂಟರ್ಟೈನ್ಮೆಂಟ್ ಗುರಿ ಮಾಸ್ ಎಲ್ಲಾ ಅದೇನೆ. ಇರುತ್ತೆ, ಹ್ಮ್ ಗುರಿ ಅದೇ. ಒಂದು ಮೂವಿ ನೋಡ್ಕೊಂಡು ಎಷ್ಟೋ ಮೂವೀಸ್ ನೋಡಿ ನಾವು ಎಷ್ಟೋ ಹ್ಮ್ ತಿಳ್ಕೊತೀವಿ, ಎಷ್ಟೋ ಪ್ರಮೋಟ್ ಆಗ್ತೀವಿ. ಏಯ್ ನೋಡ್ ಗುರು ನೋಡಿ ಏನು ತಿಳ್ಕೊತಾ ಇದೀವಿ ನಾವು. ಕೆಲವೊಂದ್ ಮೂವೀಸ್ ನೋಡ್ರೆ ಎದ್ದು ಹಚ್ಕೊಂಡ್ಬಿಡ್ತೀನಿ, ಆಗಲ್ಲ ಗುರು ನನ್ ಕೈಲಿ ಇರಕ್ಕೆ ಹ್ಮ್ ಅಂತ. ಆ, ಅದೇ ಆಡಿಯನ್ಸ್ಗೂ ಆಗೋದು. ನಿಜ. ನಾವು ನನಗನ್ಸೋದು ಆಡಿಯನ್ಸೇ ಅಲ್ವಾ ನಿಮ್ಗೇನೋ ಅಲ್ಟಿಮೇಟ್ಲಿ. ಹೌದಲ್ಲ. ಈಗ ಐ ನೀವು ನೋಡಿ, ನಮ್ ವರ್ಕ್ ನಮ್ ಪೋಸ್ಟ್ ನೋಡಿ ಇಷ್ಟ ಆಯ್ತು ಅಂದ್ರೆ, ಹೌದು. ಆದ್ರೆ ಆ ಪೋಸ್ಟರ್ ಇಂದ ಎಷ್ಟಿದೆ ಅಲ್ಲಿ ಕೆಲಸ. 100%. ಅದೇ ಅಲ್ಲ. ಅಲ್ವಾ, ಅದು ನಿಮ್ಗೆ ಐಡಿಯಾ, ಅದೇ ನೀವ್ ಹೇಳಿದ್ ಕರೆಕ್ಟ್. ಅದು ಯಾಕಂದ್ರೆ ಐಡಿಯಾ ಎಲ್ಲಿಂದ ಬರುತ್ತೆ ಅನ್ನೋದಕ್ಕೆ ಉತ್ತರ ಇಲ್ಲ, ನೀವ್ ಹೇಳ್ದಂಗೆ ಅಷ್ಟೇ, ಅದು ಯಾರೋ ದೇವರೇ ಕೊಡ್ಬೇಕಷ್ಟೇ. ನಾವ್ ಎಕ್ಸಿಕ್ಯೂಟ್ ಹೌದೌದು. ಮಾಡ್ತೀವ, ನಾವ್ ಬೆಟರ್ ಮೈಂಡ್ ಮಾಡ್ತೀವಿ, ಎವ್ರಿಥಿಂಗ್ ಸೋರ್ಸ್ ಮೆಟೀರಿಯಲ್ ಎಲ್ಲಿಂದ ಅಲ್ವಾ. ಹೌದು, ನಿಜ. ನಿಜ ಬಟ್ ನಿಜ. ಬಟ್ ಅಂದ್ರೆ ಸಿ ಒನ್ ಮೋರ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ನನ್ಗೇನ್ ಅನ್ಸೋದು ಅಂದ್ರೆ, ಯಾವ್ದಾದ್ರು ಶಾರ್ಟ್ ಫಿಲ್ಮ್ ಆಗ್ಲಿ ಅಥವಾ ಫೀಚರ್ ಫಿಲ್ಮ್ ಆಗ್ಲಿ, ಒಬ್ರು ಇಂಡಿಪೆಂಡೆಂಟ್ ಆಗಿ ಮಾಡಿದಾಗ, ಅಂದ್ರೆ ಇಂಡಿಪೆಂಡೆಂಟ್ ಫಂಡ್, ಇವಾಗ ಯಾರಾದ್ರೂ ನಿಮ್ಗೆ ಇಂಡಸ್ಟ್ರಿ ಅವ್ರ ಸಪೋರ್ಟ್ ಇದ್ರೆ ಅಥವಾ ಇಂಡಸ್ಟ್ರಿ ಬ್ಯಾಕಿಂಗ್ ಇದ್ರೆ, ಅಂದ್ರೆ ನಾನು ಫೈನಾನ್ಷಿಯಲ್ ಹೇಳ್ತಿದ್ದೀನಿ, ಇವಾಗ ಸುಮ್ಮನೆ ಮಾರಲ್ ಸಪೋರ್ಟ್ ಇಟ್ಕೊಂಡು ಯಾರಿಗೆ ಏನಾಗ್ಬೇಕಾಗಿಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇದ್ರೆ ಹೌದು ಅವಾಗ ಅದು ಹೌದು ಬೇರೆ ಪ್ರಶ್ನೆ ಅಲ್ವಾ. ನಿಮ್ ರಿಸೋರ್ಸಸ್ ನಿಮ್ಗೆ ಓಪನ್ ಅಪ್ ಆಗುತ್ತೆ, ನಿಮ್ಗೆ ಸಿಗೋ ಓಕೆ. ಜನ ಬೆಟರ್ ಆಗ್ತಾರೆ. ಇವಾಗ ಯಾರು ಆಕ್ಟರ್ಸ್ ಅಂತಾನೆ ತಿಳ್ಕೊಳ್ಳಿ, ನಿಮ್ಗೆ ಅವಾಗ ಆಕ್ಸೆಸ್ ಬೆಳೆಯುತ್ತೆ. ಬಟ್ ಈ ತರ ನೀವು ಮಾಡಿದಾಗ, ನೀವು ಫಸ್ಟ್ ಹೇಳಿದ್ರಿ ನೀವು ಅದೇ ಹೀರೋಯಿನ್ ಹುಡ್ಕಕ್ಕೆ ರೋಡ್ ಎಲ್ಲ ಹುಡುಕಿದೀರಾ, ಈ ತರ ಎಲ್ಲ ಇದ್ದಾಗ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ಓಕೆ, ಫಸ್ಟ್ ಆಫ್ ಆಲ್ ಇವಾಗ ಇದು ತೀರದಾಚೆಗೆ ನೀವು, ಅಂದ್ರೆ ನನ್ಗೆ ಟ್ರೈಲರ್ ಅಲ್ಲಿ ನೋಡಿದಾಗ 3 ಪ್ರಾಮಿನೆಂಟ್ ಕ್ಯಾಸ್ಟ್ ಅಂತ ಇದಾರೆ ಅಂತ ಅನ್ನಿಸ್ತು. ಓಕೆ. ಲೈಕ್ ತುಂಬಾ ಏನ್ ಎಷ್ಟ್ ಜನ ಕ್ಯಾಸ್ಟ್ ಇದಾರೆ ಫಿಲ್ಮ್ ಅಲ್ಲಿ, ಅಂಡ್ ಇವ್ರನ್ನ ಅಂದ್ರೆ ಜಸ್ಟ್ ಫಾರ್ ದಿಸ್ ಫಿಲ್ಮ್ ಇಟ್ ಸೆಲ್ಫ್ ಇವ್ರನ್ನ ಹೆಂಗ್ ಕ್ಯಾಸ್ಟ್ ಮಾಡಿದ್ರಿ? ಇವ್ರದ್ದು ಹೆಂಗಾಯ್ತು ಅಂದ್ರೆ, ಒಂದು ಪೇಪರ್ ಮೇಲೆ ಒಳ್ಳೆ ಕಂಟೆಂಟ್ ಕೂತ್ಕೊಂಡ್ಬಿಟ್ಟು ಎಲ್ಲ ರೆಡಿ ಇದೆಯಲ್ಲ, ಹ್ಮ್ ನನ್ ಹ್ಮ್ ತಲೆಯಲ್ಲಿ ಇದೆ ಹ್ಮ್ ಇಂಥ ಕ್ಯಾರೆಕ್ಟರ್ ಹಿಂಗೇ ಬೇಕು ಅಂತ. ಆವಾಗ ನಾನು ಫಸ್ಟ್ ಫಾದರ್ ಕ್ಯಾರೆಕ್ಟರ್ ಹುಡುಕೆ. ಅವರು ಹ್ಮ್ ಮಹಾದೇವ್ ಅಂತ, ಹ್ಮ್ ಈ ದೊಡ್ಡ ದೊಡ್ಡ ಮೂವೀಸ್ ಅಲ್ಲೆಲ್ಲ ಮಾಡಿದ್ದಾರೆ. ಈ ಓಕೆ ಡೆವಿಲ್ ಅನ್ನೋ ಮೂವಿಲೂ ಮಾಡಿದ್ದಾರೆ ಅವರು. ಓಕೆ ಓಕೆ. ಓಕೆನಾ. ಅವರು ನನಗೆ ಹೆಂಗೋ ದೇವ್ರು ಇದರಿಂದ ಯಾರೋ ಒಬ್ರು ಪರಿಚಯ ಮಾಡಿ ನನ್ ಕೊಟ್ರು. ಹ್ಮ್ ನೋಡಿ ಇವ್ರು ಚೆನ್ನಾಗಿದ್ದಾರೆ ಅಂತ. ನನಗೆ ಅವ್ರದ್ದು ಒಂದು ಫೋಟೋ ನೋಡಿದೆ, ಹ್ಮ್ ಚಡ್ಡಿ ಹಾಕೊಂಡು ಹ್ಮ್ ಹಳ್ಳಿ ಶಾರ್ಟ್ ಅಲ್ಲಿ ಹ್ಮ್ ಒಂದಿತ್ತು. ಹ್ಮ್ ಬ್ರೋ ನನ್ಗೆ ಇದೆ ಹಿಂಗೇ ಬೇಕು ಅಂತ ಅವ್ರನ್ನ ಹ್ಮ್ ಕಂಟೆಂಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹ್ಮ್ ಮಾತಾಡಿ, ಅವರು ಓಕೆ ನಾನು ಮಾಡ್ತೀನಿ ಆದ್ರೆ ನಂಗೆ 2 ಮಂತ್ಸ್ ಟೈಮ್ ಬೇಕು, ನಾನು ಓ ಶೂಟಿಂಗ್ ಅಲ್ಲಿ ಇದ್ದೀನಿ ಅಂದ್ರು. ಹ್ಮ್ ನಾನೇನ್ ಮಾಡ್ದೆ, ಈಗ ನನ್ ಕತೆ ಬೇಕೇ ಬೇಕು ಅಂದಾಗ ಹ್ಮ್ ನಾವು ಕಾಯ್ಲೇಬೇಕು. ಹೌದು. ಅವಾಗ ಅವ್ರು ಕಾಯ್ದು ಓಕೆ ಮಾಡಿಸ್ದೆ. ಆಮೇಲೆ ಹ್ಮ್ ಹೀರೋಯಿನ್ ಹೆಂಗ್ ಸಿಕ್ಕಿದ್ರು ಅಂದ್ರೆ, ಹೀರೋಯಿನ್ ನನಗೆ ಒಂದು 2 years ಇಂದ ಪರಿಚಯ ಇದ್ರು. ಓಕೆ. ಪರಿಚಯ ಅಂದ್ರೆ ಸುಮ್ನೆ ಕಾಂಟ್ಯಾಕ್ಟ್ ಅಲ್ಲಿ ಹ್ಮ್ ನಾನು ಯಾವ್ದೋ ಸಬ್ಜೆಕ್ಟ್ ಮಾತಾಡ್ದೆ. ಆ ಟೈಮಲ್ಲಿ ಮಾಡೋ ಟೈಮಲ್ಲಿ ನಮ್ ತಂದೆ ಎಲ್ಲ ತೀರೋದ್ರು, ಹ್ಮ್ ಇದೆಲ್ಲ ಹ್ಮ್ ಆಗೋಯ್ತು. ಆ ಟೈಮಲ್ಲಿ ಅದು ನಿಂತೋಯ್ತು ಎಲ್ಲ ಹಿಂಗೆ, ದೂರ ದೂರ ಆಗಿ ಆಗಿ ಆಮೇಲೆ ಸಡನ್ ಆಗಿ ಒಂದಿನ ಈ ಕತೆ ಕರೆಕ್ಟ್ ಆಗಿತ್ತಲ್ಲ, ಅವ್ರು ಕರೆಕ್ಟ್ ಆಗಿ ಸೂಟೇಬಲ್ ಅನ್ಸ್ತು ಹ್ಮ್ ನನಗೆ. ಹ್ಮ್ ಕೂತ್ಕೊಂಡು ನಾನು ಮಾತಾಡ್ದೆ ಅವ್ರ ಜೊತೆ, ಈ ತರ ಇದೆ ಈ ತರ ಇದೆ, ಓಕೆ ಮಾಡೋಣ ತುಂಬಾ ಚೆನ್ನಾಗಿದೆ ಮಾಡೋಣ ಅಂತ ಅವ್ರು ಓಕೆ ಮಾಡಿದ್ರು. ಆಮೇಲೆ ಹೀರೋ ಬಂದು ಹ್ಮ್ ಹೀರೋಯಿನ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಒಬ್ರಿದ್ರು, ಓಕೆ ಓಕೆ. ಕುಶಾಲ್ ಅಂತ. ಹ್ಮ್ ಅವ್ರ ನಂಬರ್ ಕೊಟ್ರು, ಅವ್ರಿಗೂ ಪರಿಚಯ ಇರ್ಲಿಲ್ಲ. ಹ್ಮ್ ಹ್ಮ್ ಆಮೇಲೆ ನಾನ್ ಕುಣ್ಸ್ಕೊಂಡು ನಾನು ಮಾತಾಡ್ದೆ ಅವ್ರ ಜೊತೆ. ಹ್ಮ್ ಅದು ಎಲ್ಲಿ ಮಾತಾಡ್ಸಿದ್ದೀನಿ ಹೇಳಿ, ರೋಡ್ ಹೇಳಿ. ಪಕ್ಕದಲ್ಲಿ. ಅಲ್ಲಿ ಎಳ್ನೀರ್ ಕುಡಿಯೋ ಜಾಗ ಇದೆ. ಆ, ಹಾ, ಅವ್ ಹಾ. ಪಾಪ ಪಾಪ ಅವ್ರ ಹೀರೋನು ಸ್ವಲ್ಪ ಸಿಂಪಲ್ ಮನುಷ್ಯನೇ. ಹ್ಮ್ ಹ್ಮ್ ಕೂತ್ಕೊಂಡು ಬ್ರೋ ಇಲ್ಲೇ ಮಾತಾಡೋಣ ಬಿಡಿ, ಯಾಕೆ ತಲೆ ಕೆಡ್ಸ್ಕೊತೀರಾ, ಸುಮ್ನೆ ಖರ್ಚು ಹ್ಮ್ ಯಾಕೆ ಮಾಡ್ತೀರಾ ಅಂತ. ಹ್ಮ್ ಹ್ಮ್ ನನ್ಗನ್ಸ್ತು ಓ ಪರವಾಗಿಲ್ಲ ನಮ್ ರೈತಲ್ಲೇ ಅವನೇನು. ಹ್ಮ್ ಆಮೇಲೆ ಹ್ಮ್ ಕೂತ್ಕೊಂಡು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಓಕೆ ಆಯ್ತು. ಹ್ಮ್ ಆಮೇಲೆ ಪಾಪ ಅವನೇನ್ ಮಾಡ್ದ ಹೀರೋ ಅದವನು, ಎಲ್ಲ ತಗೊಂಡೋಗ್ ಪೇಪರು ಅವ್ನು ಹೇಳ್ತಿದ್ದ, ಬ್ರೋ ಈ ಹ್ಮ್ ತರ ಮಾಡ್ತಿ, ಅವ್ನ್ ಕಳಿಸ್ತಾನೇ ಇದ್ದ ವಾಯ್ಸ್ ಹ್ಮ್ ಇದ್ರಲ್ಲ. ಹ್ಮ್ ನನಗೆ ಅವೆಲ್ಲ ನೋಡಿ ಇಷ್ಟ ಆಯ್ತು ಅವ್ನಿಗೆ. ಹ್ಮ್ ಓಕೆ ನೀನೇ ಮಾಡ್ಗೋರು ಇದನ್ನ ಚೆನ್ನಾಗಿದೆ. ಅದು ನನ್ 3 ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಹ್ಮ್ ಯಾರು ಹೀರೋ ಫಾ- ಹೀರೋಯಿನ್ ಅಪ್ಪ, ಈ ಫಾದರ್. 3 ಸುತ್ತಾನೆ ನಡೆಯೋದೇ ಕತೆ. ಹ್ಮ್ ಹ್ಮ್ ಇಲ್ಲಿ ಯಾರು ಬರಲ್ಲ ಯಾರು ಹೋಗಲ್ಲ, ಹ್ಮ್ ಹ್ಮ್ 3 ಜನ ಬರೋದು, 3 ಜನ ಗಂಟನು ಲಾಸ್ಟ್ ಗಂಟನು ಟ್ರಾವೆಲ್ ಮಾಡ್ತಾರೆ. 100%. ಆದ್ರೆ ಇಲ್ಲಿ ಹೆಂಗೆ ಅಂದ್ರೆ, ಹ್ಮ್ ಹೀರೋಗೆ ಅಪ್ಪ ಗೊತ್ತಿಲ್ಲ, ಹಾ ಹೀರೋಗೆ ಅಪ್ಪ ಗೊತ್ತು, ಹಾ ಅಪ್ಪನ್ಗೆ ಹೀರೋ ಗೊತ್ತಿಲ್ಲ. ಅಪ್ ಓಕೆ. ಟು ಲಾಸ್ಟ್ ಗಂಟನು ಗೊತ್ತಾಗಲ್ಲ. ಹ್ಮ್ ಹ್ಮ್ ಅದು ಹ್ಮ್ ಗೊತ್ತಾಗದೇ ಕತೆ. ಓಕೆ ಓಕೆ, ಗಾಟ್ ಇಟ್ ಗಾಟ್ ಇಟ್. ಏನೋ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದೀರಾ ಇದೊಂದು ಒಟ್ನಲ್ಲಿ. ಆದ್ರೆ ಇದು ಎಷ್ಟೊತ್ತಿದೆ ಇದು?
35 ಮಿನಿಟ್ಸ್, ಡ್ಯೂರೇಷನ್ 36 ಮಿನಿಟ್ಸ್. 36 ಅಂದ್ರೆ ಇವಾಗ ನೀವು ಮಾಡಿರೋ ಎಲ್ಲ ಶಾರ್ಟ್ ಫಿಲ್ಮ್ಸ್ ಲಾಂಗೆಸ್ಟ್ ಯಾವುದು, ಎಷ್ಟು ನಿಮಿಷ? ಲಾಂಗೆಸ್ಟ್ ಅಂದ್ರೆ ಇದಕ್ಕಿನ ರಿವರ್ಸ್ ಗೇರ್ ಅಂತ ಒಂದ್ ಮಾಡಿದೆ, ಅದು 38 ಮಿನಿಟ್ಸ್. ಓಕೆ, ಅಷ್ಟೇ. ಓಕೆನಾ? ಹ್ಮ್, ಹ್ಮ್, ಅದು ಬಂದು ಕ್ರೈಮ್ ಜೋನರ್. ಓಕೆ. ಅದು ಎಲ್ಲಿದೆ ಅದು? ಅದು ಜೀವನ್ ಫಿಲಂ ಮೇಕರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಅದರಲ್ಲಿ ಅದರಲ್ಲಿ ಇದೆಯಾ? ರಿವರ್ಸ್ ಗೇರ್ ಅಂತ ಇದೆ ನೋಡಿ. ಓಕೆ, ಡೆಫಿನೆಟ್ಲಿ ಅದೇ. ಅಂಡ್ ಇವಾಗ ಇದನ್ನ ನೀವು 36 ಮಿನಿಟ್ಸ್ ಮಾಡಿದ್ದೀರಲ್ಲ, ಇವಾಗ ಅಗೇನ್ ಹಾ. ಇದು ಇವಾಗ ಶಾರ್ಟ್ ಫಿಲ್ಮ್ಸ್ ಬಗ್ಗೆ ನಾವು ನೋಡಿದ್ರೆ, ಇವಾಗ ನಾನು ಒಂದಷ್ಟು ಜನ ಶಾರ್ಟ್ ಫಿಲ್ಮ್ಸ್ ಅವ್ರದ್ದು ಮೊದಲು ಪಾಡ್ಕಾಸ್ಟ್ ಮಾಡಿದಾಗ ಅಂಡ್ ಈವನ್ ಅದರ್ವೈಸ್ ನಾನು ಮೀಟ್ ಆದಾಗ ನಾನು ಕೇಳಿರೋದೇನಂದ್ರೆ, ಅದನ್ನ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಟು ಫಿಲ್ಮ್ಸ್ ಅಂತ ತಗೋತಾರೆ ಅಲ್ವಾ. ನಾನು ಪ್ರೂವ್ ನಿಜ. ಮಾಡ್ಕೊಳಕ್ಕೆ ನಾನು ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಅದು ಅದು ನೀವು ಹೇಳ್ದಂಗೆ ಅದರಲ್ಲಿ ಇಂಪ್ರೂವ್ಮೆಂಟ್ ಇರುತ್ತೆ, ಏನೋ ಮಾಡ್ತೀವಿ ಇನ್ನ ಬೆಟರ್ ಮಾಡಬಹುದಿತ್ತು, ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತೀವಿ. ಇದನ್ ಬಿಟ್ರೆ ಜನರಲಿ ಎಲ್ಲರೂ ತಗೊಳ್ಳೋ ಒಂದು ಅಪ್ರೋಚ್ ಏನು ಅಂದ್ರೆ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್, ಶಾರ್ಟ್ ಫಿಲ್ಮ್ ಕಾಂಟೆಸ್ಟ್ಸ್ ಇಂಥದಕ್ ಮಾಡಿ. ಅದು ನನ್ಗೆ ಒಬ್ರು ಹೇಳಿದ್ರು ಕೂಡ, ಆ ಗೆರೆ ಬಿದ್ರೆ ಒಂದು ವ್ಯಾಲ್ಯೂ ಇದೆ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ಹಿಂಗ್ ಹೋಗಿದೆ ಅಂತ ಪೋಸ್ಟರ್ ಅಲ್ಲಿ ಗೆರೆ ಬಿದ್ರೆ ನಮ್ಗೊಂದು ವ್ಯಾಲ್ಯೂ ಅಂತ. ಅದಾದ್ಮೇಲೆ ಅವರು ಇವಾಗ ಈ ಕೆಲವು ನಮ್ಮ ಫೀಚರ್ ಫಿಲ್ಮ್ದು ಏನು ಯೂಟ್ಯೂಬ್ ಚಾನಲ್ಸ್ ಇದೆ, ಲೈಕ್ ಬ್ಯಾನರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ KRG, PRK, ಸತ್ಯ ಆಕ್ಟರ್ ಸ್ಟುಡಿಯೋಸ್, ಈ ತರ ಕಡೆ ಅಪ್ರೋಚ್ ಮಾಡಿ ದೇ ಟ್ರೈ ಟು ರಿಲೀಸ್ ಇಟ್ ದೇರ್. ಓಕೆ. ತುಂಬಾ ಜನ ಪ್ರೀಮಿಯರ್ ಮಾಡೋದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರ್ಸಲ್ಲ. ಲೈಕ್ ಅಂದ್ರೆ ಅದೇ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಸ್ ಅಂತ ಕಡೆ ಮಾಡ್ತಾರೆ. ಇವಾಗ ನೀವು ಮಾಡಿರೋದ್ರ ಸುಚಿತ್ರ ಹ್ಮ್. ಫಿಲ್ಮ್ ಸೊಸೈಟಿ ಯೂಸ್ ಮಾಡ್ಕೊಂಡಿದ್ರೆ, ವಿಚ್ ಐ ರಿಯಲಿ ಲೈಕ್. ಬೇಕಾದ್ರೆ ನನ್ಗೂ ತುಂಬಾ ಅನ್ಸುತ್ತೆ ಸುಚಿತ್ರ ಫಿಲ್ಮ್ ಸೊಸೈಟಿ ಒಂಥರ, ಅಂದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳ್ಬೇಕು ಅದಕ್ಕೆ. ಬಟ್ ಇವನ್ ನನ್ಗೆ ಸುಮ್ಮನೆ ಜನರಲೈಸ್ಡ್ ಥಿಂಗ್ ಇಸ್, ಇಟ್ಸ್ ಅ ವೆರಿ ಅಂಡರ್ ಯುಟಿಲೈಸ್ಡ್ ಟರ್ಮ್ ನಮ್ಮಲ್ಲಿ ಅಂತ ಅದೊಂದು ಇದೆ. ಅಲ್ಲಿ ಏನಾದ್ರು ಮಾಡ್ಬೋದೇನೋ ಮೇ ಬಿ ಈ ತರ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದೇನೋ ಅಂತ ಅನ್ಸುತ್ತೆ. ನೀವು ಅದಕ್ಕೆ ತಗೊಂಡ್ರಲ್ಲ, ನೀವು ಪ್ರೀಮಿಯರ್ ಮಾಡಿದ್ರೆ, ಅಂಡ್ ಐ ಥಿಂಕ್ ನೀವು ಪ್ರೀವಿಯಸ್ಲಿ ನಿಮ್ಮ ಶಾರ್ಟ್ ಫಿಲ್ಮ್ಸ್ ನ ಪ್ರೀಮಿಯರ್ ಮಾಡಿದೀರಾ ಅಲ್ವಾ? ಹಾ, ಎರಡು ಮಾಡಿದೀನಿ. ಅದೇ ಹ್ಮ್, ಹ್ಮ್. ರಿವರ್ಸ್ ಗೇರು ಮತ್ತೆ ತೀರದಾಚೆ ಎರಡು ಅದು ಮಾಡಿದೀನಿ. ಎರಡು ಮಾಡಿದ್ರ. ಅದೇ ಇದು ನಿಮ್ಗೆ ಹ್ಮ್. ಈ ಪ್ರೀಮಿಯರ್ ಮಾಡಬೇಕು. ಸೊ ಅಂದ್ರೆ ಇವಾಗ ನೀವು ಪ್ರೀಮಿಯರ್ ಮಾಡಬೇಕು ಅಂದಿದ ತಕ್ಷಣ ಏನಾಯ್ತು, ಆಟೋಮೆಟಿಕ್ಲಿ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಒಂದ್ ಸ್ವಲ್ಪ ಕೊಡ್ಲೇಬೇಕು. ನೀವ್ ಹೇಳ್ದಂಗೆ ನೀವು ಹೌದು. ಸೌಂಡ್ ಆತರ ಮಾಡ್ಲೇಬೇಕು. ಸೊ ಈ ಡಿಸಿಷನ್ ಯಾವಾಗ ತಗೊಂಡ್ರಿ, ಯಾಕೆ ತಗೊಂಡ್ರಿ, ಅಂಡ್ ಅದರಿಂದ ನಿಮ್ಗೆ ಆಗಿರೋ ಅಡ್ವಾಂಟೇಜ್ ಆರ್ ಡಿಸ್ಅಡ್ವಾಂಟೇಜ್ ಏನು? ನಮ್ಗೇನ್ ಗೊತ್ತಾ, ಹ್ಮ್, ಈಗ ಸ್ಕ್ರೀನಿಂಗ್ ಮಾಡ್ಬೇಕು ಅಂತ ಬಂದಾಗ ಎಲ್ಲಾ ಡೈರೆಕ್ಟರ್ಗೂ ಅದೊಂದು ಡ್ರೀಮ್. ಹ್ಮ್, ಅಫ್ಕೋರ್ಸ್. ಎಲ್ಲಾರು ಒಂದು ದೊಡ್ಡ ಸ್ಕ್ರೀನ್ ಮೇಲೆ ನಮ್ ನೇಮ್ ನೋಡ್ಬೇಕು, ಹ್ಮ್, ಮತ್ತೆ ನಮ್ ಮೂವಿನ ಜನಗಳ ರಿಯಾಕ್ಷನ್ ನೋಡ್ಬೇಕು. ಹ್ಮ್, ಯಾಕೆಂದ್ರೆ ಈಗ ದೊಡ್ಡದು ಸಣ್ಣದು ಬರಲ್ಲ, ಏನೇ ಮಾಡಿದ್ರು ಜನಗಳ ರಿಯಾಕ್ಷನ್, ಅವ್ರ ಹ್ಯಾಪಿ ಸ್ಯಾಡ್ ಏನೇ ಒಂದು ಆ ಮುಖದಲ್ಲಿ ಭಾವನೆ ನೋಡ್ತೀವಿ ಅಂದ್ರೆ ನಮ್ ಮೂವಿದ ಪ್ರತಿಬಿಂಬ ಅದು ನಿಜ. ಅವರಲ್ಲಿ. ಹೌದಲ್ವಾ? ಅದಕ್ಕೆ ನನಗೇನಂದ್ರೆ, ತೀರದಾಚೆ ಮಾಡೋದ್ ನಾನು ಏನಕ್ಕೆ ಮಾಡ್ಬೇಕು ಅಂದ್ರೆ ಇದೊಂದು ಸೆಂಟಿಮೆಂಟ್ ಕತೆ. ಹ್ಮ್, ನನ್ ಮೇನ್ ರೀಸನ್ ಏನ್ ಗೊತ್ತಾ, ಹ್ಮ್, ನನ್ನೊಬ್ಬ ಸ್ವಲ್ಪ ಮೂಡಿ, ನನ್ ಹ್ಮ್, ಮೈಂಡ್ ಹ್ಮ್, ಹ್ಮ್. ತುಂಬಾ, ನಮ್ಮ ಅಪ್ಪನ ನೇಮ್ ನ ದೊಡ್ಡ ಸ್ಕ್ರೀನ್ ನಲ್ಲಿ ನೋಡ್ಬೇಕು ಅನ್ನೋ ಆಸೆ ನನಗೆ. ಓಕೆ. ಪ್ರೊಡಕ್ಷನ್ ಹೌಸ್ ಲೋಗೋ, ಅವ್ರ ಹ್ಮ್, ಹೆಸರು, ಹ್ಮ್, ಅವ್ರು ಗುಡ್. ಇಲ್ಲ ಅಂದ್ರೂ ಅಲ್ಲಿ ಬದುಕ್ಸಿದೀನಿ ಅನ್ನೋ ನನ್ನ ಅಫ್ಕೋರ್ಸ್. ಆಸೆ. ಹ್ಮ್, ಹ್ಮ್, ಆ ಹ್ಮ್, ಬಂದಾಗ ನನ್ಗೊಂದ್ ಖುಷಿ ಆಯ್ತು, ಮತ್ತೆ ಹ್ಮ್, ಜನಗಳು ಹತ್ಕೊಂಡ್ ಬರ್ಬೇಕಾದ್ರೆ ಆಚೆ ನನಗ್ ಖುಷಿ ಆಯ್ತು. ಹ್ಮ್, ಏನ್ ಗೊತ್ತಾ, ಈಗ ಸಣ್ಣದು ದೊಡ್ಡದು ಬರಲ್ಲ ಬ್ರೋ. ಹ್ಮ್. ಅಲ್ಲಿ ಬರೋದೇನು ಅಂದ್ರೆ, ನೀನ್ 36 ನಿಮಿಷ ಜನಗಳು ಕಟ್ಟಿ ಹಿಡ್ದ, ಹೌದೌದು. ಅದು ನನಗೆ ಕರೆಕ್ಟ್. ಬೇಕಾಗಿರೋದು. ಮುಂದೆ ನಾನು ದೊಡ್ಡ ಮೂವಿ ಮಾಡೋ ಪ್ಲಾನ್ ಅಲ್ಲಿ ಇದೀನಿ. ಹೌದು, ಅಫ್ಕೋರ್ಸ್. ಈಗ ಆಲ್ಮೋಸ್ಟ್ ಸ್ಟೋರಿ ನಡೀತಾ ಇದೆ, ಹ್ಮ್, ಮಾಡ್ತಾ ಹ್ಮ್, ಇದೀನಿ, ಮುಂದೆ ಮಾಡೇ ಮಾಡ್ತೀನಿ. ಈಗ ನೀವು ದೊಡ್ಡದು ಸಣ್ಣದು ನನ್ಗೆ ಏನ್ ಅನ್ಸ್ತು, 36 ನಿಮಿಷ ಮಾಡಿ ನಾನು ಎಷ್ಟು ಜನ ಹಿಡಿದಿಕ್ಕಿದ್ದೀನಿ ಅಂದ್ರೆ, ಇನ್ 35 ಮಿನಿಟ್ಸ್ ಅನ್ಕೊಳ್ಳಿ, ನೆಕ್ಸ್ಟ್ ಹ್ಮ್. ಎಷ್ಟಾಯ್ತು, ಆಯ್ತಲ್ಲ, ಆಲ್ಮೋಸ್ಟ್ 1 ಅವರ್ ದಾಟದು. ಹಾ. 71 ನಿಮಿಷ ಆಯ್ತು. ಹಾ. ಹ್ಮ್, ನಾನು ಅಷ್ಟು ಹಿಡಿಬಲ್ಲೆ ಅಂದ್ರೆ ನನಗೊಂದು ಐಡಿಯಾ ಸಿಗ್ತದೆ. ಡೇ ಬೈ ಈಗ ತರ್ಟಿ ಹ್ಮ್, ಸಿಕ್ಸ್ ಮಿನಿಟ್ಸ್ ನಾನು ಹಿಡಿತಾ ಇದೀನಿ ಎಲ್ಲಾರ್ನು. ಹ್ಮ್, ಹ್ಮ್, ಎಲ್ಲಾ ಪಾಯಿಂಟ್ ಅಲ್ಲಿ ಹಿಡಿತಾ ಇದೀನಿ, ಎಲ್ಲೂ ಲ್ಯಾಗ್ ಇಲ್ಲ, ಎಲ್ಲೂ ಹ್ಮ್, ಬೋರಿಂಗ್ ಇಲ್ಲ. ನನಗೆ ನಾನು ನೋಡಿರೋ ಲೆಕ್ಕದಲ್ಲಿ ಹ್ಮ್, ಹ್ಮ್. ಟೈಟ್ ಆಗಿ ಮಾಡಿದೀರಾ. ಅಷ್ಟ್ ಟೈಟ್ ಆಗಿ ಹಿಡಿದಿದ್ದೀನಿ ಅಂದ್ರೆ, ಇನ್ 36 ಮಿನಿಟ್ಸ್ ಮಾಡ್ರೆ ನಾನು ಎಷ್ಟು ಮಟ್ಟಿಗೆ ಮಾಡಬಲ್ಲೆ ಅನ್ನೋ ನನಗೆ ನಾನು ಚಾಲೆಂಜ್ ಮಾಡ್ತಾ ನಿಜ, ಇದ್ದೀನಿ. ನಿಜ. ಇಲ್ಲ, ಕರೆಕ್ಟ್. ದೊಡ್ಡದು ಚಿಕ್ಕದು ಅನ್ನೋ ಪ್ರಶ್ನೆ ಅಲ್ಲ, ಅದು ನಾನು ಹೇಳ್ತಾ ಇಲ್ಲ. ಹಾ. ನೀವು 1 ನಿಮಿಷದ ರೀಲ್ ಮಾಡಿದ್ರೆ ಅದು ಕ್ರಿಯೇಟಿವಿಟಿನೇ, ನಾನು ಅದ್ರ ಬಗ್ಗೆ ಇಲ್ಲ. ಅಂಡ್ ಎವ್ರಿಥಿಂಗ್ ಡಿಸರ್ವ್ಸ್ ಅಂದ್ರೆ, ಬಟ್ ಜನರಲಿ ಇದು ನೋಡ್ಕೋತಾರಲ್ಲ, ಅಂದ್ರೆ ಅದು ಈ ಬೇಗ ಹೋಗ್ತಿರ್ತಾರೆ ಎಲ್ರು. ನೀವು ಬಟ್ ಅದೇ ದಿಸ್ ಇಸ್ ಫೈನ್ ಎನಫ್. ಯಾಕಂದ್ರೆ ನಿಮ್ ನೋಡ್ಬೇಕು ಅಂತ ಇರುತ್ತೆ. ಅದೇ ನೀವು ಟ್ರಿಬ್ಯೂಟ್, ನಿಮ್ಮ ಹೌದು. ಫಾದರ್ಗೆ ಒಂದು ಟ್ರಿಬ್ಯೂಟ್ ಕೊಡ್ಬೇಕು, ಅವ್ರದ್ದು ಲೆಗಸಿ ಉಳಿಸ್ಬೇಕು, ಅಂಡ್ ಆಲ್ಸೋ ನಿಮ್ಗೆ ನಿಮ್ದು ನೋಡ್ಬೇಕು ಅಂತ ಇರುತ್ತೆ. ಇದು 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 ನಿಮ್ಗೆ ರಿವರ್ಸ್ ಕೇರ್ ಮಾಡಿದಾಗ್ಲೂ ಅದೇ ಥಾಟ್ ಇತ್ತ, ಅಂದ್ರೆ ನಾನು ನೋಡ್ಕೋಬೇಕು ಅಂಡ್. ಆ ಹಾ ಹಾ ಆ ಹ್ಮ್, ಟೈಮ್ ಅಲ್ಲಿ ನಂದು ಹ್ಮ್, ಫಸ್ಟ್ ಟೈಮ್, ಹ್ಮ್, ಅಂದ್ರೆ ಹ್ಮ್. ಒಬ್ಬ ಪ್ರೊಡಕ್ಷನ್ ಪಿಚ್ ಮಾಡಿ, ಹಾ, ಹಾ. ನನ್ ಕತೆನ ಒಬ್ರು ಬೆಸ್ಟ್ ಕ್ಯಾಮ್ರಾ, ಬೆಸ್ಟ್ ಹ್ಮ್, ಎಕ್ವಿಪ್ಮೆಂಟ್ಸ್ ಎಲ್ಲಾದ್ರಲ್ಲೂ ಮಾಡಿದೆ. ಹ್ಮ್, ಅದ್ ಹೆಂಗ್ ರೀಚ್ ಆಗುತ್ತೆ, ನಾನ್ ಬರ್ದಂಗೆ ನನ್ ಫೀಲ್ ಕೊಡುತ್ತಾ ಅನ್ನೋದೊಂದು, ಅಂದ್ರೆ ನನ್ಗೆ ಫಸ್ಟ್ ಟೈಮ್ ಅಲ್ವಾ ಹ್ಮ್, ಸುಚಿತ್ರ ನೋಡಿದ್ದು. ಹ್ಮ್, ಹ್ಮ್, ಸುಚಿತ್ರ ಸ್ಕ್ರೀನು, ಆ ಜನ, ಹ್ಮ್, ಹ್ಮ್, ಏನೋ ಅನ್ಸತ್ ನನ್ ಮೂವಿಗೆ ಇಷ್ಟೊಂದ್ ಜನ ಬಂದ್ರ, ಹ್ಮ್, ಅಲ್ಲಿ ರಿಯಾಕ್ಷನ್ ಮಾಡ್ತಾ ಇದಾರ. ಹ್ಮ್. ಅದೆಲ್ಲ ಏನಾಯ್ತು, ನನಗೆ ನೆಕ್ಸ್ಟ್ ಸ್ಟೆಪ್ಗೆ ಧೈರ್ಯ ಕೊಡುತ್ತೆ. ಹೌದು, ನಿಜ. ನೀನ್ ಮಾಡ್ತೀಯಾ, ನೀನ್ ಮಾಡು, ನೀನ್ ಮುಂದೆ ಹೋಗ್ತೀಯಾ.
ಹಂಗಿದಾಗ ಏನಾಗುತ್ತೆ ನಮ್ಗೆ ಧೈರ್ಯ ಬರುತ್ತೆ. ಈ ತರ ಸ್ಕ್ರೀನಿಂಗ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಒಬ್ಬ ಡೈರೆಕ್ಟರ್ ಧೈರ್ಯ ಬರುತ್ತೆ. ನಿಜ. ಈಗ ಸಣ್ಣ ಸಣ್ಣ ಎಕ್ಸಾಮ್ ಬರೆದ್ರೆ ದೊಡ್ಡ ಎಕ್ಸಾಮ್ ಬರೆಯಕ್ಕಾಗಲ್ಲ. ಕರೆಕ್ಟ್. ಏಕ್ದಮ್ ನಾನು ರ್ಯಾಂಕ್ ಸ್ಟೂಡೆಂಟ್, ಚಾನ್ಸೇ ಇಲ್ಲ ಬ್ರೋ. ಹೌದು ನಿಜ. ಕ್ವಾಲಿಟಿ ಹೊಡೆದ್ರು ಆಗಲ್ಲ. ಅದಕ್ಕೆ ಕರೆಕ್ಟ್. ನಾನೇನ್ ಮಾಡ್ತಾ ಇದೀನಿ, ಈ ಸಣ್ಣ ಸಣ್ಣ ಸ್ಟೆಪ್ ಇಟ್ಕೊಂಡು ಮೇಲೆ ಬರ್ತಾ ಇದ್ದೀನಿ. ನನ್ ಹ್ಮ್ ಮುಂದೆ ಇರೋದೇ ದೊಡ್ಡ ಮೂವಿ ಮಾಡೋ ಪ್ಲಾನ್ ಆಫ್ ಇರೋದು. ಕೋರ್ಸ್. ಅದು ಮಾಡಿದ್ರೆ ಅದು ಬೇರೆ ಲೆಕ್ಕದಲ್ಲಿ ಇರುತ್ತೆ. ನನ್ ಹ್ಮ್ ತಲೆಯಲ್ಲಿರೋ ವಿಷಯನೇ ಬೇರೆ. ಈಗಿರೋ ಡೈರೆಕ್ಷನ್ಗಳ ತರ ಅಲ್ಲ ನಂದು. ಅದ್ ಬೇರೆ ರೇಂಜ್ ಅಲ್ಲೇ ಇರುತ್ತೆ ನಮ್ದು. ಹ್ಮ್ ಅಂದ್ರೆ ಏನ್ ಫಾರಿನ್ ತೋರ್ಸು ಇದ್ ತೋರ್ಸು ಅಂತಲ್ಲ, ಹಾ ನಮ್ ಕಾನ್ಸೆಪ್ಟ್. ಜನಗಳ ಮಧ್ಯ ಹ್ಮ್ ಇರ್ಬೇಕು. ನನ್ ಕತೆ ಏನ್ ಗೊತ್ತಾ, ನನ್ ಜನಗಳ ಮಧ್ಯೆ ಇರುವಂತ ಕಂಟೆಂಟ್ ನಾನು ಎತ್ಕೋತೀನಿ. ಹ್ಮ್ ಈಗ ಒಂದು ನಾವು ನೀವು ಆಚೆ ಹೋಗಿ ಪ್ರಪಂಚ ನೋಡ್ತೀವಲ್ಲ, ಹ್ಮ್ ಆ ತರದ್ರಲ್ಲಿ ಏನೋ ಒಂದ್ ಕತೆ ಮಾಡಿ ನಿಜವಾಗ್ಲೂ ಜನಕ್ಕೆ ಕನೆಕ್ಟ್ ಆಗ್ತೀವಿ ನಾವು. ನಿಜ. ಅಲ್ಲ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನನ್ ಅಂಡ್ ನನ್ ಮೈಂಡ್ ಸೆಟ್ ಅದೇ, ಏನಿಲ್ಲ ಬ್ರೋ. ಗುಡ್ ಗುಡ್. ಅದೇ ಅಂದ್ರೆ ಬಟ್ ನೀವ್ ಇವಾಗ ಈ ಸ್ಕ್ರೀನಿಂಗ್ ಮಾಡಿದ್ರಲ್ಲ, ಅದಕ್ಕೆ ಲೈಕ್ ಹೆಂಗೆ, ಅದಕ್ಕೆ ಯಾರು ಮಾರ್ಕೆಟಿಂಗ್ ಮಾಡಿದ್ರ ಜನ ಬರೋದಕ್ಕೆ, ಅಥವಾ ಸುಚಿತ್ರ ಫಿಲ್ಮ್ ಸೊಸೈಟಿ ಮೆಂಬರ್ಸಾ, ಹೆಂಗೆ ನಡೀತದ? ಮೆಂಬರ್ಸ್ ಅನ್ನೋದ್ಕಿಂತ ನಾನು ಒಂದ್ ಮಾಡಿದ್ನಲ್ಲ ಅವ್ರಿಗೆ ಗೊತ್ತಿತ್ತು. ಅಲ್ಲ ಫಸ್ಟ್ ಒನ್ಗೆ ಏನ್ ಮಾಡಿದ್ರಿ? ಫಸ್ಟ್ ರಿವರ್ಸ್ಗೆ? ಒನ್ ನಮ್ ಪ್ರೊಡ್ಯೂಸರ್ ನೋಡ್ಕೊಂಡ್ರು. ಹ್ಮ್ ಅವರೇ ಎಲ್ಲಾ ನೋಡ್ಕೊಂಡ್ರು. ಓಕೆ. ನಮ್ದೇನ್ ಇರ್ಲಿಲ್ಲ. ಹ್ಮ್ ನಾವೊಬ್ಬ ಡೈರೆಕ್ಟರ್ ಆಗಿ ಹೋದೆ, ನಿಂತ್ಕೊಂಡೆ, ಬಂದವ್ರನ್ನೆಲ್ಲ ಇದ್ ಮಾಡ್ದೆ. ಅಂದ್ರೆ ಹ್ಮ್ ನಮ್ ಕೆಲ್ಸ ನಮ್ದು ಆಗಿತ್ತು. ಮಿಕ್ಕಿದೆಲ್ಲ ಅವರೇ ನೋಡ್ಕೊಂಡ್ರು ಪಾಪ. ಜನನ್ ಕರ್ಸೋದು ಅವರೇ ಎಲ್ ಮಾಡೋದು, ಪ್ರಮೋಟ್ ಇಲ್ಲ ಮಾಡೋದು? ಇಲ್ಲ, ಜನ ನಮ್ ಕಡೆಯಿಂದನೂ ಬಂದ್ರು, ಅವ್ರ ಅಲ್ಲ, ಕಡೆಯಿಂದನೂ ಬಂದ್ರು. ಕರ್ಸೋದು ಇನ್ ದ ಸೆನ್ಸ್ ಪ್ರಮೋಟ್ ಮಾಡೋದು ನಾನು ಹೇಳಿದ್ದು. ಸ್ವಲ್ಪ. ಪ್ರಮೋಟ್, ಹೌದೌದು. ಈಗ ಹ್ಮ್ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಹೌದು. ಈಗ ಪೋಸ್ಟರ್ಸ್ ಹಾಕೋದು ಈ ತರ. ಅವಾಗ ಒಂದಷ್ಟು ಜನ ಕೊಟ್ರು, ನಾನ್ ಬರ್ತೀನಿ ನೋಡ್ತೀನಿ ಅನ್ನೋ ತರ. ಆಮೇಲೆ ಕೆಲವೊಬ್ರು ನಾವೇ ಕರ್ದ್ವಿ ಬನ್ನಿ ಅಂತ. ಹ್ಮ್ ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ, ಈಗ ನಮ್ ಮನೇಲಿ ಫಸ್ಟ್ ನಂಬೇಕು. ಹೌದು ನಿಜ. ಹೌದು. ನಾನ್ ಈಗ ಏನೋ ಒಂದ್ ಮಾಡ್ತಾ ಇದೀನಿ ಅಂದ್ರೆ ಅವ್ರು ನಂಬಿದ್ರು ಅಂದ್ರೆ ಬೇರೆಯವ್ರು ನಂಬ್ತಾರೆ. ಹ್ಮ್ ಈಗ ಯಾರೋ ಒಬ್ಬ ಬಂದ್ಬಿಟ್ಟು ನಮ್ಮ ಮನೇಲಿ ಕೇಳ್ರೆ ಅವ್ನು ಏನೋ ಮಾಡ್ತಾನೆ ಸುಮ್ನೆ, ಅವಾಗ ಏನಾಗುತ್ತೆ ಹೇಳಿ, ನಮ್ ಮಾರ್ಕೆಟ್ ನಮ್ದೇ ಬಿದ್ದೋಗುತ್ತೆ. ನಿಜ ನಿಜ. ನಮ್ ಸುತ್ತ ಇರೋರ್ನ ನಾವ್ ಫಸ್ಟ್ ಕನೆಕ್ಟ್ ಮಾಡ್ಕೊಬಿಡುತ್ತೆ. ಈಗ ಹ್ಮ್ ಯಾರೋ ಒಬ್ಬ ನನ್ಗ್ ಬಂದ್ ಡೈರೆಕ್ಟ್ರೇ ಅಂತ ಕರೆದ್ರೆ ನಮ್ ಖುಷಿ ಬೇರೆ. ಯಾರೋ ಒಬ್ಬ ಕರಿತಾವನ್ ಗುರು, ಹ್ಮ್ ನಾನ್ ಇಷ್ಟು ಮಾಡಿದ್ಕ ಅದೇನೋ ಒಂದ್ ಸಾರ್ಥಕ ಅನ್ಸುತ್ತೆ. ಹಂಗೆ ನಮ್ ಪಾಸಿಟಿವ್ ವೈಬ್ಸ್ ಯಾವತ್ತೂ ಹರಡ್ಬೇಕು. ಹೌದು ನಿಜ ಈಗ ನಿಜ. ನಾನ್ ಸುತ್ತ ನೀನ್ ಏನ್ ಮಾಡ್ತಾನೆ ಡೈರೆಕ್ಟರ್ ಗುರು, ಹ್ಮ್ ಅಷ್ಟೇ ಅವ್ನ ತಲೆಯಲ್ಲಿ ಬೇರೆ ಏನು ಬರ್ಬಾರ್ದು ನನಗೆ. ಹೌದು ನನ್ಗೆ ಈ ಕರೆಕ್ಟ್. ತರ ಇದ್ದಾಗ ಏನಾಯ್ತು, ಅದೇ ಲೈಫ್ ಅದೇ ಬರ್ತಾ 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 ಏನಾಗ್ತದೆ, ನನಗೆ ಈಗ ಹೆಂಗಾಗ್ಬಿಟ್ಟಿದೀನಿ ಅಂದ್ರೆ ಒಂದೊಂದ್ ನಿಮಿಷನೂ ಯೋಚನೆ ಮಾಡ್ತೀನಿ. ಹ್ಮ್ ಈ ಒಂದ್ ನಿಮಿಷ ವೇಸ್ಟ್ ಆಗೋಯ್ತಲ್ಲ. ಇಲ್ಲಿ ಹ್ಮ್ ನನ್ ರೂಮ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾ ಒಂಥರ ಫಿಲಮು ಅದು ಇದು ಏನೇನೇನೋ ತಲೆಲಿದೆ. ಹ್ಮ್ ನಿಜ. ನಾನ್ ಸ್ವಲ್ಪ ಮಾತಾಡ್ತೀನಿ ಬ್ರೋ, ಬೇಜಾರಾಗ್ಬಿಡಿ. ಇಲ್ಲ ಬ್ರೋ, ಮಾತಾಡಿ, ಮಾತಾಡೋದೇ ಮುಖ್ಯ ಅಲ್ವಾ. ನನಗೆ ಇರೋದಷ್ಟೇ, ಎಕ್ಸ್ಪ್ರೆಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಾವು ಫಿಲ್ಮ್ ಮಾಡ್ತೀವಿ, ನಾವು ಬಾಯಲ್ಲಿ ಬಿಟ್ಟು ಮಾತಾಡಲ್ಲ, ಆದ್ರೆ ಕಷ್ಟ. ಮಾತಾಡೋದು ಒಳ್ಳೇದು. ಹೌದು. ಅಂದ್ರೆ ಇವಾಗ ಇನ್ನೊಂದು, ಇವಾಗ ಇವಾಗ ಅಗೇನ್ ಕಮಿಂಗ್ ಟು ಪ್ರೊಡಕ್ಷನ್ ಅಂಡ್ ಎಕ್ಸಿಕ್ಯೂಷನ್ ಅಲ್ವಾ. ಇವಾಗ ನಾವು ಬರ್ಕೋತೀವಿ, ಒಳ್ಳೆ ಕತೆ ಬರೀತೀವಿ, ನಮ್ಮ ಕನ್ವಿಕ್ಷನ್ ಪ್ರಕಾರ ನಾವು ಮಾಡ್ತೀವಿ. ಅದಕ್ಕೆ ಎಲ್ಲಾರ್ಗುನು ಬರೋದು ಪ್ರಾಬ್ಲಮ್ ಬಡ್ಜೆಟ್ ಅಲ್ವಾ. ಆಫ್ ಕೋರ್ಸ್ ದಟ್ ಈಸ್ ದ ಹೌದು. ಆಬ್ವಿಯಸ್ ಥಿಂಗ್. ಅದೇ ಹೌದು. ಅಂದ್ರೆ ನಾವು ಪ್ಲೇನ್ ಆಗಿ ಮಾತಾಡೋರು ಅಷ್ಟೇ. ದುಡ್ಡು ಇದೆ ಅಂದ್ರೆ ಹೌದು. ಇನ್ನು ಮಿಕ್ಕಿದೆಲ್ಲ ರಿಸಾಲ್ವ್ ಆಗುತ್ತೆ. ಸೊ ಇವಾಗ ನಿಮ್ಗೆ, ನೀವು ಒಂದು ಪ್ರೊಡ್ಯೂಸರ್ ನ ಪಿಚ್ ಮಾಡಿದೀರಾ, ಇನ್ನೊಂದು ನೀವೇ ಪ್ರೊಡ್ಯೂಸ್ ಮಾಡಿದೀರಾ. ಇವಾಗ ನಿಮ್ ಲಾಸ್ಟ್ 2 ಫಿಲ್ಮ್ಸ್ ತಗೊಂಡ್ರೆ ಅಲ್ವಾ. ಸೊ ಏನ್ ಅಂದ್ರೆ ಇವಾಗ ವಾಟ್ ಕೈಂಡ್ ಆಫ್ ಬಜೆಟ್ಸ್ ಆರ್ ಇವಾಗ ನೀವು ಪಿಚ್ ಮಾಡಿದೆ ಅಂದ್ರೆ ಏನ್ ತರ, ಅಂದ್ರೆ ವಾಟ್ ಇಸ್ ದ ರೇಂಜ್ ಆಫ್ ದ ಬಜೆಟ್ಸ್ ದಟ್ ನೀವು ಏನ್ ಪಿಚ್ ಮಾಡ್ತಿದ್ರಿ? ಅಂಡ್ ಒಂದು ಶಾರ್ಟ್ ಫಿಲ್ಮ್ಗೆ ಪಿಚ್ ಮಾಡಿದಾಗ ಇಫ್ ಯು ಆರ್ ಕಂಫರ್ಟಬಲ್ ರಿವೀಲಿಂಗ್ ದಿ ಅಮೌಂಟ್, ಇಲ್ಲ ಅಂದ್ರೆ ನೀವು ಒಂದು ಸುಮ್ಮನೆ ರಫ್ ಫಿಗರ್ ಹೇಳಿದ್ರು ನಡೆಯುತ್ತೆ. ಇವಾಗ ನೀವು ಒಬ್ರು ಪ್ರೊಡ್ಯೂಸರ್ಗೆ ಪಿಚ್ ಮಾಡ್ತೀರಾ ಅಂದಾಗ, ಶಾರ್ಟ್ ಫಿಲ್ಮ್ಗೆ ನೀವು ಏನಂತ ಪಿಚ್ ಮಾಡ್ತೀರಾ? ಇದ್ರದ್ದು ಏನ್ ರಿಟರ್ನ್ ಅಂತ ಪಿಚ್ ಮಾಡ್ತೀರಾ? ಒಂದು ಫಿಲಂ ಅಂದ್ರೆ ಏನು ಗೊತ್ತಾ ಬ್ರೋ, ಹ್ಮ್ ಈಗ ದೊಡ್ಡ ಮೂವಿ ಮಾಡೋರ್ನೇ ತಗೊಳ್ಳಿ. ಹ್ಮ್ ಅವ್ರ ಏನ್ ಹೇಳ್ತಾರೆ, ಒಂದ್ ಒಳ್ಳೆ ಫಿಲಂ ಮಾಡ್ತಾರೆ ಫಸ್ಟ್. ಹ್ಮ್ ಆಮೇಲೆ ಜನ ಆ ನೋಡ್ತಾರೆ. ಪ್ರಮೋಷನ್ ಮಾಡ್ತಾರೆ, ಹ್ಮ್ ಥಿಯೇಟರ್ಗೆ ಬಿಡ್ತಾರೆ. ಅವ್ರಿಗೆ ಹ್ಮ್ ಗೊತ್ತಿರುತ್ತಾ ಈ ಸೂಪರ್ ಹಿಟ್ ಆಗತ್ತೆ, ಇಲ್ಲ, ಡೆಫಿನೆಟ್ಲಿ ಇಲ್ಲ. ಆಗಲ್ಲ, ಹ್ಮ್ ಚಾನ್ಸೇ ಇಲ್ಲ. ಈಗ ನೀವ್ ಹಂಗನ್ನಂಗಿದ್ದಿದ್ರೆ, ಎಲ್ಲಾರು ಯೋಚನೆ ಮಾಡಿ ಗೆಲ್ಲೋ ರೇಂಜ್ ಅಲ್ಲಿ ಇದ್ದಿದ್ರೆ, ಇಲ್ಲಿ ಯಾರು ಫ್ಲಾಪ್ ಡೈರೆಕ್ಟ್ ಇರ್ತಿರ್ಲಿಲ್ಲ, ಇಲ್ಲ ಇಲ್ಲ, ಎಲ್ಲಾರು ಡೆಫಿನೆಟ್ಲಿ ಸೂಪರ್ ಹಿಟ್. ಇಲ್ಲ. ಕರೆಕ್ಟ್ ಒಂದು ಕರೆಕ್ಟ್. ಫಿಲಂ ಅಂದ್ರೆ ಏನ್ ಗೊತ್ತಾ, ಆ ಒಂದು ಹುಚ್ಚು ಹ್ಮ್ ಹುಚ್ಚು ಡೈರೆಕ್ಟ್ರು, ಹುಚ್ಚು ಪ್ರೊಡ್ಯೂಸರು, ಹ್ಮ್ ಇವರೆಲ್ಲ ಸೇರಿದ್ರೆ ಒಂದು ಮೂವಿ ಆಗದ ಅಷ್ಟೇ ಅಲ್ಲಿ. ಕರೆಕ್ಟ್. ಅದು ನಮ್ಗೆ ಒಬ್ಬ ಪ್ರೊಡ್ಯೂಸರ್ ಅನ್ನೋದು ಏನ್ ಗೊತ್ತಾ, ಹ್ಮ್ ಅವನು ಒಂದು ಏನಂತಾರೆ ತಕಡಿ ಮೂಲ ಇದಿರ್ತಾರೆ, ಮುಳ್ಳು ಅಂತಾರಲ್ಲ, ಹ್ಮ್ ಆ ತರ ಹ್ಮ್ ಇರ್ತಾನ ಅವ್ನು. ಹ್ಮ್ ನಮ್ಗೆ ನಾವು ಫಸ್ಟ್ ನಮ್ದು ಏನ್ ನೋಡ್ಬೇಕು ಗೊತ್ತಪ್ಪ, ಪ್ರೊಡ್ಯೂಸರ್ ಆದವನು ಹ್ಮ್ ನಮ್ ಹಿಂದೆ ವರ್ಕ್ಸ್, ಹ್ಮ್ ಮುಂದೆ ಮಾಡೋ ವರ್ಕ್ಸ್, ಮತ್ತೆ ನಮ್ನ ಒಂದೇನಂತಾರೆ ಹೋಮ್ ವರ್ಕ್, ಹ್ಮ್ ಅವೆಲ್ಲ ನೋಡಿದಾಗ ಅವ್ರಿಗೆ ಐಡಿಯಾ ಸಿಗುತ್ತೆ. ಹೌದು. ಇವನೇನೋ ಮಾಡ್ತಾನಪ್ಪ, ಇದೇನೋ ಮಾಡ್ತಾನೆ, ನೋಡೋಣ ನೆಕ್ಸ್ಟ್ ಅನ್ನೋರು. ಪ್ರೊಡ್ಯೂಸರ್ ಯಾವತ್ತೂ ನಾವು ಹೇಳಕ್ಕಾಗಲ್ಲ, ನಾನು ಇಷ್ಟೇ ರಿಟರ್ನ್ ಕೊಟ್ಬಿಡ್ತೀನಿ, ನಾನು ಅಷ್ಟೇ ಇದ್ ಮಾಡ್ಬಿಡ್ತೀನಿ. ಅದು ಯಾಕೆಂದ್ರೆ ನಿಜ. ಈಗ ನಾವು ಅಲ್ಲ ಅದನ್ನ ಹೌದು. ಸಾರಿ, ಬಟ್ ಅಂದ್ರೆ ಅದನ್ನ ಒಪ್ಕೋತೀನಿ.
ನಾವ್ ಇಷ್ಟು ಹಾ ರಿಟರ್ನ್ ಅಷ್ಟು ರಿಟರ್ನ್ ಅಂತ ಹೇಳಕ್ ಆಗಲ್ಲ ನಿಜ. ಬಟ್ ಇವಾಗ ನೀವ್ ಹೇಳ್ದಂಗೆ ಹೌದು ಇವಾಗ ಫೀಚರ್ ಫಿಲ್ಮ್ ಮಾಡಿದಾಗ್ಲೂ ಅದಾಗಲ್ಲ. ಬಟ್ ಫೀಚರ್ ಫಿಲ್ಮ್ ಅಲ್ಲಿ ಥಿಯೇಟರ್ಗೆ ಹೋಗೋದು, ಥಿಯೇಟರ್ ಅಲ್ಲಿ ಟಿಕೆಟ್ ಸೇಲ್ ಆಗ್ಬೋದು ಅನ್ನೋ ಒಂದು ಪ್ರಾಸೆಸ್ ಇದೆ ಅಲ್ವಾ. ಶಾರ್ಟ್ ಹೌದು ಫಿಲ್ಮ್ಸ್ ಹೌದು ಮೋಸ್ಟ್ಲಿ ಇಟ್ ಇಸ್ ಕಮಿಂಗ್ ಆನ್ ಯೂಟ್ಯೂಬ್ ಅಲ್ವಾ. ಸೊ ಇವಾಗ ಹೌದು ಯೂಟ್ಯೂಬ್ ಅಲ್ಲಿ ಅದು ಯಾವ ಚಾನಲ್ ಎಷ್ಟು ಮಾನಿಟೈಸ್ ಆಗಿದೆ, ಅದರಿಂದ ಎಷ್ಟು ಬರುತ್ತೆ ಅದು ಇದೆ. ನೀವು ವಾಪಸ್ ಕೊಡ್ತೀರಾ, ಎಷ್ಟು ರಿಟರ್ನ್ ಬರುತ್ತಾ ಅಥವಾ ರಿಟರ್ನ್ ಬರುತ್ತಾ ಇಲ್ವಾ ಅನ್ನೋದು ಬೇರೆ ವಿಷಯ. ಬಟ್ ಹೌದು ಅಲ್ಟಿಮೇಟ್ ಡೆಲಿವರಿ ಪ್ಲಾಟ್ಫಾರ್ಮ್ ನಿಮ್ ಯೂಟ್ಯೂಬ್ ತಾನೆ. ಸೊ ಹೌದು ನಿಜ. ಅದಕ್ಕೆ ನೀವು ಪಿಚ್ ಮಾಡ್ದಾಗ ನೀವ್ ಹೇಳಿದ ಅಬ್ಸಲ್ಯೂಟ್ಲಿ ಕರೆಕ್ಟ್. ಹುಚ್ಚಿರ್ಬೇಕು, ಒಂದ್ ಕನ್ವಿಕ್ಷನ್ ಇರ್ಬೇಕು, ಎಲ್ರಿಗೂ ಅದ್ ಇರ್ಬೇಕು. ಇಲ್ಲ ಅಂದ್ರೆ ಏನು ಸುಮ್ನೆ ಒಂದು ನಿಮ್ ಹತ್ರ ಫಾರ್ ದಟ್ ಮ್ಯಾಟರ್ 50,000ನೇ ದುಡ್ಡಿರ್ಲಿ, ಏನೋ ಒಂದ್ ಮಾಡ್ಬೇಕು ಅಂದ್ರೆ ಹೋಗಿ ಸ್ಟಾಕ್ ಮಾರ್ಕೆಟ್ಗೆ ಹಾಕ್ಬೋದಲ್ಲ, FD ಇಟ್ಕೋಬೋದಲ್ಲ, ಏನ್ ಸಾವಿರ ಮಾಡ್ಬೋದು. ಅದು ಹುಚ್ಚಿದ್ರೇನೆ ಹೌದು ಯಾರಾದ್ರೂ ಹಾಕೋದು ನಿಜ. ಬಟ್ ಅದನ್ ಬಿಟ್ಟು ಈ ತರ ತಗೊಂಡ್ರೆ ಅಂದ್ರೆ ಸುಮ್ನೆ ಆ ಪಿಚ್ ಮಾಡಿದ್ರೆ ನೀವ್ ಏನ್ ಪಿಚ್ ಮಾಡ್ತೀರಾ ಅಂತ ಅಷ್ಟೇ. ಲೈಕ್ ವಾಟ್ ಯು ಪಿಚ್ ಔಟ್, ನಿಮ್ ಕತೆ ನೀವ್ ಏನೇನ್ ಮಾಡಿದ್ದೀರಾ ಇದೆಲ್ಲ ಪಿಚ್ ಮಾಡ್ತೀರಾ. ಬಟ್ ಅಲ್ಟಿಮೇಟ್ಲಿ ಸಮ್ಮನ್ ಹ್ಯಾಸ್ ಟು ರೈಟ್ ಯು ಅ ಚೆಕ್ ಅಲ್ವಾ, ಹ್ಯಾಸ್ ಟು ಗಿವ್ ಯು ದಟ್ ಅಮೌಂಟ್. ಇವಾಗ ನೀವೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೀರಾ ಯಾವ್ದು ಇದಕ್ಕೆ ಐ ಅಂಡರ್ಸ್ಟ್ಯಾಂಡ್. ನಮ್ದು ಇರುತ್ತೆ, ನಮ್ ಕನ್ವಿಕ್ಷನ್, ನಾವು 1,000 ರಿಸ್ಕ್ ತಗೋತೀವಿ, 1,000 ಮಾಡ್ತೀವಿ, ವಿ ವಿಲ್ ಮೇಕ್ ಇಟ್ ಹ್ಯಾಪನ್. ಬಟ್ ಅದೇ ಇನ್ನೊಬ್ಬನ್ನ ಕೇಳ್ಬೇಕು ಅಂದಾಗಲ್ವಾ ಶಿವರ್ ಅವರು. ಅಂದ್ರೆ ಪ್ರೊಡ್ಯೂಸರ್ ಹೇಳ್ತಾನಲ್ಲ ಆ ಟೈಮಲ್ಲಿ, ಈ ಹ್ಮ್ ಕೆಲವೊಬ್ರು ಏನಂತಾರೆ, ನಂದು ಪ್ರೊಡಕ್ಷನ್ ಇರುತ್ತೆ, ನಂದು ಯೂಟ್ಯೂಬ್ ಚಾನಲ್ ನಾನ್ ಬಿಡ್ತೀನಿ ಅಂತಾನೆ. ಹ್ಮ್ ಹ್ಮ್ ಇಲ್ಲ ಇನ್ನೊಬ್ಬ ಏನಂತಾನೆ, ಒಂದು ಈ PRKನೋ KRGನೋ ಈ ಟ್ರೈ ಕಡೆ ಮಾಡೋಣ. ಬಿಡೋಣ, ಹ್ಮ್ ಟ್ರೈ ಮಾಡೋಣ ಅಂತ ಹ್ಮ್ ಅಂತಾರೆ. ಈಗ ದುಡ್ಡು ಹಾಕೋರ್ಗ ಅಥಾರಿಟಿ ಇದೆ. ಹ್ಮ್ ಏನು ಈಗ ಅವ್ನ್ ಕೇಳ್ತಾರೆ, ಹೌದು. ನಿನ್ ಡೈರೆಕ್ಷನ್ ನೀನ್ ಮಾಡಪ್ಪ, ನಾನು ಈ ಕಡೆ ಸೇಲ್ ಮಾಡ್ಕೋತೀನಿ, ಹ್ಮ್ ಈ ತರ ಹ್ಮ್ ನಾನ್ ಮಾಡ್ರಿ, ನಿನ್ಗೆ ಓಕೆನಾ ಅಂತಾರೆ. ಹ್ಮ್ ನನಗೆ ಹಸು ಇದ್ರೆ ನಾನು ಹೂ ಅಂತೀನಿ. ಹೌದು. ಹಸುವಿಲ್ವಾ, ನಾನೇ ತಿನ್ಬೇಕು ಅಂದ್ರೆ ನಾನೇ ಮಾಡ್ಕೋತೀನಿ. ಹೌದು. ಓಕೆನಾ. ಈ ಶಾರ್ಟ್ ಮೂವಿಲ್ ನಾವು ರಿಟರ್ನ್ ಮಾಡ್ತೀವಿ ಅನ್ನೋದು ಸುಳ್ಳು. ಹೌದು. ಅದಾಗತ್ತೆ ಅಂದ್ರೆ ಈಗ ಏನ್ ಮಾಡ್ಬೇಕು ಅಂದ್ರೆ, ಯೂಟ್ಯೂಬ್ ಅಲ್ಲಿ ಈ ಕೆಲವೊಂದು ಇದೆಯಲ್ಲ, ಹ್ಮ್. ಕಾಮಿಡಿ ಚಾನಲ್ಸ್, ಹಾ ಹಾ ಹೌದು ಹೌದು. ಕಾಮಿಡಿ ಅದು ಇದು, ಈಗ ಡಬಲ್ ಮೀನಿಂಗ್ಸ್ ಡಬಲ್ ಇವೆಲ್ಲ ಮೀನಿಂಗ್ಸ್ ಒಂದು ಟ್ರೆಂಡ್ ಇತ್ತು, ಈಗ ಕೆಲ ಕಡಿಮೆ ಆಗ್ಬಿಡ್ತು, ಕಡಿಮೆ ಈಗ ಆಗೋಗಿದೆ. ಬಟ್ ಅಷ್ಟಿಲ್ಲ. ಆದ್ರೂ ಇರೋದ್ರಲ್ಲಿ ಅದೇ ಓಡೋದು ಅಂತ ಒಂದು ಅದೇ ಫೀಲಿಂಗ್ ಇದೆ. ಹೋಗ್ತಾ ಇರೋದು. ಹೌದು. ಈಗ ಅದ್ರ 1 ಮಿಲಿಯನ್ ಹೋದ್ರೆ ಇವ್ರಿಗೆ ಎಷ್ಟು ಹೋಗುತ್ತೋ ನನಗೆ ಹ್ಮ್ ಅಷ್ಟು ಐಡಿಯಾ ಇಲ್ಲ. ಗೊತ್ತಿಲ್ಲ. ಹೋಗ್ತಾ ಇದೆ ಒಟ್ನಲ್ಲಿ. ಪ್ರೊಡ್ಯೂಸರ್ ಅಂದ್ರೆ ಏನ್ ಗೊತ್ತಾ, ಹ್ಮ್ ಡೈರೆಕ್ಟರ್ ನಂಬೇಕು. ಹ್ಮ್ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ನಂಬೇಕು. ಹ್ಮ್ ನಿಜ. ಓಕೆನಾ. ಈ ನಂಬಿಕೆನೆ ಫಿಲಮ್ ಅನ್ನೋದು, ನಂಬಿಕೆ, ಇನ್ನೇನು ಅಲ್ಲ. ನಾವ್ 100%. ಹೇಳ್ಬೋದು, ನಾನೀಗ ನಾನು ಪ್ರೊಡಕ್ಷನ್ ಮಾಡಿದೀನಿ ಇದನ್ನ, ಹ್ಮ್ ಹ್ಮ್ ನಾನ್ ರಿಟರ್ನ್ಸ್ ಕೇಳ್ತಾ ಇಲ್ಲ. ಹ್ಮ್ ನಾನೇನ್ ಕೇಳ್ತಾ ಇದೀನಿ ಗೊತ್ತಾ, ಒಂದು ನೇಮ್. ಹ್ಮ್ ಹ್ಮ್ ಏನಂದ್ರೆ, ಈ ತರ ಒಬ್ಬ ಡೈರೆಕ್ಟರ್ ಮಾಡಿದ ಚೆನ್ನಾಗಿತ್ತಪ್ಪ. ಹ್ಮ್ ಹ್ಮ್ ಈಗ ನಾನು ಎಲ್ಲೊಬ್ಬ ರೋಡಲ್ಲಿ ಹೋಗೋಣ ಒಂದಷ್ಟು ಜನ ಮಾತಾಡಿದ್ರೆ, ಹ್ಮ್ ಈಗ ಏನಂದ್ರೆ ಥಿಯೇಟರ್ ಹೋಗಿ ನೋಡೋದು ಎಷ್ಟು, ಮ್ಯಾಕ್ಸಿಮಮ್ 300 ಜನನ ಹ್ಮ್ ಒಂದ್ ಸೀಟ್ ಅಲ್ಲಿ. ಹೌದು. ಬೇಡ 700 800 ಜನ ಹ್ಮ್ ನೋಡ್ತಾರ. ಹ್ಮ್ ಅದೇ ಯೂಟ್ಯೂಬ್ ಅಂದ್ರೆ ಕರೆಕ್ಟ್. ಲಕ್ಷಾಂತರ ಹ್ಮ್ ಜನದ ಕೈಲಿದೆ. ಅದು ರೀಚ್ ಹೌದು. ಆಗ್ಬೇಕು ಅಂತ ಕತ್ಕೊಂತು ಅಂದ್ರೆ ಹ್ಮ್ ನೀವ್ ಎಲ್ ಬೇಕಾದ್ರೂ ಅನ್ಕೊಳಕ್ ಆಗ. ಆಗಲ್ಲ ಅದು ಆಗತ್ತೆ. ನನ್ಗೆ ಆ ಕಾನ್ಫಿಡೆಂಟ್ ತುಂಬಾ ಇದೆ ಇಲ್ಲಿ. ಹ್ಮ್ ಹ್ಮ್ ಅಂದ್ರೆ ಎಲ್ಲಾರ ಕೈಲೂ ಮೊಬೈಲ್ ಇದೆ, ಎಲ್ಲಾರ ಕೈಲೂ ಯೂಟ್ಯೂಬ್ ಇದೆ. ಹ್ಮ್ ಹ್ಮ್ ನಾವು ರೀಚ್ ಆಗ್ಬೇಕು ಅಂತ, ಈಗ ಅಮೃತಾಂಜನ್ ತಗೊಳ್ಳಿ, ಹ್ಮ್ ಹ್ಮ್ ಅವ್ರದ್ದು ಮಿಲಿಯನ್ ರೀಚ್ ಆಯ್ತು. ಹೌದು. ತುಂಬಾ ಏನಕ್ಕೆ ರೀಚ್ ಆಯ್ತು ಚೆನ್ನಾಗಿ. ಹೇಳಿ, ಕಂಟೆಂಟ್ ಇತ್ತು, ನಗು ಇತ್ತು, ಹ್ಮ್ ರೀಚ್ ಆಯ್ತು. ಹೌದು. ಆ ಕಾನ್ಫಿಡೆಂಟ್ ಇಂದ ಈಗ ಅವ್ರು ಒಂದು ದೊಡ್ಡ ಮೂವಿ ಮಾಡ್ತಾ ಇದ್ದಾರೆ. ಹೌದೌದು. ದೊಡ್ಡ ಮೂವಿ ಮಾಡ್ತಾ ಇದಾರೆ ಆ ಡೈರೆಕ್ಟರ್. ಹ್ಮ್ ಅವ್ರು ಏನಕ್ಕೆ ಮಾಡ್ತಾ ಈಗ ಆ ಶಾರ್ಟ್ ಮೂವಿ ಮಾಡ್ಲಿಲ್ಲ ಅಂದ್ರೆ ಅವರು ಆ ಇದಾಗ್ತಿರ್ಲಿಲ್ಲ. ಹೆಸರೇ ಇರ್ತಿರ್ಲಿಲ್ಲ ಅವ್ರು. ನಿಜ ನಿಜ. ಆ ಬ್ರ್ಯಾಂಡ್ ಬಿಲ್ಡ್ ಚಾನ್ಸೇ ಇಲ್ಲ. ಆಯ್ತಲ್ಲ, ಒಂದ್ ಕಾನ್ಫಿಡೆನ್ಸ್ ಅದೆಲ್ಲ ಆಗಿರುತ್ತೆ, ಟೀಮ್ ಬಿಲ್ಡ್ ಆಗಿರುತ್ತೆ. ಇಲ್ಲ ನಿಜ ಹೌದು. ಅದು ತುಂಬಾ ಮುಖ್ಯ. ಅದು ಅದೇ ಕರೆಕ್ಟ್. ಅಂಡ್ ಹೇಳಿದ್ದು, ನಮ್ ಪ್ರಯತ್ನ ಇದ್ರೆ ಹ್ಮ್ ಒಳ್ಳೆ ದಾರಿ ತೋರುತ್ತೆ ಬ್ರೋ. ನನಗಂತೂ 100%. ಆ ನಂಬಿಕೆ ಇದೆ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಅಂದ್ರೆ ಇವಾಗ ನಿಮ್ದು ಟೀಮ್ ಅದ್ರ ಬಗ್ಗೆ ಏನು ಅಂದ್ರೆ, ಲೈಕ್ ನಿಮ್ದು ಕಂಟಿನ್ಯೂ ನಿಮ್ ಜೊತೆ ಯಾವ ಟೀಮ್, ಬಿಕಾಸ್ ನೀವು ಇಷ್ಟು ಫಿಲ್ಮ್ಸ್ ಮಾಡಿರೋದ್ರಿಂದ, ಲೈಕ್ ನಿಮ್ಗೆ ಡೈರೆಕ್ಷನ್ ಟೀಮ್ ಅಂತಾನ ಅಥವಾ ಡ್ಯೂ ಕ್ವಾಲಿಟಿ DOP ಎಡಿಟರ್, ಹೆಂಗೆ ಅದು ಟೀಮ್ ಮಾಡಿದ್ದೀರಾ ಅಥವಾ ಪ್ರತಿ ಸತಿನೂ ನೀವು ಹೊಸಬ್ರನ್ನ ಅಪ್ರೋಚ್ ಮಾಡ್ತಿರ್ತೀರಾ, ಹೆಂಗ್ ಆ ಪ್ರೋಸೆಸ್ ಹೆಂಗೆ? ನನ್ನ ಹಣೆ ಬರದಲ್ಲಿ ಏನಾಗಿದೆ ಅಂದ್ರೆ, ಒಂದ್ ಫಿಲಂ ಮಾಡ್ದೋ ಇನ್ನೊಂದ್ ಫಿಲಂ ಇಲ್ಲ. ಹಿಂಗೆ ಆಗಿರೋದು. ಹಾ ಏನಾಗಿದೆ ಅಂದ್ರೆ, ಹಾ ಅದೇನೋ ನಾನು ಎಷ್ಟು ದಿವಸ ವರ್ಕ್ ಹ್ಮ್ ಮಾಡಿದೀನಿ. ಹ್ಮ್ ಅಂದ್ರೆ ನಾನ್ ಮಾಡಿರೋದು 90% ನಾನೇ ಮಾಡಿರೋದು. ಹ್ಮ್ ಇನ್ನೊಂದು 2-3 ಶಾರ್ಟ್ ಮೂವೀಸ್ ಅಲ್ಲಿ ಬೇರೆ ಹ್ಮ್ ಬೇರೆಯವ್ರನ್ನ ಕರೆಸ್ದೆ. ಹ್ಮ್ ಈಗ DOPನ ಇವನು ರಿವರ್ಸ್ ಎಸ್ ಅಲ್ಲಿ ಕರೆದೆ, ನನಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ. ಹ್ಮ್ ನಮ್ಮ ಪ್ರೊಡಕ್ಷನ್ ಹೌಸ್ ನೋಡ್ಕೊಂಡ್ರು ಹ್ಮ್ ಕಳಿಸ್ಬಿಟ್ರು. ಹ್ಮ್ ಅಷ್ಟಕ್ಕಷ್ಟು ಲಿಂಕ್ ಇಲ್ಲ. ಹ್ಮ್ ಇದ್ರಲ್ಲಿ ಬಂದವರು ಅವರು ಚೆನ್ನಾಗಿದ್ದಾರೆ. ಈಗ ಹ್ಮ್ ನನ್ಗೇನಾಗುತ್ತೆ ಗೊತ್ತಾ, ಈಗ ಆ ಕೆಲಸ ನೋಡಿರ್ತೀನ, ಆ ಹ್ಮ್ ಪಕ್ಕದಲ್ಲಿ ನೋಡಿದಾಗ ನನ್ಗೆ ಗೊತ್ತಾಗಿರುತ್ತೆ ಅವ್ರ ಹ್ಮ್ ಪಾಸಿಟಿವ್ ಏನು ನೆಗೆಟಿವ್ ಏನು, ನಮ್ ವೇವ್ ಅವ್ರು ಟಚ್ ಆಗ್ತಾ ಇದಾರ. ಹ್ಮ್ ನಮ್ ವೇವ್ ಟಚ್ ಆಗ್ತಿಲ್ಲ ಅಂದ್ರೆ ನಾನು ಅಲ್ಲಿ ಎಷ್ಟು ಕೆಲಸ ಬೇಕೋ ತಗೊಂಡ್ ಬಿಟ್ಬಿಡ್ತೀನಿ ನಾನು. ಹ್ಮ್ ಹ್ಮ್ ನಾನು ಒಬ್ಬ ಡೈರೆಕ್ಟರ್ ಆಗಿ ಅದೇ ಯೋಚನೆ ಮಾಡೋದು. ಹ್ಮ್ ಹ್ಮ್ ಈ ಇದ್ರಲ್ಲಿ ಏನಂದ್ರೆ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ರಜನ್ ಭಟ್ ಅಂತ ಹೇಳಿದ್ನಲ್ಲ, ಹ್ಮ್ ಅವ್ರು ತುಂಬಾ ನನಗೆ ಒಳ್ಳೆ ಕ್ಲೋಸ್ ಫ್ರೆಂಡ್. ಹ್ಮ್ ಹ್ಮ್ ಅವ್ರೆಲ್ಲ ಡೌನ್ ಟು ಅರ್ತ್ ಆಗಿ ನನಗೆ ವರ್ಕ್ ಮಾಡಿದ್ರು. ಈ ಹ್ಮ್ ತರ ಮಾಡೋಣ, ಈ ತರ ಮಾಡೋಣ, ಈ ತರ. ಅಂದ್ರೆ ನನ್ಗೆ ಅನ್ಸ್ತು, ಇವ್ರು ನನ್ನಲ್ಲಿ ಒಬ್ರು ಆಗ್ತಾರೆ. ಹ್ಮ್ ಹ್ಮ್ ಈಗಿರೋದ್ರಲ್ಲಿ ಒಬ್ಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಕಡೆ ಇದ್ದಾರೆ. ಹ್ಮ್ ಹ್ಮ್ ಆಮೇಲೆ ಆಮೇಲೆ ಎಡಿಟ್ರು ಹ್ಮ್ ಪ್ರಣವ್ ಭಟ್ ಅಂತ, ಹ್ಮ್ ಅವರು ಅಷ್ಟೇ, ಅವರು ಒನ್ ಆಫ್ ದಿ ಬೆಸ್ಟ್ ಎಡಿಟ್ರು. ಹ್ಮ್ ಹ್ಮ್ ಇವ್ರಿಬ್ರು ನನ್ಗೇನಂದ್ರೆ ಈ ಪ್ರೆಸೆಂಟ್ ಅಲ್ಲಿ ನನ್ ಜೊತೆ ಇರೋದು ಅವರಿಬ್ರು.
ಯಾರು ಅವ್ರಿಬ್ರು ನಿಂತ್ಕೊಂಡು ಮಾಡೋಣ ಬ್ರೋ ಈ ತರ ಮಾಡೋಣ ಏನಂದ್ರೆ ನಾನು ಇಲ್ಲಿವರೆಗೂ ಮಾಡಿರೋರು ಯಾರು ನನ್ನ ಈಗ ಆಕ್ಟರ್ಸ್ ತಗೊಳ್ಳಿ ಹ್ಮ್ ಹ್ಮ್ ಆಕ್ಟಿಂಗ್ ಮಾಡಿಸ್ತಾರೆ ಅವ್ರ ಪಾಡ್ಗೋರು ಹೊರಟೋಗ್ತಾರೆ. ನಾ ನಾನ್ ಈಗ ಫೋನ್ ಮಾಡಿ ಕರಿಬೇಕು, ನಾನ್ ಫೋನ್ ಮಾಡಿ ಕರಿಬೇಕು ಬನ್ನಿ ಅಂದ್ರೆ ಫೋನೇ ಎತ್ತಲ್ಲ. ಈಗ ಹ್ಮ್ ಫೋನ್ ಮಾಡ್ರೆ 3 ದಿವಸಕ್ಕೆ ಬಿಟ್ಟು ಫೋನ್ ಮಾಡ್ತಾರೆ, ಒಂದ್ ವಾರ ಬಿಟ್ಟು ಫೋನ್ ಮಾಡ್ತಾರೆ. ಡಬ್ಬಿಂಗ್ ಆದ್ರೂ ಬರ್ತಾರ ಕೆಲವೊಬ್ರಿಗೆ ಆಗ್ಲಿ. ಬರ್ತಾರೆ. ಅದಕ್ಕೆ ಏನೆಲ್ಲ ಕೇಳಿದೀನಿ ನನಗ್ ಗೊತ್ತು. ಹೌದು. ಏನಂದ್ರೆ ಈಗ ಒಂದ್ಸತಿ ಏನಾಯ್ತು, ಹ್ಮ್ ನಾನು ನಾಳೆ ಇದೆ ಅಂತ ಹೇಳ್ಬಿಟ್ಟೆ, ಹ್ಮ್ ಓಕೆನಾ. ಅಲ್ಲಿ ಏನಾಯ್ತು, ನಮ್ ಫಾದರ್ ನಮ್ ಫುಲ್ ಮೂವಿಲಿರೋ ಫಾದರ್ ಕ್ಯಾರೆಕ್ಟರ್ ಡಬ್ಬಿಂಗ್ ಒಂದ್ ದಿವಸ ಲೇಟ್ ಆಯ್ತು, ಹ್ಮ್ ಓಕೆನಾ. ಅದಕ್ಕೆ ಫೋನ್ ಮಾಡಿ ಹೇಳಿದ್ಕೆ ಅವ್ರು ರೇಗ್ಬಿಟ್ರು, ಹ್ಮ್ ನೀವ್ ಯಾಕೆ ಹೇಳ್ರಿ ಮುಂಚೆ ಹ್ಮ್ ಹಂಗೆ ಹಿಂಗೆ ಅಂತ. ಈಗ ನನ್ಗ್ ಗೊತ್ತಿಲ್ವಾ ಬ್ರೋ, ಹೌದು. ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಡಬ್ಬಿಂಗ್ ಮಾಡ್ಸೋನ್ಗೆ ಎಷ್ಟು ಖರ್ಚಿರುತ್ತೆ ಹೇಳಿ ನಮ್ಗೆ. ಎಕ್ಸಾಕ್ಟ್ಲಿ. ಆ ಸ್ಟುಡಿಯೋ ಬುಕ್ ಮಾಡ್ಬೇಕು, ನನ್ಗೆ ಒಂದಿನ ಹೋದ್ರು ನಂಗೆ ತಲೆನೋವೆ. ಹೌದು. ಅದೊಂದ್ ಚೂರ್ ಅರ್ಥ ಮಾಡ್ಕೊಳ್ಳೋ ಸೆನ್ಸು ಇರಲ್ಲ ಅವರಲ್ಲಿ. ಹೋಲಿ ಇರೋದು. ಬಿಡಿ, ಅವ್ರಿಗಿನ್ನೂ ಹೊಸಬ್ರು, ಹ್ಮ್ ಅವ್ರಿಗಿನ್ನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಏನೂ ಗೊತ್ತಿಲ್ಲ. ಸುಮ್ನೆ ಆಕ್ಟಿಂಗ್ ಮಾಡಿ ಹಾ ಹೂ ಹಾ ಅನ್ಬಿಟ್ರೆ ಆಗಲ್ಲ. ಹ್ಮ್ ಅಲ್ಲಿ ಹಿಂದೆಗಡೆ ಎಷ್ಟು ವರ್ಕ್ ಮಾಡಿರ್ತೀವಿ ನಾವು ಒಂದೊಂದು ಪಾಯಿಂಟ್ ಅಲ್ಲೂ. ಹಂಗಂದಾಗ ನನಗೇನಸ್ತು, ಇಲ್ಲ ಬಿಡಿ ಅವ್ರಿಗೆ ಹೊಸಬ್ರಾಗಿತ್ತು ಅಷ್ಟು ಮಾತಾಡಿದಾರೆ, ಹ್ಮ್ ಸ್ವಲ್ಪ ಅರ್ಥ ಆಗಿದ್ರೆ ಆ ಲೈನ್ ಅಲ್ಲಿ ಇದ್ರೆ. ಮತ್ತೆ ಹ್ಮ್ ಎಲ್ಲ ಡೌನ್ ನೋಡ್ಬೇಕು. ಫಿಲಮ್ ಅಂದ್ರೆ ಬರೀ ಕ್ಯಾಮ್ರಾ ಮುಂದೆ ಇದ್ರೆ ಫಿಲಮ್ ಅಲ್ಲ ಬ್ರೋ. ಹೌದು ನಿಜ. ಒಬ್ಬ ಈಗ ಫಿಲಂ ಲೈನ್ ಅಲ್ಲಿ ಏನೋ ಒಂದ್ ಹೆಸರು ಮಾಡ್ಬೇಕು ಅಂದ್ರೆ ಒಬ್ಬ ಆಕ್ಟರ್ ಎಲ್ಲ ಕೆಲಸ ಮಾಡ್ತಾನಂತೆ, ಬ್ರೋ ಟೀಮ್ ವರ್ಕ್ ಅಲ್ಲ ಅಲ್ವಾ. ಬ್ರೋ, ಮಾಡ್ಲೇಬೇಕದು ನೀವು ಎಸ್ಪೆಷಲಿ ಈ ಸ್ಟೇಜ್ ಮಾಡ್ಲೇಬೇಕು. ಅಲ್ಲಿ. ನೀವು ಯಾವ್ದೋ ಹಾ ನೀವು ಅದೇ ಅಲ್ವಾ, ನೀವು ಎಸ್ಟಾಬ್ಲಿಷ್ ಆಗೋಗಿ ನೀವು ಎಲ್ಲ ಕ್ಯಾರವಾನ್ ಅಲ್ಲಿ ಕುತ್ಕೊಂಡು ಮಾಡ್ತಿರೋ ತರ ಅಲ್ವಲ್ಲ. ಅದಕ್ಕೆ ತಾನೇ ಕಷ್ಟ ಹೌದು. ಪಡೋಕು ಅನ್ನೋದು. ನಿಮ್ಗೆ ಹೈ ರಿಸಲ್ಟ್ ಬೇಕು ಅಂದಾಗ ಹೈ ಎಫರ್ಟ್ ಹಾಕಿಲ್ಲ ಅಂದ್ರೆ ಅದೇ ಹೆಂಗಾಗತ್ತೆ ಅದು. ಅದು ಅದೇ 100%. ಬಟ್ ಅದೊಂದ್ ಚೂರು ಹ್ಮ್ ಅರ್ಥನೇ ಮಾಡ್ಕೊಳೋರು ಇಲ್ಲ ಇಲ್ಲಿ. ಹ್ಮ್ ಯಾರೀಗ ಬಡವರೆಲ್ಲ ಹೆಂಗಾಗಿದಾರೆ ಗೊತ್ತಾ, ಹ್ಮ್ ಸಡನ್ ಈಗ ಫ್ರೇಮ್, ಈಗ ರೀಲ್ಸ್ ಅಲ್ಲಿ ಸ್ಟಾರ್ ಆದವರು ಅವ್ರು ಅನ್ಕೋಬಿಟ್ಟಿದ್ದಾರೆ ನಾನ್ ಸ್ಟಾರ್ ಅನ್ಕೋಬಿಟ್ಟವ್ರೆ. ಅಲ್ಲಿ ಯಾರ್ದೋ ಮ್ಯೂಸಿಕ್ ಯಾರ್ದೋ ಸಾಂಗು ಲಿಪ್ ಲಿಂಕ್ ಮಾಡ್ಬಿಟ್ರೆ ಆಗೋಗುತ್ತೆ. ಇಲ್ಲಿ ಹೌದು. ಹಂಗಾಗೋದಿಲ್ಲ ಬ್ರೋ, ಏನು ಒಂದು ಇರಲ್ಲ ಇಲ್ಲಿ. ಒಂದು ಅರ್ಧ ಪೇಜ್ ಡೈಲಾಗ್ ಹೇಳೋಷ್ಟ್ರಲ್ಲಿ ನಿಮ್ಗೆ ದಿನಗಳು ಗಟ್ಲೆ ಆಗ್ಬಿಡುತ್ತೆ, ಅವಾಗ ರಿಯಲೈಸ್ ಆಗುತ್ತೆ ಅಷ್ಟೇ. ರೀಲ್ಸ್ ಬೇರೆ ಇದ್ ಬೇರೆ ಅಂತ. ಆ ಅವ್ರು ಹೇಳೋದ್ ನೋಡ್ಬೇಕು, ಅದು ಹ್ಮ್ ಪರ್ ಡೇ ಇಷ್ಟ ಆಗತ್ತೆ ಅಂತ. ಹ್ಮ್ ನಾನೇ ಅನ್ಕೋತೀನಿ, ನಾನೇ ಅಷ್ಟು ತಿಂದಿಲ್ವಲ್ಲ ಗುರು ಇಷ್ಟ ದಿನದಿಂದ, ಅಷ್ಟು ದುಡ್ಡು ನಾನೇ ತಿಂದಿಲ್ಲ. ನಿಜ. ನಂತಲ್ಲಿರೋ ಸ್ಯಾಲ್ರಿ ಎಲ್ಲ ಹ್ಮ್. ಸೇವಿಂಗ್ಸ್ ಎಲ್ಲ ಸೇವ್ ಮಾಡ್ಕೊಂಡು ಹೋಗ್ತಾ ಇದೆ, ನಾನು ನೀಟಾಗಿ ಸೇವ್ ಮಾಡ್ಕೊಂಡು ಕಳಿಸ್ತಾ ಅಷ್ಟೇ ಇದ್ದೀನಿ. ಅಷ್ಟೇ. ಆದ್ರೆ ಹ್ಮ್ ಆ ಟೆಂಡ್ ಏನಂದ್ರೆ, ಒಂದಷ್ಟು ಜನ ನನಗೆ ಹೇಳ್ತಾರಲ್ಲ, ಹ್ಮ್ ನೀವು ಮುಂದೆ ಒಳ್ಳೆ ಡೈರೆಕ್ಟ್ ಆಗ್ತೀರಾ, ಹ್ಮ್ ನಿಮ್ ಹ್ಮ್ ಒಳ್ಳೆ ಕಂಟೆಂಟ್ ಇದೆ. ನನ್ಗೆ ಆ 36 ನಿಮಿಷ ಹಿಡಿದಿಡಿತು, ಹ್ಮ್ ಅದೊಂದು ಮಾತಿಗೆ ನಂದು ಇವೆಲ್ಲ ಮಾಡ್ಬಿಟ್ಟು ನಿಜ. ಕರೆಕ್ಟ್ ಕರೆಕ್ಟ್ ಅಫ್ಕೋರ್ಸ್ ಅಷ್ಟೇ. ಅಲ್ಲ, ಅದೇ ಅದೇ ಅಲ್ಟಿಮೇಟ್ಲಿ ಇರೋದು. ಹೌದು. ಇವಾಗ ನೀವು ಏನು ಆಕ್ಟರ್ಸ್ ಮತ್ತೆ ನಾವು ಟೀಮ್ ಬಗ್ಗೆ ಮಾತಾಡಿದ್ವಿ. ಆಕ್ಚುಲಿ ಇದೊಂಥರ, ಆದ್ರೆ ನಾವು ನೋಡಿದೀನಿ ಅಂಡ್ ತುಂಬಾ ಜನರ ಜೊತೆ ಮೋಸ್ಟ್ ಆಫ್ ದ ಶಾರ್ಟ್ ಫಿಲ್ಮ್ ಆಗ್ಲಿ, ಇವನ್ ಇಂಡಿಪೆಂಡೆಂಟ್ ಫೀಚರ್ ಫಿಲ್ಮ್ ಮಾಡೋದ್ರದ್ದು ಇದೊಂದು ಇರುತ್ತೆ. ದಟ್ ಹಾ ತುಂಬಾ ಜನ ಆಕ್ಟರ್ಸ್, ಎಸ್ಪೆಷಲಿ ಆಸ್ಪೈರಿಂಗ್ ಆಕ್ಟರ್ಸ್ಗೆ ಈ ಅಂದ್ರೆ ಅದು ಎಲ್ಲಾ ಕಡೆನೂ ಹಿಂಗೇನೋ ಅಥವಾ ಇದು ನಮ್ಮಲ್ಲಿ ಅಥವಾ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಹಿಂಗೋ ನನಗದು ಅಷ್ಟು ಗೊತ್ತಿಲ್ಲ. ಬಟ್ ಎಲ್ಲೊಂದ್ ಕಡೆ ತುಂಬಾ ರಿಯಾಲಿಟಿಯಿಂದ ದೂರ ಇರ್ತಾರೆ ಅಂತ ಕೆಲವು ಸತಿ ಅನ್ಸುತ್ತೆ. ಅಂದ್ರೆ ಏನ್ ಆಕ್ಚುಯಲ್, ಬಟ್ ಅದು ಯಾಕೆ ಅಂದ್ರೆ ಇವಾಗ ನೀವು ಸುಮ್ನೆ ಯೂಟ್ಯೂಬ್ ಕಂಟೆಂಟ್ ನೋಡಿದ್ರು, ನೀವು ಸುಮ್ನೆ ಫಿಲ್ಮ್ ಮೇಕಿಂಗ್ ಬಗ್ಗೆ ಅಥವಾ ಇಂಟರ್ವ್ಯೂಸ್ ನೋಡಿದ್ರೆ, ಇಟ್ ಇಸ್ ವೆರಿ ಆಬ್ವಿಯಸ್ ದಟ್ ಅಷ್ಟು ಈಸಿ ಇಲ್ಲ ಅಂತ, ಅಲ್ವಾ. ನಿಜ. ಒಂದ್ ಹೌದು ನೀವು ಹೌದು. ಆಕ್ಟ್ ಮಾಡ್ಬಿಟ್ಟು ಇವಾಗ ನೀವು 10 ದಿನ, ಇವಾಗ ನೀವು ಒಂದ್ 10 ದಿನ ಒಂದು ಶೂಟಿಂಗ್ ಮಾಡ್ತೀರಾ ಅನ್ಕೊಳ್ಳಿ. ಅವರು ಸರಿ 10 ದಿನಕ್ಕೆ ಇನ್ನೊಂದ್ 30 ದಿನನೇ ವರ್ಕ್ಶಾಪ್ ರಿಹರ್ಸಲ್ ಮಾಡಿದ್ರಿ ಅನ್ಕೊಳ್ಳಿ. ಅದು 40 ದಿನ ಅಂದ್ರೆ ಅದನ್ನ ರೆಡಿ ಮಾಡಿ ತೆಗಿಯಕ್ಕೆ 4 ತಿಂಗಳು ಆಗುತ್ತೆ. ಅದಾದ್ಮೇಲೆ ನೀವು ಅಲ್ಲಿ ನೀವು ಅದು ಆಕ್ಚುಯಲ್ ಶೂಟ್ ಮಾಡಿದಕ್ಕಿಂತ ನೀವು ಅದಾದ್ಮೇಲೆ ಅದನ್ನ ಎತ್ಕೊಂಡು ಹೋಗೋದ್ರಿಂದ ನಿಮ್ ಕೆರಿಯರ್ ಕೂಡ ಬೆನಿಫಿಟ್ ಆಗೋದು ಅನ್ನೋದು ಯಾಕೆ ಅಷ್ಟು ಜನಕ್ಕೆ ಅರ್ಥ ಆಗಲ್ಲ ಅಂತ. ಅದ್ ಅರ್ಥ ಆಗಲ್ಲ ಅಂದ್ರೆ ಏನ್ ಗೊತ್ತಾ ಬ್ರೋ, ಈಗ ಕೆಲವೊಂದು ಹ್ಮ್ ಈ ನಮ್ಮ ಫಾದರ್ ಕ್ಯಾರೆಕ್ಟರ್ ಮಾಡಿದ ಮೂವಿ ಹ್ಮ್ ಹ್ಮ್ ಅವ್ರಿಗೆಲ್ಲ ಗೊತ್ತು, ಹ್ಮ್ ಬೇಸಿಕ್ ಇಂದ ಹೈ ಇಂದನೂ ನೋಡಿದ್ದಾರೆ. ಹ್ಮ್ ಅವ್ರಿಗೆ ಪಿನ್ ಟು ಪಿನ್ ನನಗೆ ಹೇಳ್ತಾರೆ. ಹ್ಮ್ ಅವ್ರು ಮುಂಚೆನೆ ಹೇಳಿದ್ರು, ನೋಡಿ ಮೋಹನ್ ಅವ್ರೆ, ಹ್ಮ್ ನಾವು ಕೆಲವೊಬ್ರು ಹೇಳ್ತಾರೆ ಹ್ಮ್ ಏನಂದ್ರೆ, ಈಗ ಜಾಸ್ತಿ ಪೇ ಮಾಡ್ಬಿಟ್ಟು ಅನುಭವಸ್ರು ಏನಕ್ಕೆ ಕರ್ಕೊ ಬರ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಎಷ್ಟು ಸ್ಟ್ರಗಲ್ ಇದೆ, ನಾವ್ ಏನ್ ಮಾಡ್ಬೇಕು ಎತ್ತ, ಹ್ಮ್ ಒಂದ್ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಮಾಡ್ಕೊಡೋಣ ಅನ್ನೋ ರೇಂಜ್ ಹ್ಮ್ ಅಲ್ಲಿ ಮನಸ್ಥಿತಿ ಇರುತ್ತೆ. ಅವ್ರಿಗೆಲ್ಲ ನೋಡಿರ್ತಾರೆ ಬೇಸಿಕ್, ಹ್ಮ್ ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗೂ ನೋಡಿರ್ತಾರೆ. ಈ ಕೆಲವೊಂದ್ರೆ ಈಗ ಬಂದಿರೋ ಹ್ಮ್ ಕೆಲವೊಂದು ಈ ಹ್ಮ್ 20 ಹ್ಮ್ ಕಿಡ್ಸ್ ಇರ್ತಾರ, ಅವ್ರಿಗಂತೂ ನಾವು ಮಾತಾಡ್ಸಕ್ ಆಗಲ್ಲ. ಅವರೆಲ್ಲ ಹ್ಮ್ ಈಗ ಆನ್ ಸ್ಪಾಟ್, ಇವತ್ ಮಾತಾಡ್ದೋ ನಾಳೆ ಶೂಟ ಆಚೆ ನಾಡ್ ರಿಲೀಸ್ ಅನ್ನೋ ರೇಂಜ್ ಅಲ್ಲಿ ಹ್ಮ್ ಇರ್ತಾರ ಅವ್ರು. ಹೌದು. ಆಮೇಲೆ ಅವರು ಬೇಗ ನಮ್ ಲೈನ್ ಬರಲ್ಲ ಅವ್ರು. ಈಗ ನಾವ್ ಹೇಳ್ತೀವಿ ಇಲ್ಲ ಹೋಮ್ ವರ್ಕ್ ಚೆನ್ನಾಗ್ ಮಾಡ್ಬೇಕು, ಎಲ್ಲಾ ಮಾಡ್ಕೊಂಡ್ ಬಂದು ಒಂದು ರಿಲೀಸ್ ಆಗೋ ಟೈಮಲ್ಲಿ ಅವ್ರಿಗೆ ಅಷ್ಟು ತಾಳ್ಮೆನೇ ಇರಲ್ಲ. ಅಷ್ಟು ಇನ್ಫ್ಯಾಕ್ಟ್ ಅದು ತಾಳ್ಮೆನೂ ಇರಲ್ಲ. ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲೇನೆ ತುಂಬಾ ಜನ ಪೇಷನ್ಸ್ ಕಳ್ಕೊಂಡ್ಬಿಡ್ತಾರೆ.
ಏನೋ ಆಗ್ಲಿಲ್ಲ ನಾವೇನೋ ಅಂದ್ರೆ ಅದು ಒಂಥರ ಹೆಂಗಾಗುತ್ತೆ ಅಂದ್ರೆ ಇವಾಗ ನಾನು ಯಾವಾಗಲೂ ಹೇಳ್ತೀನಿ, ಡೈರೆಕ್ಟರ್ ಅನ್ನೋನು ಒಂಥರ ಇದಲ್ವಾ ಪಾಪ ಅಂತ ಏನ್ ಹೇಳ್ತೀರಾ, ಅಡಕೆ ಕುರಿ ಮಾಡ್ಬಿಡ್ತಾರೆ. ಏನೇ ಮಾಡಿದ್ರು ಅವ್ನ್ ತಪ್ಪೆ. ನಾನು ಎಷ್ಟೊಂದ್ ಜನ ಕೇಳಿದ್ದು ಹೌದು. ಅದೇ. ನಿಮ್ಗೆ ಇವಾಗ ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ವಾಟ್ ಎವರ್ ಸೋಷಿಯಲ್ ಮೀಡಿಯಾದಲ್ಲಿ ಹಾ ಏನೋ ಹಾ ಹಾಕ್ತಿವಿ, ಆಯ್ತಾ, ರೀಚ್ ಆಗಿರಲ್ಲ ಅಂದ್ರೆ ಅದು ಬರೀ ನಮ್ದು ಅಂತಲ್ಲ, ಅಲ್ಲಿ ಏನ್ ಆಲ್ಗರಿದಮೋ ಅಲ್ಲದ್ ಅದ್ ಏನ್ ರಾಮಾಯಣ ಯಾರಿಗ್ ಗೊತ್ತದು, ರೈಟ್? ಬಟ್ ಅದೂನು ಡೈರೆಕ್ಟರ್ ಜವಾಬ್ದಾರಿನೇ. ಅದನ್ನು ನಿಜ. ಡೈರೆಕ್ಟರೇ ಕಂಡುಹಿಡಿಬೇಕು, ಅವನೇ ಮಾಡ್ಬೇಕು, ಇಲ್ಲ ಅಂದ್ರೆ ಅವ್ನ್ ಸರಿ ಇಲ್ಲ. ಅಷ್ಟೇ, ಅದು ರಿಯಾಲಿಟಿ ಅದು. ಅದು ನೀವು ಎಷ್ಟೇ ಹೇಳಿ ಏನೇ ಆದ್ರೂ ಇದೊಂದು ಕಾಮನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನೀವ್ ಹೇಳ್ದಾಗ ನಂಗೆ ನಿಜ. ಅನಿಸ್ತು, ನನ್ಗೆ ಒಬ್ರು ನಾನು ಇದು ರಿವರ್ಸ್ ಕೇಳಿಲ್ಲ, ಎಲ್ರೂ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ. ಅದು ಯಾಕೆ ಆತರ ಇದ್ದಾಗ ಏನಾದ್ರೂ ಇದಕ್ಕೆ ಸೊಲ್ಯೂಷನ್ ಇರ್ಬೇಕಲ್ವಾ? ಇಲ್ಲ ಯಾಕಂದ್ರೆ ನೋಡಿ, ಆಕ್ಟರ್ ಆಗ್ಬೇಕು ಅಂತ ಆಸೆ ಇರೋರು ನಿಮ್ಗೆ ಅಯ್ಯೋ ಏನು ಅಷ್ಟಿಷ್ಟು ಜನ ಇಲ್ಲ ಅಲ್ವಾ, ತುಂಬಾ ಜನ ಇದಾರೆ. ಆಸ್ಪಿರೆಂಟ್ಸ್ ತುಂಬಾ ಜನ ಇದ್ದಾರೆ. ಫಿಲ್ಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು, ಇವಾಗ ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೇಕು, ಆಮೇಲೆ ಆಕ್ಟರ್, ಈ ತರ ತುಂಬಾ. ಬಟ್ ಯಾಕೆ ಎಲ್ಲರೂ ಒಂದೇ ತರದ ಈ ಮೈಂಡ್ ಸೆಟ್ ಅಲ್ಲಿ ಹೋಗಿ ಯಾರಿಗೂನು ಇವಾಗ ನನ್ಗೆ ಸೀರಿಯಸ್ ಆಗಿ ಅನ್ಸೋದು, ಇವಾಗ ನೀವು ಟೀಮ್ ಮೇಂಟೈನ್ ಆಗದೆ ಹೋದ್ರೆ, ಇವಾಗ ಡೈರೆಕ್ಟರ್, ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಡೈರೆಕ್ಟರ್, ನೀವು ಇನ್ನೊಂದು ಟೀಮ್ ಕಟ್ತೀರಾ, ನೀವು ಇನ್ನೊಂದು ಫಿಲ್ಮ್ ಮಾಡ್ತೀರಾ, ನೀವು ಹೋಗ್ತಾ ಇರ್ತೀರಾ, ಯಾಕಂದ್ರೆ ನಿಮ್ದು ಯುವರ್ ಇನ್ ದ ಸೋರ್ಸ್ ಆಫ್ ಕ್ರಿಯೇಷನ್ ಅಲ್ಲಿ ನೀವು ಮಾಡೇ ಮಾಡ್ತೀರಾ. ಇವಾಗ ಒಬ್ಬ ಆಕ್ಟರ್ ನಾನು ಹೇಳೋದು, ಇವಾಗ ಸರಿ, ಇವಾಗ ನಿಮ್ ಜೊತೆ ಫಿಲ್ಮ್ ಮಾಡೋದು ಚೆನ್ನಾಗಿ ಮಾಡಿದ್ರು, ವಾಟ್ ಈಸ್ ದ ಲೀಸ್ಟ್ ದಟ್ ಯು ಕ್ಯಾನ್ ಡೂ ಫಾರ್ ದಟ್ ಆಕ್ಟರ್ ಇಸ್ ದಟ್ ನೀವು ಮೇ ಬಿ ನಿಮ್ ನೆಕ್ಸ್ಟ್ ಫಿಲಮ್ ಅಲ್ಲಿ ಅವ್ರನ್ನ ಹಾಕೋಬಹುದು, ಕಡಿಮೆ ಹೌದು. ಅಲ್ವಾ? ನಿಜ. ಬಟ್ ಅಲ್ಲಿ ತನಕ ಅವ್ರು ಇರ್ಬೇಕಲ್ಲ. ನಿಮ್ಗದು ಇವಾಗ ನಿಜ. ಇವತ್ ಮುಗಿದ್ರಿ, ನೀವು ಇನ್ನೊಂದ್ 6 ತಿಂಗಳು 8 ತಿಂಗಳು 1 ವರ್ಷ ಬಿಟ್ಟು ಇನ್ನೊಂದ್ ಪ್ಲಾನ್ ಮಾಡ್ತೀರಾ. ಇವಾಗ ನಾನು ಆಕ್ಟರ್ ಆಗಿದ್ದೀನಿ ಹೌದು. ಅನ್ಕೊಳ್ಳಿ, ಅಷ್ಟ್ರಲ್ಲಿ ನಾನು ಎಲ್ಲಾ ಬಿಟ್ಟು ನಾನು ಏನೋ ಬೇರೆದಕ್ಕೆ ಹೋಗಿ ಬೈಕೊಂಡು ಓಡಾಡ್ಕೊಂಡು ಎಲ್ಲಾ ಬಿಟ್ಬಿಟ್ಟು ಹಾಳಾಗ್ ಹೋಗ್ಬಿಟ್ಟು ನನಗೆ ಚಾನ್ಸಸ್ ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಸಿಗುತ್ತೆ, ನಿಜ. ರೈಟ್? ಹಾ ಹಾ. ಈ ತರ ವಿಷಯಗಳು ತುಂಬಾ ಎಲ್ ಕೇಳಿದ್ರು ಇದೇ ಕೇಳಿ ಬರ್ತಾ ಇದೆ. ನಾನ್ ಮೇನ್ ಏನ್ ಗೊತ್ತಾ, ತಾಳ್ಮೆ ಬೇಕು. ಹಾ, ಯಾವುದೇ ಲೈನ್ ಹೋದ್ರು ಏಕ್ದಮ್ ನೈಟ್ ಎಕ್ಸಾಕ್ಟ್ಲಿ. ನೈಟ್ ಸ್ಟಾರ್ ಆಗದ್, ನೈಟ್ ನೈಟ್ ಸ್ಟಾರ್ ಆಗ್ಬೇಕು ಅಂದ್ರು ಅವ್ನ ಹಿಂದೆ ಹಾರ್ಡ್ ವರ್ಕ್ ಬೇಜಾನ್ ಇರುತ್ತೆ. ಹೌದು. ಇಲ್ಲ ಅನುಭವ ಇರುತ್ತೆ, ಇಲ್ಲ ವರ್ಕ್ ಏನೋ ಒಂದ್ ಇರಬೇಕು. ಇಲ್ಲ ಅಂದ್ರೆ ಆಗೋದಿಲ್ಲ. ಇವ್ರುಗಳು ಬರೋರೆಲ್ಲ ಹೊಸಬ್ರು ಹೆಂಗಾಗ್ಬಿಟ್ಟಿದಾರೆ ಅಂದ್ರೆ ತುಂಬಾ ಫಾಸ್ಟ್. ಹ್ಮ್. ಈಗ ಮಾಡಿ ಈಗ ಬಿಟ್ಬಿಡ್ಬೇಕು, ಈಗಲೇ ಹೆಸರಾಗ್ಬಿಡು. ಬ್ರೋ ಅದ್ ಅಷ್ಟು ಸುಲಭನಾ? ಒಂದು ಫಿಲಮ್ ಅನ್ನೋದು ಎಷ್ಟು ವರ್ಕ್ ಇದೆ ಅಂತ ನಿಮ್ಗೆ ಗೊತ್ತು. ಅದ್ ಅರ್ಥ ಆಗೋ ರೀತಿ ಅವ್ರಿಗೆ ಹೇಳ್ಬಿಟ್ರೆ ತಲೆ ಚಕ್ಕರ್ ಬಂದ್ಬಿಡುತ್ತೆ. ಹೌದು. ಅಲ್ಲ, ಯಾವ್ದು ಸುಲಭ ನನ್ಗೆ ಅದು ಏನಾದ್ರೂ ಎಲ್ಲಾಗತ್ತೆ. ನೀವು ಫಿಲಮ್ ಅಲ್ಲಿ ಫಿಲಮ್ ಬಗ್ಗೆ ಯಾಕೆ ಇದು ಈ ಆಸೆ ಯಾಕೆ? ನೀವು ಬೇರೆ ಇವಾಗ ನೀವ್ ಯಾಕೆ ಒಂದ್ ವಾರದಲ್ಲಿ ಬಿಲ್ಡಿಂಗ್ ಕಟ್ಟೋನಲ್ಲ ಅಲ್ವಾ? ನೀವ್ ಯಾಕೆ ಯಾವ್ದೋ ಒಂದ್ ವಾರದಲ್ಲಿ ಹ್ಮ್. ಹೋಟೆಲ್ ಮಾಡ್ಬಿಟ್ಟು ನಿನ್ ಪ್ರಾಫಿಟ್ ಬಂದ್ಬಿಡೋನಲ್ಲ? ಇದ್ರ ಮೇಲೆ ಮಾತ್ರ ಈ ಭ್ರಮೆ ಯಾಕೆ? ಇದು ಮಾತ್ರ ಏನೋ ಮ್ಯಾಜಿಕ್ ಲ್ಯಾಂಡು, ಹಿಂಗ್ ಹಿಂಗ್ ಕ್ಯಾಮ್ರಾ ತೆಗೆದ್ಬಿಟ್ರೆ ಏನಕ್ಕೆ ಅದೇ ಅದೇ ಇದು? ಅಂದ್ರೆ ಸಪೋಸಿಟ್ಲಿ ಇವಾಗ 20s ಅಲ್ಲಿ ಇರೋರು ಅಥವಾ ನೀವೇನ್ ಹೇಳಿದ್ರಿ ಹೊಸಬ್ರು, ದೇ ಆರ್ ಸಪೋಸ್ ಟು ಬಿ ಸ್ಮಾರ್ಟರ್, ರೈಟ್? ನಮ್ಗಿಂತ ಅಂದ್ರೆ ನಿಮ್ ಏಜ್ ಗೊತ್ತಿಲ್ಲ, ಸುಮ್ನೆ ನಾನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ನಮ್ಗಿಂತ ಹೌದು. ಇವಾಗ ಒಂದು ಜನರೇಷನ್ ಹಿಂದೆ ಇರೋರ್ಗಿಂತ ಅದಕ್ಕಿಂತ ಹಿಂದೆ ಇರೋರ್ಗಿಂತ ವಿ ಆರ್ ಸಪೋಸ್ ಟು ಬಿ ವೆರಿ ವೆಲ್ ಇನ್ಫಾರ್ಮ್ಡ್. ನೀವು ಚಿಕ್ಕ ವಯಸ್ಸಿಂದ ಕಣ್ಬಿಟ್ಟಾಗ್ಲಿಂದಾನೇ ನೀವು ಇಂಟರ್ನೆಟ್ ಜೊತೆ ಬೆಳೆದಿದ್ದೀರಾ, ಇದೆಲ್ಲ ಇದಾಗ ಯಾಕೆ ಅದು ಗೊತ್ತಾಗಲ್ಲ? ನಾವೆಲ್ಲ ಕಂಡ್ಬಿಟ್ಟಾಗ್ಬಿಡಿ, PU ಆದ್ಮೇಲೆ ಮೊಬೈಲ್ ಕೈ ಬಂದಿದ್ ನಮ್ಗೆ. ಎಕ್ಸಾಕ್ಟ್ಲಿ. ಅದಕ್ಕೆ ಇವಾಗ 2ನೇ ಕ್ಲಾಸ್ 3ನೇ ಕ್ಲಾಸ್ ಇಂದ 4G ಸಿಮ್ ಇಂದ ಇವಾಗ ಇವಾಗ ಒಂದು 25 ವರ್ಷದವ್ರು ಅನ್ಕೊಳ್ಳಿ, ಹ್ಮ್. ಅವರೊಂದು 15 ವರ್ಷದ ಹಿಂದೆ ಅವ್ರಿಗೆ 10 ವರ್ಷ ವಯಸ್ಸು. ಸೊ ಅವಾಗಿಂದ ಅವಾಗಿಂದ ಅವರು ಒಂದು 2011-12 ಇಂದ ಆಲ್ಮೋಸ್ಟ್ ಎಲ್ರ ಕೈಗೂ ಒಂಚೂರು ಬರಕ್ ಶುರು ಆಯ್ತು ಮೊಬೈಲ್ ಫೋನ್ ಏನು ಅಂತ. ದೇವ್ ಗ್ರೋನ್ ಅಪ್ ವಿತ್ ದಟ್ ಅಂಡ್ ಅವ್ರಿಗೆ ಎಲ್ಲ ಇನ್ಫಾರ್ಮೇಶನ್ ಇದೆ, ಎಲ್ಲ ಇದೆ. ಅದಾದ್ಮೇಲೆ ಹೆಂಗದು ಗೊತ್ತಾಗ್ತಿಲ್ಲ? ಅಥವಾ ಯಾಕೆ ಇದು ಆಬ್ವಿಯಸ್ ಬೇರೆ ಎಲ್ಲೂ ಕೇಳ್ತಿರೋದು ಯಾಕೆ ಇಲ್ಲಿ ಬರುತ್ತೆ ನಂಗೆ ಅದು ಇಲ್ಲಿ ಗೊತ್ತಿಲ್ಲ. ಏನಾಗಿದೆ ಗೊತ್ತಾ ಪ್ರಾಬ್ಲಮ್? ಹ್ಮ್. ಆ ಫಸ್ಟ್ ಒಂದು ಟಿಕ್ ಟಾಕ್ ಅಂತ ಬಂತು ಗೊತ್ತಾ, ಅದ್ ಬಂತಲ್ಲಪ್ಪ, ಅಲ್ಲಿ ಶುರು ಆಗಿದ್ರು ಕಾಯಿಲೆ. ಮುಂಚೆ ಹಂಗಿರ್ಲಿಲ್ಲ. ಒಬ್ಬ ಆಕ್ಟರ್ಗಳು ಕಾಯೋರು, ಬಂದಿ ಹ್ಮ್. ನಿಲ್ಲೋರು, ನಾನ್ ಹ್ಮ್. ಮಾಡ್ತೀನಿ ಅಂತ ಪೇಶನ್ಸ್ ಇರೋರು. ಹ್ಮ್. ಈಗ ಹಂಗಲ್ಲ. ಅಲ್ಲೆಲ್ಲ ಟೈಮ್ ಸಿಕ್ಕ ರೀಲ್ಸ್ ಮಾಡಿರ್ತಾರೆ. ಅದೆಲ್ಲ ಹ್ಮ್. ಅದ್ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಅದ್ ಹಾಕಿದ ತಕ್ಷಣ ಮಿಲಿಯನ್ ಮಿಲಿಯನ್ ರೀಚ್ ಆಗುತ್ತೆ, ಹ್ಮ್. ಲಕ್ಷ ಹೋಗುತ್ತೆ, ಎಲ್ಲ ಹೋಗುತ್ತಲ್ಲ. ಫಿಲಮ್ ಹಂಗೆ ಅನ್ಕೋಬಿಟ್ಟವ್ರೆ. ಫಿಲಮ್ ಹಂಗಲ್ಲ. ಆ ಹ್ಮ್. ರೀಲ್ಸ್ ಮಾಡ್ಬೇಕಂದ್ರು ಫಿಲಮ್ ಮಾಡಿರ್ತಾನೆ ಹಿಂದೆ ಒಬ್ಬ. ಅದು ರೀಲ್ಸ್ ಮಾಡಕ್ ಮುಂಚೆ ಹೌದು. ಅದ್ ಹಿಂದೆ ಒಬ್ಬ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಒಂದ್ ಸಾಂಗ್ ಎಲ್ಲ ಮಾಡಿರ್ತಾರೆ. ಅದನ್ನ ನೀವು ತಗೊಂಡ್ ಮಾಡ್ತಿದ್ದೀರಾ. ಅದನ್ನ ತಗೊಂಡ್ ಇವ್ರು ಮಾಡ್ತಾ ಇರೋದು. ಇವರೇ ಏನು ಕ್ರಿಯೇಟ್ ಮಾಡ್ಬಿಟ್ಟು ಹೌದು. ಸ್ಟಾರ್ ಆಗಿಲ್ಲ ಇಲ್ಲಿ. ಬಟ್ ಇವಾಗ ನೀವು ಈ ನಡುವೆ ಅದು ಟಿಕ್ ಟಾಕ್ ಇತ್ತು ಹೋಯ್ತು, ಇವಾಗ ಟಿಕ್ ಟಾಕ್ ಹೋಗೇ 4-5 ವರ್ಷ ಈಗ ಆಯ್ತು. ರೀಲ್ಸ್ ಇದೆಯಲ್ಲ, ಹಾ, ರೀಲ್ಸ್ ಇದೆಯಲ್ಲ ಬಟ್ ಈಗ. ಅದ್ ಎಲ್ಲಿ ಓಡ್ತಿದೆ? ಇವ್ರು ಆಗ್ದವ್ರಿಗೆಲ್ಲ ಮಿಲಿಯನ್ ಬಂದಿದೀರ, ನಮ್ ಕೈಗೆ ಸಿಕ್ಕಿರೋರ? ಅದೇ ಇವ್ರದ್ದು ಅಲ್ಲೂ ಓಡ್ತಿರಲ್ಲ, ಅಲ್ಲೂ 250-300 ಇರುತ್ತೆ. ಬಟ್ ಆಸೆ ಮಾತ್ರ ಅದು, ಅದೇ ಹೇಳೋದು. ಇದು ಹೆಂಗ್ ಗೊತ್ತಾ ಬ್ರೋ, ಇವಾಗ ನಾನ್ ಮಾಡಕ್ ಹೋದ್ರೆ ಟೈಮ್ ಆಗುತ್ತೆ. ಅದೇ ಇವಾಗ ಮೋಹನ್ ಮಾಡ್ತಾರೆ, ಬೇಗ ಮಾಡ್ರಿ ನೀವು, ಇದು ಹಂಗಾಯ್ತು ತಾನೆ. ನಾನಾದ್ರೆ ನಿಜ. ನಾನು ಹಾರ್ಡ್ ವರ್ಕ್ ಅಪ್ಪ, ನನ್ ಕಷ್ಟ ಲಾಂಗ್ ಗೇಮು, ನೀವ್ ಮಾಡಿ ಅಂದ್ರೆ ಏನ್ರಿ ಇನ್ನ ಮಾಡಿಲ್ಲ ಅಂತ ಈಸಿಯಾಗಿ ಹೇಳ್ಬಿಡೋದು. ಇಷ್ಟು
ಈ ತರ ಆದ್ರೆ, ಯಾಕಂದ್ರೆ ನಾನು ಅದಕ್ಕೆ ಹೇಳುದು ಇವಾಗ, ಇದಕ್ಕೆ ನಂದು ಒಂದು ಥಾಟ್ ಇದೆ. ಐ ಡೋಂಟ್ ನೋ, ನಾನು ತುಂಬಾ ಜನ, ನಾನು ಆಕ್ಚುಲಿ ಈ ಪಾಡ್ಕಾಸ್ಟ್ ಮಾಡಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಒನ್ ಆಫ್ ದ ರೀಸನ್ ಇದೆ. ನನ್ಗೆ ಯಾವಾಗ ಅನ್ಸಿದ್ರೆ ಒಂದು ಈಕೋ ಸಿಸ್ಟಮ್ ಇದೆಯಾ ನಮ್ಮಲ್ಲಿ, ಫಸ್ಟ್ ಆಫ್ ಆಲ್ ಇದ್ರೆ ಅದನ್ನ ಹೆಂಗ್ ಬೆಟರ್ ಮಾಡೋದು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇದೇ ಒಂದು ಪ್ರಾಬ್ಲಮ್ ತಗೊಳ್ಳಿ. ಇವಾಗ ನೀವು ಕಾಸ್ಟಿಂಗ್ ಮಾಡ್ಬೇಕು ನೀವು ನೆಕ್ಸ್ಟ್ ಫಿಲ್ಮ್, ನೀವು ಪ್ರತಿ ಸತಿ ಈ ಟರ್ಮಾಯಿಲ್ ಇಂದ ಹೋದ್ರೆ ನೀವೇನ್ ಕ್ರಿಯೇಟಿವ್ ಆಗಿ ಔಟ್ಪುಟ್ ತೆಗಿಯಕ್ಕಾಗತ್ತೆ? ನೀವ್ ಇದನ್ನೆಲ್ಲ ಹೌದು. ನೀವು ಓಕೆ, ಫೈನಾನ್ಷಿಯಲಿ ಏನು ಮಾಡಕ್ಕಾಗಲ್ಲಪ್ಪ, ಸರಿ, ದುಡ್ಡು ಅನ್ಸೋದು ನಮ್ಗೊಂದು ಪ್ರಾಬ್ಲಮ್ ಇದೆ, ಹೆಂಗೋ ಮಾಡ್ಕೋತೀವಿ ಅನ್ಕೊಳ್ಳೋಣ. ಹೌದು. ನಿಮ್ಗೆ ಓಕೆ. ಕ್ಯಾಸ್ಟಿಂಗ್, ಇವಾಗ ನೀವು ಒಂದ್ ಮೂರ್ ಕ್ಯಾರೆಕ್ಟರ್ ಇಟ್ಕೊಂಡು ಕ್ಯಾಸ್ಟಿಂಗ್ ಮಾಡಕ್ಕೂ ನಿಮ್ಗೆ, ಇವಾಗ ನಾನು ನಿಮ್ ಕ್ಯಾಸ್ಟ್ ಇದ್ದವ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು ಅಂತ ನಾನು ಹೇಳ್ತಿಲ್ಲ, ಸುಮ್ನೆ ಜನರಲೈಸ್ಡ್ ಆಗಿ ಹೇಳ್ತಿದ್ದೀನಿ. ಆ 3 ಜನ ಹುಡುಕಿ ಅವ್ರನ್ನ ಡಬ್ಬಿಂಗ್ ಮಾಡಿಸಿ ಅದಾದ್ಮೇಲೆ ಅವ್ರನ್ನ ಮಾಡಕ್ ಇಷ್ಟು ಕಷ್ಟ. ಒಂದು ಪ್ರೊಫೆಷನಲ್ ಆಗಿ ಒಂದು ಇದೇ ಇಲ್ವಲ್ಲ, ಒಂದು ಥಾಟ್ ಪ್ರಾಸೆಸ್ ಇಲ್ವಲ್ಲ, ಅಲ್ವಾ? ಇವಾಗ ಅದೇ ನೀವು ಬೇರೆ ಕಡೆ ನೋಡಿದ್ರೆ, ಇವಾಗ ಸುಮ್ನೆ ಅಗೇನ್ ಕಂಪ್ಯಾರಿಸನ್ ಮಾಡ್ಬೇಕು ಅಂತ, ಇವಾಗ ನೀವು ಮುಂಬೈಯಲ್ಲಿ ನೋಡಿ, ಅಲ್ಲೂ ಶಾರ್ಟ್ ಫಿಲ್ಮ್ಸ್ ಇದೆ. ಅಲ್ಲಿ ಅಟ್ಲೀಸ್ಟ್ ಇವಾಗ ಅಂದ್ರೆ ಅದು ಬಿಕಾಸ್ ಆ ಸಿಟಿನಲ್ಲಿ ಅಷ್ಟು ಫಿಲ್ಮ್ ಬಗ್ಗೆ ಮುಂಬೈಯಲ್ಲಿ ನಡೆಯೋದ್ರಿಂದ ಅಲ್ಲಿ ಒಂದು ಬೇಸಿಕ್ ಹ್ಮ್. ಕಾಮನ್ ಸೆನ್ಸ್ ಇದೆ. ಹೌದು, ಟೈಮ್ ಆಗುತ್ತೆ, ನಾವು ಮಾಡ್ಬಿಟ್ಟು ಬಂದ್ವಿ ಅಂದ್ರೆ ಸುಮ್ನೆ ಇರ್ಬೇಕು, ನೆಕ್ಸ್ಟ್ ಅವ್ರ ಕರ್ದಾಗ ಹೋಗ್ಬೇಕು, ನಾವು ಬೇರೆ ಬೇರೆ ಕಡೆ ಟ್ರೈ ಮಾಡ್ತಿರೋಣ, ಆ ತರ ಇದೆ. ನಮ್ಮಲ್ಲಿ ಅದು ಅವೇರ್ನೆಸ್ ಇಲ್ಲ, ಅದನ್ನ ಅವೇರ್ನೆಸ್ ಬೆಳ್ಸಕ್ಕೂ ಟ್ರೈ ಮಾಡ್ತಿಲ್ಲ. ಸೊ ಅಷ್ಟು ಆರ್ಗನೈಸ್ಡ್ ಆಗಿ ಏನಾದ್ರು ಇದೆಯಾ ಅಂದ್ರೆ, ಇವಾಗ ಬರೀ ಕ್ಯಾಸ್ಟಿಂಗ್ ಒಂದೇ ಅಲ್ಲ, ಇವಾಗ ಮಾರ್ಕೆಟಿಂಗ್. ಇವಾಗ ನೀವು ಶಾರ್ಟ್ ಫಿಲ್ಮ್ ನಿಜ. ಮಾಡಿದ್ದೀರಾ, ನೀವು ಚೆನ್ನಾಗಿ ಮಾಡಿದ್ದೀರಾ, ನೀವು ಇವಾಗ ದುಡ್ಡಿಲ್ಲ ಅನ್ನೋದು, ದುಡ್ಡು ಇದೆಯಾ ಇಲ್ವಾ ಅನ್ನೋದು ಸೆಕೆಂಡರಿ, ಅಲ್ವಾ? ಇವಾಗ ನಾನು ಯಾವಾಗಲೂ ಕೇಳ್ತೀನಿ ಬ್ರೋ, ಇವಾಗ ನಾನ್ ನಿಮ್ಗೆ ಇವಾಗ ಲೆಟಸ್ಸೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಬ್ರೋ, ನೀವು ಅಲ್ಲಿ ಹೋಗ್ಬಿಟ್ಟು ಪ್ರಮೋಟ್ ಮಾಡಿ, ನಿಮ್ಗೆ ಆ ಚಾನೆಲ್ಗೆ ಒಂದು ಏನೋ ಇದಾರಪ್ಪ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ಇದಾರೆ ಅಲ್ಲಿ, ನೀವು ಲಾಸ್ಟ್ ವಿಡಿಯೋ ಒಂದು ನೋಡಿರ್ತೀರಾ, ಅಲ್ಲಿಗೆ 1 ಲಕ್ಷ ವ್ಯೂಸ್ ಬಂದಿದೆ ಅಂತೀನಿ. ಅವನು ನಿಮ್ನ 50,000 ಕೇಳ್ತಾನೆ. ಸರಿ, ನೀವ್ ಹೆಂಗೋ ಕೊಟ್ಟೆ ಹೋದ್ರಿ, ಆಯ್ತಾ? ಬಟ್ ಅವ್ನ್ ನಿಮ್ಗೆ 1 ಲಕ್ಷ ವ್ಯೂಸ್ ಗ್ಯಾರಂಟಿ ಮಾಡ್ತಿಲ್ಲ, ಏನು ನಿಜ. ಇಲ್ಲ. ಇವಾಗ ಹ್ಮ್. ನಿಮ್ದು ಓಡ್ಲಿಲ್ಲ ಅನ್ಕೊಳ್ಳಿ, ನೀವ್ ಹೋಗಿ ಕೇಳ್ತೀರಾ, ಇದೇನ್ ಗುರು ನನ್ ಕೊಟ್ಟೆ ಓಡ್ಲಿಲ್ಲ. ನೀವ್ ಯಾರು ಅಂತ ಗೊತ್ತಿಲ್ಲ ಬ್ರೋ, ನಿಮ್ದು ತಮ್ನೇಲು ಅದಕ್ಕೆ ಓಡ್ಲಿಲ್ಲ ಅನ್ಬಿಡ್ತಾನೆ. ನಾನು ಎಲ್ರು ಮಾಡ್ತಾರೆ ಅಂತಿಲ್ಲ, ಅಗೇನ್ ಐ ಆಮ್ ಜಸ್ಟ್ ಗಿವಿಂಗ್ ಅ ವೇಗ್ ಎಕ್ಸಾಂಪಲ್, ರೈಟ್? ಇವಾಗ ನಾನು ಇದಕ್ಕೆ ತುಂಬಾ ಜನ ಕೇಳಿರೋದೇನಂದ್ರೆ, ಇವಾಗ ನಾನು ಫಿಲ್ಮ್ ಮಾಡಿದ್ದೀನಿ, ಶಾರ್ಟ್ ಫಿಲ್ಮ್ ಆಗ್ಲಿ ಫೀಚರ್ ವಾಟ್ ಎವರ್, ರೈಟ್? ನನಗೆ ಡೇ ಒನ್ನೇ ಗೊತ್ತು ನಾನು ಫೇಮಸ್ ಅಲ್ಲ ಅಂತ, ಆಯ್ತಾ? ಹೌದು. ನೀವು ಹೌದು. ಅದಕ್ಕೆ ನನಗೇನ್ ಹೇಳಿದ್ರಿ, ಫೇಮಸ್ ಆಗು ಅಂದ್ರಿ. ಹೆಂಗ್ ಫೇಮಸ್ ಆಗ್ಲಿ ಅಂದ್ರೆ ಪ್ರಮೋಟ್ ಮಾಡು ಅಂದ್ರಿ. ಹೆಂಗ್ ಪ್ರಮೋಟ್ ಮಾಡ್ಲಿ? ಯೂಟ್ಯೂಬ್ ಅವನ ಹತ್ರ ಹೋಗು ಅಂದ್ರಿ. ಯೂಟ್ಯೂಬ್ ಅವನ ಹತ್ರ ದುಡ್ಡು ಕೊಟ್ಟೆ, ಓಡ್ಲಿಲ್ಲ. ಯಾಕೆಂದ್ರೆ ಅವನು ನೀನ್ ಫೇಮಸ್ ಅಲ್ಲ ಅಂತವನೆ. ಇದು ನನಗೆ ಫಸ್ಟೇ ಗೊತ್ತಿತ್ತಲ್ಲ. ನನಗ್ ಗೊತ್ತಿರೋ ವಿಷಯ ನನಗೆ ಹೇಳಕ್, ನನಗ್ ದುಡ್ಡು ಖರ್ಚು ಮಾಡಿಸಿ ನನ್ನ ಒಂದ್ 3 ತಿಂಗಳು ರೌಂಡ್ ಹೊಡಿಸಿ ವಾಪಸ್ ಕರ್ಕೊಂಬಂದ್ ಅಲ್ಲೇ ನಿಲ್ಲಿಸ್ದ. ಅದಕ್ಕೆ ಅಲ್ವಾ ಹೌದೌದು. ಈ ಇನ್ಫಾರ್ಮೇಶನ್ ಶೇರ್ ಮಾಡಕ್ ನಮ್ಮಲ್ಲಿ ಏನು ಇಲ್ಲ. ಅಥವಾ ಓಕೆ ಬ್ರೋ, ಹಿಂಗ್ ಮಾಡಿದ್ರೆ ಇದು ನೋಡಿ, ಇವಾಗ ಮಿನಿಮಮ್ ಬ್ರೋ, ಇವಾಗ ನಾನು ಹೇಳೋದು 500 ಜನ ಬ್ರೋ ನೋಡೋದು ಮೋಸ್ಟ್ಲಿ. ಬಟ್ 500 ಜನಕ್ಕೆ ನಾನು ಏನು ಅಂದ್ರೆ ವಿ ಆರ್ ನಾಟ್ ಚಾರ್ಜಿಂಗ್ ಎನಿಥಿಂಗ್, ನಾವು ಕೊಲಾಬರೇಟೆಡ್ ಆಗಿ ಮಾಡೋಣ. ಈ ಒಂದು ಮೈಂಡ್ ಸೆಟ್ ಆದ್ರೂ ಬರ್ಬೇಕಲ್ಲ. ಇವಾಗ ನಾಳೆ ನಿಮ್ದು ಏನಾದ್ರು ಇಫ್ ಯು ಡೂ ಬೆಟರ್, ಅವಾಗ ಐ ವಿಲ್ ಆಸ್ಕ್ ಯು ಫಾರ್ ಹೆಲ್ಪ್. ಆ ತರ ಆದ್ರೂ ಇರ್ಬೇಕಲ್ಲ ನಮ್ದೊಂದ್ ಹೌದು. ಸ್ವಲ್ಪ, ಪ್ಲೀಸ್ ಹೆಲ್ಪ್ ಮೀ ಪ್ರಮೋಟ್ ಇಟ್ ಅಂತ. ಹೌದೌದು. ಅಟ್ ನಿಜ ಲೀಸ್ಟ್ ನಿಜ. ಇಂಡಿಪೆಂಡೆಂಟ್ ಲೆವೆಲ್ ಅಲ್ಲಾದ್ರೂ ಇದು ಬರ್ಬೇಕು ಅಂತ ನಂದು ಒಂದು ಥಾಟ್. ಅಂಡ್ ಇದು ನನಗೆ ಕಾಸ್ಟಿಂಗ್ ಅಲ್ಲೂ ಬರ್ಬೇಕು. ಇವಾಗ ಕಾಸ್ಟಿಂಗ್ ಡೈರೆಕ್ಟರ್ಸ್ ಅನ್ನೋರು ನಮ್ಮಲ್ಲಿ ಯಾಕಿಲ್ಲ? ಕಾಸ್ಟಿಂಗ್ ಏಜೆನ್ಸೀಸ್ ಯಾಕಿಲ್ಲ? ವೈ ಡೋಂಟ್, ಯಾಕೆ ಯಾರು ಏನೂ ಇದನ್ನ ಫಿಗರ್ ಔಟ್ ಮಾಡದೆ? ವರ್ಷಕ್ಕೆ ನಾವು ಅದು ಬೆಂಗಳೂರಲ್ಲಿ ನನ್ಗಿನ್ನ ಔಟ್ಸೈಡ್ ಅಂದ್ರೆ, ಇವಾಗ ಈ ಬೆಂಗಳೂರು ಸರೌಂಡಿಂಗ್ಸ್ ಬಿಟ್ಟು ಇನ್ನ ನನಗೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ಕರ್ನಾಟಕ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಎಲ್ಲ ಸೇರಿ ಎಷ್ಟು ಹ್ಮ್. ಜನ ಫಿಲ್ಮ್ ಮೇಕಿಂಗ್ ಮಾಡ್ತಿದ್ರೆ, ಶಾರ್ಟ್ ಫಿಲ್ಮ್ ಇಂದ ಹಿಡಿದು, ಹೌದು. ರೈಟ್? ಹೆಂಗೆ ಹೌದು. ಪ್ರತಿಯೊಬ್ರು ಅವ್ರ ಫ್ರೆಂಡ್ಸ್ ಹಾಕೊಂಡು ಹೆಂಗ್ ಮಾಡಕ್ಕಾಗತ್ತೆ? ಇದು ಎಲ್ರು ದುಡ್ಡು ಖರ್ಚು ಮಾಡೇ ಮಾಡ್ತೀರ ನೋಡಿ. ನೀವು 5 ರೂಪಾಯಿ ಖರ್ಚು ಮಾಡಿ, 5 ಲಕ್ಷ ಖರ್ಚು ಮಾಡಿ, ದುಡ್ಡೇ ತಾನೆ. ನಿಜ. ಅದೇ, ಹೌದೌದು. ನಥಿಂಗ್ ಈಸ್ ಆರ್ಗನೈಸ್. ಇದನ್ಯಾರು ಆರ್ಗನೈಸ್ ಮಾಡಕ್ ಟ್ರೈ ಮಾಡ್ಬೇಕು, ಅವಾಗ್ಲೇನೆ ಬೆಟರ್ ಆಗೋದು. ಇಲ್ಲಾಂದ್ರೆ ಇನ್ನೊಂದು 10 ವರ್ಷ 15 ವರ್ಷ ಬಿಟ್ಟು ಹಿಂಗೆ ಇದ್ರೆ ವಾಟ್ ಈಸ್ ದ ಪಾಯಿಂಟ್, ಅಲ್ವಾ? ಹೌದು. ಯಾಕಂದ್ರೆ ಇದೆಲ್ಲ ನೀವು ಫೇಸ್ ಹೆಂಗೆ ಮಾಡಿರ್ತೀರ. ಇದಕ್ಕೆ ಆನ್ಸರ್ ಇಲ್ಲ ಬ್ರೋ. ಹೆಂಗೆ ಅಂದ್ರೆ ಹ್ಮ್. ಫೇಸ್ ಮಾಡಿದೀವಿ, ಫೇಸ್ ಮಾಡೋದು ಮಲ್ಕೊಂಡು ಬಿಟ್ಟಿದೀವಿ. ಆಗ್ತಿಲ್ಲ. ಹ, ಈಗ ಒಂದು ಕತೆ ಬರ್ದ್ಬಿಡ್ತೀವಿ, ಎಲ್ಲಾ ಮಾಡ್ಬಿಡ್ತೀವಿ. ಆ ಕ್ಯಾಸ್ಟಿಂಗ್ ಹುಡ್ಕೋದಿದ್ಯಲ್ಲ, ಅದ್ರ ಪ್ರೋಸೆಸ್ ಇನ್ನೊಂದಲ್ಲ. ಹೌದು. ನಾನು ಎಷ್ಟೋ ಜನ ಮೊನ್ನೆ ಮಾತಾಡಿದ್ದೀನಿ ಬ್ರೋ. ಹ್ಮ್. ಅವ್ರ ಬಾಯಿ ಬಿಟ್ರೆ ಒಂದು ದಿವಸಕ್ಕೆ 15K ಕೇಳ್ತಾರೆ. ಹ್ಮ್. ಶಾರ್ಟ್ ಫಿಲ್ಮ್ ಅದು. ಶಾರ್ಟ್ ಫಿಲಮ್ಗೆ ಹ್ಮ್. 15K ಕೊಡಿ, ಅದು ನೋಡೋಣ, ಕಡಿಮೆ ಮಾಡ್ತೀನಿ. ಹ್ಮ್. ಅವ್ರು ಎಲ್ಲೂ ಬಂದಿಲ್ಲ. ಅವ್ರು ಯಾರು ಅವ್ರು ಅಂತ. ಹೇಳೋದ್ ನೋಡಿದ್ರೆ, ನೆಕ್ಸ್ಟ್ ಇಯರ್ ಅಲ್ಲಿ ನಾನು ದೊಡ್ಡ ಫಿಲಮ್ ಜೊತೆ ಮಾಡ್ತಾ ಇದ್ದೀನಿ, ಅದು ಈಗನೂ ನಮ್ದು ಪ್ರಮೋಷನ್ ಶುರು ಆಗಿಲ್ಲ. ನಾನು ಹೆಂಗ್ ನಂಬನ? ಹ್ಮ್. ಆಯ್ತು, ಹೊಸಬ್ರಂಗ್ ಕೊಡೋಣ ಹ್ಮ್. ಅಂದ್ರೆ ಹ್ಮ್. ಹ್ಮ್. ನನಗ್ ಬರಲ್ಲ ಅಂತಾರೆ. ಹ್ಮ್. ಓಕೆ, ಬರಲ್ಲ ಬಾಮ, ನಾನು ಟ್ರೈನಿಂಗ್ ಕೊಟ್ಟು ಮಾಡಿಸ್ತೀನಿ ಅಂದ್ರೆ ಆ ಬರಲ್ಲ. ಜೋಶಲ್ಲಿ ಬರ್ತಾರೆ. ಹ್ಮ್. ಬರ್ತಾರೆ. ಇನ್ನೇನ್ ನಾಳೆ ಶೂಟಿಂಗ್ ಇದೆ, ಮಧ್ಯದಲ್ಲಿ ಕೈ ಕೊಡೋರು ಅವ್ರೆ ಫಸ್ಟ್. ಅಂಡ್ ಟೈಮಿಗೆ ವ್ಯಾಲ್ಯೂ ಕೊಡಲ್ಲ, ಅದು ಬಿಗ್ಗೆಸ್ಟ್ ಕೊಡಲ್ಲ. ಪ್ರಾಬ್ಲಮ್. ನಾವು. ನಮ್ಗೇನ್ ಗೊತ್ತಾ ಇದ್ರಲ್ಲಿ, ಹ್ಮ್. ನಾವು ಒಬ್ಬ ಫ್ರೆಂಡ್ಸ್ ಆಗಿ ನಾವು ನೀವು ಫ್ರೆಂಡ್ಸ್, ಹ್ಮ್. ಹ್ಮ್. ಈ ನಿಮ್ತಾವ್ ನಾನ್ ಮಾತಾಡಿ, ನಮ್ತಾವ್ ನೀವ್ ಹ್ಮ್. ಮಾತಾಡ್ತೀರಾ, ಹ್ಮ್. ನಾವ್ ಹ್ಮ್. ಅರ್ಥ ಮಾಡ್ಕೋತೀವಿ. ಹೌದು. ಅದು ನೀವು ಒಂದು ಹುಡುಗಿಗೆ ನಾವು ಕೊಟ್ವಿ ಅನ್ಕೊಳ್ಳಿ, ಅಂದ್ರೆ ಈಗ ಈ ತರ ಹಿಂಗಿದ್ಯಮ್ಮ, ಈ ತರ ಹ್ಮ್. ಮಾಡ್ತಾ ಇದೀವಿ, ಈ ಹ್ಮ್. ಸ್ವಲ್ಪ ಟೈಮ್ ಕೊಡು ಅಂದ್ರೆ
ಓಕೆ ಒಂದ್ 2 ದಿನ ಕೊಡ್ತಾರೆ. ಹ್ಮ್ 3ನೇ ದಿನಕ್ಕೆ ಹೇಳೋದ್ ಏನ್ ಗೊತ್ತಾ, ನಾನು 2 ದಿನ ಕೊಟ್ನಲ್ಲ ನಿಮ್ಗೆ, ಹ್ಮ್ ನೀವ್ ಯಾಕೆ ಮಾಡ್ಲಿ. ಈಗ ಫಿಲಮ್ ಅನ್ನೋದು ಅಷ್ಟು ಸುಲಭ ಆಗಂಗಿದ್ರೆ ದಿಸಕ್ಕೆ ಒಂದು 50 ಫಿಲಮ್ ರಿಲೀಸ್ ಆಗ್ಬೇಕಾಯ್ತು, ಅಂಡ್ ಇದು ಲಕ್ಷಾಂತರ ಮೂವಿ ರಿಲೀಸ್. ಅಂಡ್ ಇದು ಕ್ರಿಯೇಟಿವ್ ಅಲ್ಲ ಬ್ರೋ. ನಾನು ಇವಾಗ ಯಾರ ಜೊತೆ ವರ್ಕ್ ಹಾ, ಮಾಡೋ ಫಸ್ಟ್ ಅದು ಹಂಗ ಟೆಕ್ನಿಕಲ್ ಆಗಿ ಆಗಲ್ಲಪ್ಪ. 2 ದಿನ 8 ವರ್ಕಿಂಗ್ ಅವರ್ಸ್ ಹಾಕೊಂಡು ಮುಗ್ಸಕ್ ಆಗಲ್ಲ ಅದನ್ನ. ಅಲ್ವಾ? ಅದೇನ ಟಾರ್ಗೆಟ್ ತರ ಮಾತಾಡ್ತಾರ ಅವರು, ಆಗಲ್ಲ ಈ ಇವಾಗ. ಆಫೀಸಲ್ಲಿ ಟಾರ್ಗೆಟ್ ಕೊಡ್ತಾರಲ್ಲ. ಎಕ್ಸಾಕ್ಟ್ಲಿ ಹಂಗೆ ಮಾತಾಡ್ತಾರೆ. ಅದಲ್ಲ ಅದಂಗ ಆಗಂಗ್ ಇದ್ದಿದ್ರೆ ಅದನ್ನೇ ಮಾಡ್ತಿದ್ವಲ್ಲ. ಆ, ಎಲ್ಲ ಇವಾಗ ಹೌದು. ಈ ಕಾರ್ಪೊರೇಟ್ ಈ ಟಾರ್ಗೆಟ್ ಲೇಸ್ ಬಿಟ್ಟು ಕ್ರಿಯೇಟಿವ್ ಇಷ್ಟೆಲ್ಲ ರಿಸ್ಕ್ ತಗೊಂಡು ಇಷ್ಟೆಲ್ಲ ಹೊಡೆತಗಳು ತಿನ್ಕೊಂಡು ಕ್ರಿಯೇಟಿವ್ ಫೀಲ್ಡ್ ಬರೋದೇ ಎಂತಕ್ಕೆ ನೀವು ಹಂಗಿದ್ರೆ? ನನ್ ಪಾಯಿಂಟ್ ಅದೇ. ಹೌದು. ಇವಾಗ ಸುಮ್ನೆ ಎಕ್ಸಾಂಪಲ್ ಬ್ರೋ. ಇವಾಗ ಸರಿ ಶಾರ್ಟ್ ಫಿಲಮ್ ಮಾಡೋಣ, ರಿಯರ್ಸ್ ಫಸ್ಟ್ ಡೇನ ಐಸ್ ಬ್ರೇಕ್ ಆಗ್ಬಿಡತ್ತಾ? ಫಸ್ಟ್ ಡೇನ ಕಂಫರ್ಟ್ ಆಗ್ಬಿಡತ್ತಾ? ಆಗಲ್ಲ. ಟೈಮ್ ಬೇಕು. ಆಗಲ್ಲ. ಮನ್ಸೂರಪ್ಪ ಅಲ್ಟಿಮೇಟ್ಲಿ ಎಲ್ರು ಮನ್ಸೂರು. ನಾವಿಬ್ರು ಒಬ್ರ ಹತ್ರ ಒಬ್ರು ಹೌದು. ಓಪನ್ ಅಪ್ ಆಗ್ಬೇಕಾದ್ರೆ ಟೈಮ್ ತಗೊಳತ್ತೆ. ಅರ್ಥ ಮಾಡ್ಕೊಳಕ್ಕೆ ಯಾವ ಲೆವೆಲ್ ಥಿಂಕಿಂಗ್ ಎಲ್ಲ ಟೈಮ್ ತಗೊಳತ್ತೆ. ಅದಕ್ಕೆ ನಿಜ ಟೈಮ್ ನಿಜ ನಿಜ. ವ್ಯಾಲ್ಯೂ ಇರಲ್ಲ. ನಾನು ಇನ್ನ ತುಂಬಾ ಜನದ ಅದೇ ಹೇಳೋದು. ಇವಾಗ ಇವತ್ತು ಹ್ಮ್. 2 ಗಂಟೆಗೆ ವರ್ಕ್ಶಾಪ್ ಅಂದ್ರೆ 1 ಗಂಟೆ ಕ್ಯಾನ್ಸಲ್ ಮಾಡೋರು ಇರ್ತಾರೆ. ಅವ್ರಿಗೆ ಅದು ಯೋಚನೆಗೆ ಹೌದು. ಬರಲ್ಲ. ಈ ಟೀಮ್ ಅವ್ರು ಎಲ್ಲರೂ ನಿಮ್ಗೋಸ್ಕರ ಇವತ್ತು ಕೂತಿದ್ದಾರೆ ಅಂತ ಬರಲ್ಲ. ಅಟ್ಲೀಸ್ಟ್ ಹಿಂದಿನ ದಿವಸನೇ ಬರಲ್ಲ ಅನ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸ್ ತೋರಿಸಲ್ಲ. ಬಟ್ ಇದನ್ನ ಅದೇ ಸ್ಟ್ರೀಮ್ ಲೈನ್ ಮಾಡಿದ್ರೆ ಒಳ್ಳೆ. ನಿಮ್ಗೆ ಇವಾಗ ಸುಮ್ನೆ ನಾನು ಹೈಪೋಥೆಟಿಕಲ್ ಕೇಳ್ತಿರ್ತೀನಿ. ಇದು ಮಾರ್ಕೆಟಿಂಗಿಗೂ ಇದೇ ಪ್ರಾಬ್ಲಮ್ ಇರುತ್ತೆ. ಇವಾಗ ಸುಮ್ನೆ ನಾಳೆ ನಿಮ್ಗೆ ಆಸ್ ಎ ಶಾರ್ಟ್ ಫಿಲಮ್ ನೀವು ಮುಂದಕ್ಕೆ ಫೀಚರ್ ಫಿಲಮ್ ಮಾಡಿದಾಗ್ಲೂ ಹೆಂಗಿದ್ರು ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಆಗ್ಲೂ ಅಲ್ವಾ? ಅದೇ ನೀವ್ ಹೌದೌದೌದು. ಹೇಳ್ದಂಗೆ ಎಷ್ಟು ಡ್ಯೂರೇಷನ್ ಆಫ್ ದ ಫಿಲ್ಮ್ ಡಸಂಟ್ ಮ್ಯಾಟರ್. ಇವಾಗ 36 ನಿಮಿಷ ಮಾಡಿದೀರಾ, ನಾಳೆ ನೀವು 2.5 ಅವರ್ ಫಿಲ್ಮ್ ಮಾಡ್ತೀರಾ ಅಂದ್ರೂ ನೀವು ಇದೇ ಕ್ಯಾಸ್ಟಿಂಗ್ ಮಾಡ್ಬೇಕು. ನೀವು ಅವ್ರಿಗೆ ರಿಹರ್ಸಲ್ ಮಾಡಿಸ್ಬೇಕು. ನೀವು ಅವ್ರನ್ನೇ ಡಬ್ಬಿಂಗ್ ಕರಿಬೇಕು. ಇದ್ದೇ ಇರುತ್ತೆ. ಸೊ ನನ್ ನಿಜ ಕ್ವಶನ್ ನಿಜ. ಏನಂದ್ರೆ, ಇವಾಗ ಸುಮ್ನೆ ನಿಮ್ಗೊಂದು ಚಾನ್ಸ್ ಸಿಕ್ತು, ಸುಮ್ನೆ ಹೈಪೋಥೆಟಿಕಲ್ ಅನ್ಕೊಳ್ಳಿ. ನಿಮ್ಗೆ ಏನ್ ಬೇಕಪ್ಪ, ಇವಾಗ ನೀವ್ ಏನ್ ಹೇಳಿದ್ರು ಆಗತ್ತೆ ಬ್ರೋ ಅಂತ ಅನ್ಕೊಳ್ಳಿ. ನೀವೇನ್ ಬೇಕು ಅಂತೀರೋ ಅದು ಸಿಗುತ್ತೆ. ನೀವು ನಾಳೆ ಫಸ್ಟ್ ಟೈಮ್ ಫಿಲಮ್ ಮಾಡ್ತಿದ್ದೀರಾ. ಈ ಕ್ಯಾಸ್ಟಿಂಗು ಮಾರ್ಕೆಟಿಂಗು ಇದೆಲ್ಲ ನಿಮ್ಗೆ ಏನ್ ಮಾಡಿದ್ರೆ ನೀವು ಕಂಫರ್ಟಬಲ್ ಆಗಿ ಮಾಡ್ತೀರಾ ಅಂದ್ರೆ ಏನ್ ಹೇಳ್ತೀರಾ ನೀವು? ಕಂಫರ್ಟಬಲ್ ಆಗಿ ಮಾಡ್ತೀನಂದ್ರೆ, ಹ್ಮ್ ನಾನೀಗ ನಾನು ಫಸ್ಟ್ ಒಂದು ಈ ಲೈನ್ ಇಳಿದಾಗ ನಾನು ಅನ್ಕೋತಿದ್ದೆ, ಹ್ಮ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಈಗ ಶೂಟಿಂಗ್ ಹೋದಾಗ ಅವರು ಕಾಯಿಸ್ತಾರೆ ನಮ್ನ, ಹ್ಮ್ ಈ ಫಿಲಮ್ ಹೋಗಿಸನ ಸರಿಯಾಗಿ ಕೊಡಲ್ಲ, ಏನಕ್ಕೆ ಹ್ಮ್ ಗೊತ್ತಾ ಅವ್ರು ನಿಜ ನಿಜ ಅದು. ಹ್ಮ್ ಹ್ಮ್ ಈಗ ನಾನು, ನನ್ ದುಡ್ಡು ಇದೆ, ನನಗೆ ಎಲ್ಲಾ ಮಾಡೋ ಶಕ್ತಿ ಕೊಟ್ಟ ದೇವ್ರು ಅಂದ್ರೆ, ಎಲ್ಲ ಹ್ಮ್ ಪ್ರೊಡ್ಯೂಸರ್ ಸಿಕ್ತ ಅಂದ್ರೆ ಹ್ಮ್ ಫಸ್ಟ್ ನಾನು ಕರೆಯೋದೆ ಬೆಸ್ಟ್ ಆಕ್ಟರ್ಸ್. ನಾನು ಹೌದು. ಯಾರು ಬೆಸ್ಟ್ ಆಕ್ಟರ್ಸ್ ಹ್ಮ್ ದುಡ್ಡು ಖರ್ಚು ಮಾಡ್ತಾ ಇದ್ದೀನಿ ಗುರು, ಹ್ಮ್ ನಾನು ಬೇರೆಯವ್ರನ್ನೇ ಕರೆಸ್ತೀನಿ. ಯಾರನ್ನ, ಹ್ಮ್ ಈಗ ನೋನ್ ಪರ್ಸನ್ನೇ ಕರೆಸ್ತೀನಿ. ಹೌದು. ನೋನ್ ಪರ್ಸನ್ ಅಂದ್ರೆ ಅವ್ರು ಹೆಂಗಿರ್ತಾರೆ ಅಂದ್ರೆ ಅವ್ರಿಗೆ ಹ್ಮ್ ಗೊತ್ತಿರುತ್ತೆ ಪ್ರೊಫೆಷನಲ್ ನಾನೇನು ಇರ್ತಾರೆ. ಫೇಸ್ ಮಾಡ್ಕೊಂಡು. ಆ ಹ್ಮ್ ಪ್ರೊಫೆಷನಲ್ ಇರೋರು ಯಾವತ್ತೂ ಹಿಂಗ್ ಮಾತಾಡಲ್ಲ. ಹ್ಮ್ ಹ್ಮ್ ಪ್ರೊಫೆಷನಲ್ ಇದ್ದವ್ರು ಯಾವತ್ತೂ ಈ ತರ ಮಾಡಲ್ಲ. ಅವ್ರು ಹ್ಮ್ ಟೈಮ್ ಕೊಡ್ತಾರೆ, ಇಲ್ಲ ಪೇಮೆಂಟ್ ಕೇಳ್ಬಿಡ್ತಾರೆ, ಹೌದು. ಪರವಾಗಿಲ್ಲ ಬಿಡಿ ತಗೋ ಅಂತ ಕೊಟ್ಬಿಡ್ತೀವಿ, ಇಲ್ಲ ಹ್ಮ್ ಮಾಡ್ಬಿಡ್ತಾರೆ. ಹ್ಮ್ ನಾನ್ ಫಸ್ಟ್ ಮಾಡೋದೇನ್ ಗೊತ್ತಾ, ಹ್ಮ್ ಹೊಸಬ್ರಿಗಂತೂ ನನಗೂ ನಾನು ಹೊಸಬ ಬ್ರೋ. ಹೌದು. ಏನಕ್ಕೆ ಆದ್ರೂ ಅಂದ್ರೆ ಈ ನೋವೆಲ್ಲ ನೋಡಿ 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 ಸಾಕಾಗ್ಬಿಟ್ಟೈತೆ. ನನ್ನ ನಂಬರ್ ಅಲ್ಲಿ ಎಷ್ಟೋ ಬ್ಲಾಕ್ ನಂಬರ್ಗಳವೆ. ಏನಕ್ಕೆ ಹ್ಮ್ ಅಂದ್ರೆ ಬೇಜಾರಾಗಿ ಬ್ಲಾಕ್ ಮಾಡಿ ಸಾಕ್ಬಿಟ್ಟಿವಿ ಹ್ಮ್ ಈ ಹ್ಮ್ ವಿಷಯಕ್ಕೆ. ಏನಕ್ಕೆ ಅಂದ್ರೆ ಇವರೆಲ್ಲ ನನಗೆ ಅಷ್ಟು ನೋವು ಕೊಟ್ಬಿಡ್ತಾರೆ. ಈಗ ಫಿಲಮ್ ಎಲ್ಲ ಮಾಡಿ ನಾನು ಎಷ್ಟೋ ಜನಗಳ ತಾವ ನಾ ಬೈಸ್ಕೊಂಡಿದೀನಿ ಹ್ಮ್ ಗೊತ್ತಾ. ಹ್ಮ್ ಹ್ಮ್ ಏನಕ್ಕೆ ಹೇಳಿ, ಏನಕ್ ಮಾಡಿದ್ರಿ ನೀವು, ನಾನ್ ಕರ್ದಿದ್ದ ನಿಮ್ನ ಅಂತ ಒಂದ್ ಮಾತು ಹ್ಮ್ ಹೇಳ್ತಾರೆ. ಅದ್ ನಾನು ಅಷ್ಟೆಲ್ಲಾ ಮಾಡಿ ಇವ್ರ ತಾವ ಹೌದು. ಅನ್ಸ್ಕೋಬೇಕಾ ನಾನು ಅದು. ಹೌದು ನಿಜ. ಅದು ಈಸಿಯಾಗಿ ಹೇಳ್ಬಿಡ್ತಾರೆ. ಈಗೆಲ್ಲ ಅರ್ಥ ಇಲ್ದಿರೋ ಅಲ್ವಾ, ಮಾತದು. ಅದಕ್ಕೆ ನಾನೇನ್ ಯೋಚನೆ ಮಾಡಿದೆ, ನನಗೆ ಶಕ್ತಿ ಬಂತು ಅಂದ್ರೆ ನಾನು ಎಲ್ಲಾರು ಬೆಸ್ಟ್ ಆಕ್ಟರ್ಸ್ ಹ್ಮ್ ಎಲ್ಲಾ ನೋನ್ ಪರ್ಸನ್ನೇ ಕರೆಸ್ತೀನಿ. ಹ್ಮ್ ಹ್ಮ್ ನಿಜವಲ್ಲೂ ಹ್ಮ್ ಕರೆಸ್ತೀನಿ. ಹ್ಮ್ ಇವ್ರುಗಳ ಸವಾಸನೆ ಬೇಡ. ಹ್ಮ್ ಯಾಕೆಂದ್ರೆ ನಾನು ಇವ್ರಿಗೆ ಚಾನ್ಸ್ ಕೊಡೋದು ಸಾಕು, ಖರ್ಚು ಬೈಸ್ಕೊಂಡು ಮಾಡೋದು ಸಾಕು, ಊಸ್ಕೊಳೋದು ಸಾಕು, ಈಗ ನಿಜ. ಲಾಸ್ಟ್ ಅಲ್ಲಿ ಹಿಂಗ್ ಕೂತ್ಕೊಂಡು ಮಾತಾಡೋದು ಸಾಕು. ಸಾಕು. ಕರೆಕ್ಟ್ ಕರೆಕ್ಟ್ ನಿಜ. ಬಟ್ ಅದೇ ಅದು ಆಗೋ ತನಕ ಅಟ್ಲೀಸ್ಟ್ ನಾವು ಅಂದ್ರೆ ಇದು ನಾನ್ ಮಾಡ್ಬಿಡ್ಬೇಕು ನೀವ್ ಮಾಡ್ಬಿಡ್ಬೇಕು ಅಂತಲ್ಲ. ಎಲ್ಲಾರು ಸೇರ್ಕೊಂಡು ಏನಾದ್ರು ಒಂದ್ ಸ್ವಲ್ಪ ಇಕೋಸಿಸ್ಟಮ್ ಡೆವಲಪ್ ಆಗಿ ಸ್ವಲ್ಪ ಕ್ಯಾಸ್ಟಿಂಗ್ ಸ್ವಲ್ಪ ಪ್ರೊಫೆಷನಲ್ ಆಗ್ಬಿಟ್ರೆ ಬೆಟರ್ ಬ್ರೋ. ಇವಾಗ ನೋಡಿ, ಇವಾಗ ನಾವೇ ಹೌದು. ಕ್ಯಾಸ್ಟಿಂಗ್ ನೀವ್ ಯಾರೋ ಫ್ರೆಂಡ್ಸ್ ಆದ್ರೆ ಇವಾಗ ಕ್ಯಾಸ್ಟಿಂಗ್ ಡೈರೆಕ್ಟರ್ಸ್ ಅಂತ ಇದ್ದು ಅವ್ರಿಗೆ ನನ್ಗೆ ಈ ತರ ಬೇಕು ಅಂತ ಅವ್ರು ಸರಿ ಅವ್ರು ಕೇಳ್ಬಿಡ್ಲಿ ದುಡ್ಡು ನಮ್ಮ ಹತ್ರ ಆದ್ರೆ ಕೊಡೋಣ, ಇಲ್ಲಾಂದ್ರೆ ಬಿಡೋಣ. ಅಟ್ಲೀಸ್ಟ್ ಒಂದ್ ದಾರಿ ಅಷ್ಟೇ. ಇರ್ಬೇಕಲ್ವಾ? ಬ್ರೋ ನಾನು ಇಷ್ಟು ಹೌದು. ತಗೋತೀನಿ, ನಿಮ್ಗೆ ಇಷ್ಟು ಆಪ್ಷನ್ ಕೊಡ್ತೀನಿ, ನೀವು ನೋಡ್ಕೊಂಡ್ ಮಾಡಿ, ದುಡ್ಡು ನಾನು ಮಾತಾಡ್ಕೋತೀನಿ, ಇಷ್ಟು ದುಡ್ಡು ಅದಿದ್ರೆ ಅವಾಗ ಅಟ್ಲೀಸ್ಟ್ ಓಪನ್ ಆಗಿ ಹೇಳ್ಬೋದು. ಬ್ರೋ ನನ್ನ ಬಜೆಟ್ ದಿನಕ್ಕೆ 1,000 ಅಂತ ಹೇಳ್ಬೋದು. 15,000 ಇರೋರನ್ನ ನನಗೆ ಕಳಿಸ್ಲೇಬೇಡ ಬ್ರೋ ಅಂತ ಹೇಳ್ಬೋದು. ಅಷ್ಟಾದ್ರೂ ಇರ್ಬೇಕಲ್ವಾ? ಇವನ್ ಸೇಮ್ ವಿತ್ ಮಾರ್ಕೆಟಿಂಗ್ ನಿಜ. ಆಲ್ಸೋ. ಇವಾಗ ಸುಮ್ನೆ ಅದೇ ಇವಾಗ ನಾನು ಅಂದ್ರೆ ಕೊಲಾಬರೇಟಿವ್ ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ಲೇಬೇಕು. ಅದಿಲ್ಲದೆ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ನನಗದು ಅರ್ಥ ಆಗ್ತಿಲ್ಲ. ಇವಾಗ ನಾನು ಒಂದು ಸ್ಟೋರಿ ಹಾಕ್ಬೇಕು, ನೀವು ನಂಗೆ ಅಂದ್ರೆ ಅಗೇನ್ ತಗೊಳ್ಳೋರು ತಗೊಳ್ಳಿ, ಅವ್ರು ಅದ್ರ ಹಾರ್ಡ್ ವರ್ಕ್ ಇರುತ್ತೆ, ಅವ್ರು ತಗೋತಾರೆ, ನಾನು ತಗೋಬಾರ್ದು ಅಂತಿಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಫ್ರೀ ಆಗಿ ಯಾರಾದ್ರೂ ಒಂದು ಕೊಲಾಬರೇಟಿವ್ ಮಾಡಿದ್ರೆ ಅವ್ರಿಗೂ ರೆಸ್ಪೆಕ್ಟ್ ಕೊಡಲ್ಲ. ಯಾರು ಅವ್ರಿಗೆ ನಿಜ. ಬ್ಲೇಡ್ ಹಾಕಿರ್ತಾರಲ್ಲ ಅವ್ರಿಗೇನೆ ಮರ್ಯಾದೆ ಕೊಡೋದು ಅಲ್ವಾ? ಇಲ್ಲಿ ಬಣ್ಣದ ಮಾತು, ಕಲ್ಲರ್ ಮಾತುಗಳಿಗೆ ವ್ಯಾಲ್ಯೂ ಜಾಸ್ತಿ. ನಾವಿರೋದ್ ಇದ್ದಂಗ್ ಮಾತಾಡ್ತೀವಲ್ಲ, ಹೌದು ಇದೇ ಆಗಲ್ಲ. ತಪ್ಪು. ಇನ್ಫ್ಯಾಕ್ಟ್ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಕೊಟ್ರೇನೆ ಅವನಿಗೆ ವ್ಯಾಲ್ಯೂ.
ನಿಮ್ಗೆ ಸ್ವಲ್ಪ ಹ್ಮ್. ಮೋಸ ಮಾಡ್ಬೇಕು ಒಂಚೂರು, ಆಗ್ಲೇನೆ ಅವನು ಕರೆಕ್ಟ್ ಅಂತ. ನೀವು ಇಲ್ಲ ನಾವು ಕರೆಕ್ಟ್ ಆಗ್ತೀವಿ ಬ್ರೋ. ನಿಜ ನಿಜ. ಕೊಲಾಬರೇಟಿವ್ ಆಗಿ ಮಾಡೋಣ ಬನ್ನಿ ಅಂದ್ರೆ ಬಿಟ್ಟಾಕಿ ಏನ್ ಮಾಡೋದು. ಅದೇ ಯಾಕಂದ್ರೆ ಪ್ರತಿಯೊಬ್ರು ಹೇಳ್ತಾರೆ ಆ, ಇವಾಗ ಅದೇ ಏನಾದ್ರೂ ಸಪೋರ್ಟ್ ಇದೆಯಾ, ಇವಾಗ ಸುಮ್ನೆ ಫಾರ್ ಎಕ್ಸಾಂಪಲ್ ನೀವು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀರಾ, ಇವಾಗ ಒಂದ್ 5 ಜನ ಶಾರ್ಟ್ ಫಿಲ್ಮ್ ಮೇಕರ್ಸ್ ಬೇರೆಯವ್ರು ಇರ್ತಾರೆ. ಎಲ್ರೂ ಸೇರಿ ನಾನು ಏನು ಫಿಲ್ಮ್ ಮಾಡೋದ್ ಬೇಡ, ಪ್ರಾಜೆಕ್ಟ್ ಮಾಡೋದ್ ಬೇಡ, ಒಂದು ಇಂಟರಾಕ್ಟಿವ್ ಪ್ರಮೋಷನಲ್ ಸೆಷನ್ ಮಾಡೋಣ. ನೀವ್ ಅವ್ರ ಫಿಲಮ್ ನೋಡಿ, ಅವ್ರು ನಿಮ್ ಫಿಲಮ್ ನೋಡಿ, ಎಲ್ರು ಒಬ್ಬರ ಫಿಲಮ್ ಬಗ್ಗೆ ಒಬ್ಬರು ಮಾತಾಡೋಣ. ಇದಕ್ಕಾದ್ರೂ ನಿಜ. ಇಂಟ್ರೆಸ್ಟ್ ತೋರಿಸ್ಬೇಕು ಬ್ರೋ. ಇಲ್ಲ ಅಂದ್ರೆ ಹೆಂಗ್ ಯೂಸ್ ಆಗುತ್ತೆ, ಹೆಂಗ್ ಬೆಳೆಯೋದು ಯಾರಾದ್ರೂ? ಇಲ್ಲಾಂದ್ರೆ ಸುಮ್ನೆ ಕುತ್ಕೊಂಡು ನಾವು ಚಮತ್ಕಾರಕ್ಕೆ ವೆಯ್ಟ್ ಮಾಡ್ಬೇಕಷ್ಟೇ ಅಲ್ವಾ? ಯಾರೋ ಬಂದ್ಬಿಡ್ತು ಇವಾಗ ಹೆಂಗಾಗತ್ತೆ? ಇವಾಗ ಟೀಮ್ ಹೆಂಗ್ ಬಿಲ್ಡ್ ಆಗತ್ತೆ? ಯಾರಿಗಾದ್ರು ಇದೆಲ್ಲ ಹೌದು. ಮಾಡ್ಬೇಕು ಇದೆಲ್ಲ ಸೋಷಿಯಲ್ ಮೀಡಿಯಾನ ನಾವ್ ಇದಕ್ ಯೂಸ್ ಮಾಡ್ಕೊಳ್ದೆ, ನಾವ್ ಸುಮ್ನೆ ಬೇರೆ ಎಂತಕ್ಕೋ ಮಾಡ್ತಿದೀವಿ ಅಂತ ಒಂದೊಂದ್ಸತಿ ನಮ್ಗೆ ಅನ್ಸುತ್ತೆ. ನಮ್ ಟೀಮಲ್ಲಿ ನಾವ್ ಮಾತಾಡ್ಬೇಕಾದ್ರು ನಂಗೆ ಅನ್ಸುತ್ತೆ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ಬೇಕು ಅಂದ್ರೆ ಪ್ರೈಸ್ ಮನಿ ಎಷ್ಟು ಇದೇ ಬರುತ್ತೆ. ಇರೋ ಪ್ರೈಸ್ ಮನಿ ಎಷ್ಟು ಬಂದ್ಬಿಡುತ್ತೆ? ಪ್ರೈಸ್ ಮನಿ ಅಲ್ಲ, ಕೊಲಾಬರೇಷನ್ ನೋಡ್ಕೊಳ್ಳಿ. ಅಫ್ಕೋರ್ಸ್ ನೀವ್ ನಿಜ ಹಾಕಿರೋ ನಿಜ ಬಜೆಟ್ ಅಷ್ಟಂತೂ ಪ್ರೈಸ್ ಮನಿ ಬರಲ್ವಾ? ಹೌದೌದು ಇವಾಗ ನಿಜ. 5,000 ರೂಪಾಯಿ ಬಂತಾ ಬಿಡ್ತಾ ಅಲ್ಲ ಪಾಯಿಂಟ್. ಸ್ವಲ್ಪ ಪ್ರಮೋಟ್ ಆಗ್ಲಿ ಅಂಡ್ ಅದೇ ಯೂಸ್ ಮಾಡ್ಕೊಳ್ಳೋಣ. ಲೈಕ್ ಅದೇ ಇವಾಗ ಝೂಮ್ ಇದೆ, ಗೂಗಲ್ ಮೀಟ್ಸ್ ಇದೆ, ಟೆಕ್ನಾಲಜಿ ಎಕ್ಸಿಸ್ಟ್ಸ್, ಟೈಮ್ ಎಕ್ಸಿಸ್ಟ್ಸ್ ಅಂಡ್ ಸೋ ಮೆನಿ ಪೀಪಲ್ ಆರ್ ದೇರ್. ಏನಕ್ಕೆ ಯೂಸ್ ಮಾಡಲ್ಲ? ಇಂಥದನ್ನ ಮಾಡ್ಬೇಕು. ನಾವು ಟ್ರೈ ಮಾಡ್ತಿರೋದು ಇದೆ, ಹೋಗ್ತಾ ಹೋಗ್ತಾ ಮಾಡ್ಬೇಕು ಅಂತ. ನಾನು ಆಕ್ಚುಲಿ ಈ ಇಯರ್ ಮಾಡ್ಬೇಕು ಅಂತಿದ್ವಿ. ಬಟ್ ಅದೇ ನಾವು ಅದನ್ನೇ ಇವಾಗ ಫಿಲ್ಮ್ ಮೇಕಿಂಗು ಆ ಜರ್ನಿ ಬಿಟ್ರೆ ಈ ಪಾಡ್ಕಾಸ್ಟಿಂಗ್ ಅಂಡ್ ಈ ಪ್ರಮೋಷನಲ್ ಜರ್ನಿನಲ್ಲಿ ನಾನು ಅದನ್ನ ನೋಡ್ತಾ ಇದ್ದೀನಿ. ನೀವ್ ಹೇಳ್ದಂಗೆನೆ ಹ್ಮ್. ತುಂಬಾ ಜನ ನನ್ಗೆ ಅದು ಅನ್ಸುತ್ತೆ, ಅದು ತಪ್ಪಲ್ಲ ಅಲ್ವಾ? ಕೆಲವರು ನೀವ್ ಹೇಳಿದ್ರಲ್ಲ ಮಲ್ಗ್ಬಿಟ್ಟಿದ್ದೀನಿ, ನಾವು ಮಲ್ಗ್ಬಿಟ್ಟಿರ್ತೀವಿ, ಸುಸ್ತಾಗ್ಬಿಟ್ಟಿರುತ್ತೆ ಒಂದೊಂದ್ಸತಿ ಪ್ರಾಸೆಸ್ ಅಲ್ಲಿ. ರೈಟ್, ಅದಕ್ಕೋಸ್ಕರ. ಬಟ್ ಆದ್ರೂ ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗುತ್ತೆ ಅನ್ನೋದು ಒಂದು ಹೋಪ್ ಅಷ್ಟೇ. ಆ, ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ, ನಾವೊಂದು ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಹ್ಮ್ ಕಷ್ಟ ಬಿದ್ದಿರ್ತೀವಿ ಅಂದ್ರೆ, ಆಸ್ ಎ ಡೈರೆಕ್ಟರ್ ಪ್ರೊಡ್ಯೂಸರ್ ನಾನು ಹೇಳ್ಕೊತೀನಿ ನಾನೇನು ಹ್ಮ್ ಅಂತ. ಹ್ಮ್ ಏನು ಅಂದ್ರೆ, ಬೆಳಗ್ಗೆ ಶೂಟ್ ಶುರು ಮಾಡಿದ್ರೆ ಹ್ಮ್ ನೈಟ್ 10:30 ಆಗೋದು, 10:30 ಹೌದು. 11 ಆಗೋದು. ಹ್ಮ್ ಬಂದು ಮನೆಯಲ್ಲಿ ಅದು ಮುಂದಿಂದ ಹೇಳಿ ಹ್ಮ್ ನಾಳೆದು ಈ ಶೂಟ್ ಇದೆ ಅಂತ ಎಲ್ಲ ರೆಡಿ ಮಾಡಿ ಬಂದ್ ಮಲಗಿ ಹೌದು. ಬೆಳಗ್ಗೆ 3 ಗಂಟೆ ಮಲಗ್ತಿದ್ದೆ ನಾನು ಅಷ್ಟೇ. ಹ್ಮ್ 3 ಗಂಟೆಗೆ ಎದ್ದಿ ಸ್ನಾನ ಮಾಡಿ ತಿರುಗಿ ಹೋಗಿ ಆ ಹ್ಮ್ ಶಾರ್ಟ್ ಇಕ್ಕಿ ರೆಡಿ. ಹಿಂಗೆ 8 ದಿನ 9 ದಿವಸ ನಡೀತು. ನನ್ ಹ್ಮ್ ಮೈಂಡ್ ಹೆಂಗಾಗಿರ್ಬೋದು ಹೇಳಿ. ಹೌದು. ಈ ಕಡೆ ಎಲ್ಲಾರ್ಗು ಪೇಮೆಂಟ್ ಹೋಗ್ಬೇಕು, ಹ್ಮ್ ಓಕೆನಾ? ಪೇಮೆಂಟ್ ಇಲ್ದೆ ಯಾರು ಮಾಡಿಲ್ಲ ಅವರು. ಹೌದು. ಇರೋದು ಓಪನ್ ಆಗಿ ಹೇಳ್ತಾ ನಿಜ, ಇದ್ದೀನಿ. ಕರೆಕ್ಟ್. ಅವ್ರು ಏನೇ ಇರ್ಬೋದು, ಈಗ ಹ್ಮ್ ನನ್ನ ಫ್ರೆಂಡೇ ತಾನೇ ಅವರೆಲ್ಲ. ಹ್ಮ್ ಹ್ಮ್ ಕಡಿಮೆ ಮಾಡ್ಬೋದಲ್ವಾ? ಹ್ಮ್ ಏನಕ್ ಹ್ಮ್ ಮಾಡಲ್ಲ? ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರು ಇದಾರೆ. ಹೌದು. ಎಲ್ಲ ಕಂಫರ್ಟ್ ಝೋನೆ. ನಾನ್ ಒಬ್ನೇ ಅಲ್ಲಿ ಹ್ಮ್ ವಿರೋಧಿ ತರ ಕಾಣ್ತದೆ. ಯಾಕೆ ಇವನ್ನೆಲ್ಲ ಕರೆಸ್ಬಿಟ್ಟು ಹ್ಮ್ ನಿಲ್ಸ್ಬಿಟ್ಟು ಈ ತರ ಮಾಡ್ರಪ್ಪ, ಈ ಹ್ಮ್ ತರದ್ ಒಂದೆಲ್ಲ ಮಾಡ್ಸಿ ಎಲ್ಲಾ ಮಾಡಿ, ನಾನ್ ಲಾಸ್ಟ್ ಏನಂದ್ರೆ ವಿಲನ್ ನೀವೇ. ಕಳ್ಳಾಗಿದ್ ನಾನೇ, ವಿಲನ್ ನಾನೇ. ಹೌದು. ಅದೇ. ನನ್ಗನ್ಸ್ತು, ಅಲ್ಲ ನನಗೆ ಯಾಕೆ ಈ ತೀಟೆ? ಹ್ಮ್ ಇರ್ಲಿ, ಇವೆಲ್ಲ ನೋವು ತಿಂದಾಗೆ ಮನುಷ್ಯ ಗಟ್ಟಿ ಗಟ್ಟಿ ಆಗುತ್ತೆ. ಆಗ್ತಾನಂತೆ. ನಿಜ ನಿಜ. ಈಗ ಔಟ್ಪುಟ್ ನೋಡ್ಬಿಟ್ಟು ಅವರು ಸ್ಕ್ರೀನಿಂಗ್ ಅಲ್ಲಿ ಬಂದು ಅದು ಆಕ್ಚುಲಿ ತುಂಬಾ ಚೆನ್ನಾಗಿತ್ತು, ಅದೇ ಹಿಂಗ ಅನ್ನೋದು. ಮತ್ತೆ ಇನ್ನೊಬ್ಬ ನೀವು ಔಟ್ಪುಟ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ, ಇದಕ್ಕೆಲ್ಲ ಅದು ಇದು. ಹೌದು ಬ್ರೋ, ಅದಕ್ಕೆ ಹಿಂದೆಗಡೆ ನಾನ್ ನಿಂತ್ಕೊಂಡು ಹಿಂಗ್ ಕೈ ಕಟ್ಕೊಂಡು ನಿಂತಿದ್ದೆ ಗೊತ್ತಾ ಅಲ್ಲಿ. ನನಗ್ ಗೊತ್ತು ನೋವು ಅಲ್ಲಿ ಎಷ್ಟಿತ್ತು, ಅದೇ. ಎಷ್ಟು ನೋವು ಅನ್ಭೋಗ್ಸಿದೀನಿ. ನಮ್ಮ ಮನೆಯವರು ಯಾಕೆ ನೀನ್ ಇಷ್ಟೊಂದು ಖರ್ಚು ಮಾಡ್ತಾ ಇದೀಯಾ ಹ್ಮ್ ಎಲ್ಲಾ ಅನ್ಸ್ಕೊಂಡಿದೀನಿ. ಏನಕ್ಕೆ ಅಂದ್ರೆ, ನಾನೊಬ್ಬ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಇವೆಲ್ಲ ನೋವು ತಿಂದ್ರೇನೆ ನಾನ್ ಡೈರೆಕ್ಟರ್ ಆಗೋದು, ನಿಜ ಅಲ್ವಾ? ನಿಜ. ಅದೊಂದ್ ಚೂರ್ ಅರ್ಥ ಮಾಡ್ಕೊಬಿಟ್ರೆ ದೇವ್ರಾಣೆ, ನಾನು ಅವ್ರಿಗೆ ಕೇಳೋದೇ ಬೇಡ ಬ್ರೋ, ಹ್ಮ್ ನಾನೇ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ. ನನ್ ನಿಜ. ಮೈಂಡ್ ಸೆಟ್ಟೇ ಅದು. ಹ್ಮ್ ನೀನ್ ಸಂತೋಷದಿಂದ ಕೊಡೋದು ಬೇರೆ, ಕಿತ್ಕೊಳೋದು ಬೇರೆ, ಹೌದು. ಅಲ್ವಾ? ಕರೆಕ್ಟ್. ನನಗೆ ಅದೇ ಹೇಳೋದು, ಒಬ್ಬ ಡೈರೆಕ್ಟರ್ಗೆ ನೀವು ಈ ಒಂದೇನ್ ಗೊತ್ತಾ, ಒಬ್ಬ ಫಿಲಂ ಅಂದ್ರೆ ಒಬ್ಬ ಡೈರೆಕ್ಟರ್ ಹ್ಮ್ ಮೂಲ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾನೆ. ಹೌದು. ಅವನ್ನ ನೀವು ಬೆಲೆ ಕೊಟ್ರೆ ಅವ್ನ ಆ ಶಿಪ್ ಬೇಕಾದ್ರೆ ಕರ್ಕೊಂಡು ಹೋಗ್ತಾನೆ. ಅರ್ಧಕ್ಕೆ ಕರೆಕ್ಟ್. ನಿಲ್ಸ್ಬೋದಾಗಿತ್ತು ನಾನು. ಹೌದು. ಈಗ ಔಟ್ಪುಟ್ ಇದ್ ಬರಕ್ಕೆ ನಾನು 1 ವರ್ಷ ವರ್ಕ್ ಮಾಡಿದ್ದೀನಿ ಬ್ರೋ. ಹ್ಮ್ ಅದನ್ನ ಮ್ಯೂಸಿಯಂ ಅಂತೆ, ಸಾಂಗ್ ಅಂತೆ, ಕಲರ್ ಹ್ಮ್ ಗ್ರೇಡಿಂಗ್ ಅಂತೆ, ಡಬ್ಬಿಂಗ್ ಅಂತೆ, ಇಲ್ಲ ರೀವರ್ಕ್ಗಳು ಎಷ್ಟೆಷ್ಟು ಮಾಡಿದೀನಿ ಅಂತ ಹ್ಮ್ ನನಗ್ ಗೊತ್ತು. ಯಾರಿಗೂ ಗೊತ್ತಿಲ್ಲ ಇಲ್ಲಿ ವರ್ಕ್ ಮಾಡಿರೋರು, ಗೊತ್ತು. ತೀರದಾಚೆ ಮಾಡಿರೋರ್ಗೆ ಹೇಳ್ತಾ ಇದೀನಿ ನಾನು. ಹ್ಮ್ ಹೌದಾ? ನನಗ್ ಗೊತ್ತು ಅದು ಸ್ಟ್ರಗಲ್ ಹ್ಮ್ ಎಷ್ಟು ಅಂತ. ನಮ್ ಮ್ಯೂಸಿಕ್ ಡೈರೆಕ್ಟರ್ ಗೊತ್ತು. ಹ್ಮ್ ಹೇಳ್ತಾ ಇರೋದು ನಾನು ಹಿಂಗಂದಾಗ, ಆ ಮನುಷ್ಯನಿಗೆ ಒಂದ್ ಮರ್ಯಾದೆ ಇಲ್ಲ ಅಂದ್ರೆ ಏನ್ ಹೇಳಿ ನಿಮ್ಗೆ? ನಿಜ. ಮರ್ಯಾದೆ ಕೊಡ್ದಿರೋ ಬೇಡ, ಆ ಹ್ಮ್ ಕೆಲ್ಸಕ್ ಮರ್ಯಾದೆ ಕೊಡ್ಲಿ. ಹೌದೌದು, ಅವಮಾನ ಬೇಡ ಅಟ್ಲೀಸ್ಟ್. ಈಗ ಅವಮಾನ ಹ್ಮ್ ಬೇಡ. ನಿಜ. ಏನೋ ದೌಲತ್ಗಳು, ನಾನು ಅಲ್ಲಿದ್ದೀನಿ, ನಾನು ಇಲ್ಲಿದ್ದೀನಿ, ಮೈಕಲ್ ನಿಂತ್ಕೊಂಡು ಮಾತಾಡೋದ್ ಏನ್ ಬ್ರೋ? ಎಲ್ಲಾರು ಮಾತಾಡ್ತಾರೆ. ನೀವ್ ಹೇಳಿದ್ ಕರೆಕ್ಟ್ ಬ್ರೋ. ಅಂದ್ರೆ ಒಂಥರ ವಿರೋಧಿ ತರ, ಅದೇ ನಾವ್ ಫೋರ್ಸ್ ಮಾಡ್ತಿದೀನೋ, ಅಯ್ಯೋ ಮಾಡಿ ಅಂತ ಒಂದ್ ಟಾರ್ಚರ್ ಆ ತರ ಬಂದ್ಬಿಟ್ರೆ ಅದೇ ಬಿಗಿನಿಂಗ್ ಹೆಂಗಾಗತ್ತೆ? ಬ್ಯೂಟಿಫುಲ್ ಎಲ್ಲ ಮಾಡೋಣ ಅಂತ ಬರುತ್ತೆ. ಹೋಗ್ತಾ ಹೋಗ್ತಾ ಈ ಆಟಿಟ್ಯೂಡ್ ತುಂಬಾ ಜನರಲ್ಲಿ ಇದನ್ನೇ ಕೇಳ್ತಿರೋದು.
ಕೊನೆಗೆ ಅದು ಎಸ್ಪೆಷಲಿ ಅಗೇನ್ ಅದು ಎಲ್ಲ ಆಕ್ಟರ್ಸ್ ಬೈತಿರೋದು ಅಂತಲ್ಲ, ಅಫ್ಕೋರ್ಸ್ ಅಲ್ಲ, ಎಲ್ಲರೂ ಅವರು ಬೇಕು, ಎಲ್ಲರೂ ಇರಬೇಕು, ಬಟ್ ತುಂಬಾ ಜನ ಹೊಸಬರ್ದು ಆ ಪ್ರಾಬ್ಲಮ್ ಅಂತೂ ಇದೆ. ಅದನ್ನ ಸರಿ ಮಾಡ್ಕೊಳ್ದೆ ಹೋದ್ರೆ ಇವಾಗ ನೋಡಿ, ನೀವ್ ಹೇಳಿದ್ರಿ 1 ವರ್ಷ ಟೈಮು ಏನ್ ತಮಾಷೆ ಅಲ್ಲ ಅವರು, ಅಲ್ವಾ? ಒಂದ್ ನಿಜ. ವರ್ಷ ಇನ್ವಾಲ್ವ್ ಮಾಡೋದು ಅಂದ್ರೆ ಫಿಲ್ಮ್ ನೀವ್ ಎಷ್ಟು ದುಡ್ಡು ಹಾಕಿದ್ದೀರಾ, ನೀವು ಪೋಸ್ಟ್ ಪ್ರೊಡಕ್ಷನ್ಗೆ ಎಷ್ಟು ಹಾಕಿದ್ದೀರಾ, ಇದೆಲ್ಲ ಸೈಡಿಗೆ ಬಿಟ್ಬಿಡಿ. ಈ ಪ್ರಾಸೆಸ್ ಅಲ್ಲಿ ಎಷ್ಟು ಕಮಿಟ್ಮೆಂಟ್ಗಳು ಬಂದಿರುತ್ತೆ, ಈ ಟೈಮ್ ನ ಬೇರೆ ಎಲ್ಲ ಹಾಕೋ ಟೈಮ್ ಎಲ್ಲ ಹಾಕಿರ್ತೀವಿ, ಅದರಿಂದ ಏನೇನ್ ಇದೆಲ್ಲ ತಡ್ಕೊಂಡು ಹೋಗ್ತಿರೋದು ಎಂತಕ್ಕೆ ಆಗತ್ತೆ ಅನ್ನೋ ಒಂದಕ್ಕೆ. ಅದೇ ಅಲ್ಟಿಮೇಟ್ಲಿ ಒಂದ್ ಚೂರು ಆರ್ಗನೈಸ್ಡ್ ಆಗಿ ಒಂದ್ ಸ್ವಲ್ಪ ಜೊತೆಲಿ ಬಂದ್ರೆ ಎಲ್ರು ಕೆಲವು ಸೊಲ್ಯೂಷನ್ಗಳು ಸಿಗುತ್ತೆ. ಇವಾಗ ನೀವು ಸುಚಿತ್ರನಲ್ಲೇ ಮಾಡಿದ್ರಿ, ಒಂದ್ ಸ್ವಲ್ಪ ನಮ್ಮಲ್ಲಿ ಒಂದು ಈ ಶಾರ್ಟ್ ಫಿಲ್ಮ್ ಮೇಕರ್ಸ್, ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಒಂಚೂರು ಕಮ್ಯುನಿಟಿ ಸ್ಟ್ರಾಂಗ್ ಆಗಿದ್ರೆ ಎಲ್ರಿಗೂ ಗೊತ್ತಾಗಿರೋದು ಅವತ್ತು ಸ್ಕ್ರೀನಿಂಗ್ ನಿಜ. ಆಗ್ತಿದೆ ಅಂತ. ಮೇ ಬಿ ನೀವು ಒಂದ್ ರೂಪಾಯಿ ಎರಡ್ ಹ್ಮ್. ಮೂರು ನಾಲ್ಕೈದು ಸ್ಕ್ರೀನಿಂಗ್ ಮಾಡೋಷ್ಟು ಜನ ಬಂದಿರೋರೇನೋ. ಅವಾಗ ನೀವು ಟಿಕೆಟ್ ಹೌದು. ಅಥವಾ ಸ್ವಲ್ಪ ಟಿಕೆಟ್ ಚಾರ್ಜ್ ಆಗಿರೋ ನಿಮ್ಗೂ ಆಗಿರೋದು, ಇನ್ನೊಂದು ಪರಿಚಯಗಳಾಗಿರೋದು. ನೆಕ್ಸ್ಟ್ ಯಾರೋ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ನಿಮ್ ಜೊತೆ ಕೊಲಾಬರೇಟ್ ಆಗ್ಬೋದಾಗಿತ್ತು. ಇವೆಲ್ಲ ಆಗ್ಬೇಕು ನಾನ್ ಮುಂದೆ. ಇದಕ್ಕೆ ಟಿಕೆಟ್ ಮಾಡಿದ್ದೆ. ಇದಕ್ ಹ್ಮ್ ನಾನ್ ಟಿಕೆಟ್ ಮಾಡಿದ್ದೆ ಹ್ಮ್ ಹ್ಮ್ ಸುಚಿತ್ರದಲ್ಲಿ. ಹ್ಮ್ ನನ್ನ ಕ್ಲೋಸ್ ಫ್ರೆಂಡ್, ನಮ್ಮೂರನೇ ಒಬ್ಬ ಏನಂದ ಗೊತ್ತಾ, ಹ್ಮ್ ನಾನು 150 ರೂಪೀಸ್ ಸಿಕ್ಕಿದೆ ಬ್ರೋ. ಹ್ಮ್ ಯಾಕೆಂದ್ರೆ ನಾನ್ 3 ಶೋ ಮಾಡ್ಬೇಕು, 2 ಶೋ ಮಾಡ್ಬೇಕು ಅಂತ ಪ್ಲಾನ್ ಇದ್ವಿ. ಆಮೇಲೆ 3 ಶೋಗೆ ಹೋದೆ. ಅಂದ್ರೆ ಜನ ಬರ್ತಾರೆ ಅಂತ ಗೊತ್ತಾಯ್ತು. ಬಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಫುಲ್ ಆಗೋಯ್ತು. ಅವ್ನ್ ಏನಂದ ಗೊತ್ತಾ, 150 ರೂಪೀಸ್ ಗುರು ಅಷ್ಟೇ, ಹ್ಮ್ ಎಲ್ಲೋ ತಿಂದಿ ಕುಡ್ದಿ ಖಾಲಿ ಮಾಡ್ತೀಯ. ನಿನ್ ಫ್ರೆಂಡ್ ಒಬ್ಬ ಏನೋ ಹ್ಮ್ ಮಾಡಿದಾನೆ, ಹ್ಮ್ ಹ್ಮ್ ಬಂದಿ ನಿಂತ್ಕೊಂಡು ಮಾಡ್ರಪ್ಪ. ಅವನೇನಂದ ಗೊತ್ತಾ, ಹ್ಮ್ ಹ್ಮ್ ಅಲ್ಲ ಇನ್ 50 ರೂಪಾಯಿ ಮಾಲ್ಗೆ ಹೋಗಿ ನೋಡ್ತೀನಿ, ನಾನ್ ಯಾಕೆ ನಿನ್ ಬಂದ್ ನೋಡ್ಲಿ ಅಂದ. ಓ ಹೌದಾ, ಸರಿ ಮಗ, ಓಕೆ. ಹಂಗೆ ಅದು. ನೀನ್ ಬರ್ದೆ ನೀನ್ ಬರ್ದೇ ಇರೋ ಪರವಾಗಿಲ್ಲ, ನೀನ್ ಇಲ್ಲೇ ಇದ್ಬಿಟ್ಟು ನಾನು ಅಲ್ಲೇ ಇರ್ತೀನಿ. ಅಷ್ಟೇ ಅಷ್ಟೇ. ಏನ್ ಗೊತ್ತಾ, ಒಬ್ಬ ಕಷ್ಟದಲ್ಲಿ ಬಿದ್ದೋ ಅಂದ್ರೆ ನಾವು ಕರಿತಿದೀವಿ ಅಂದ್ರೆ ನಮ್ ಫ್ರೆಂಡ್ಸ್ ಫಸ್ಟ್ ಯಾರು ಕರಿತೀವಿ, ನಮ್ಮ ಮನೆಯವ್ರು, ನೆಕ್ಸ್ಟ್ ನಮ್ ಹೌದು. ಫ್ರೆಂಡ್ಸ್ ನ. ಆ ಫ್ರೆಂಡ್ಸ್ ಕಡೆಯಿಂದಾನೇ ಒಂದ್ ಮಾತಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಮನ್ಸಿಗೆ ನೋವು. ಯಾಕವ್ರು ಹಿಂಗ್ ಮಾತಾಡ್ದ ಇವನು, ನಾನ್ ಏನ್ ಕೇಳ್ಬಿಟ್ಟೆ, ಹ್ಮ್ ನಾನು ಅಕಸ್ಮಾತ್ ಲಾಸ್ಟ್ ನಾನು ಈಸ್ಕೊಂಡ್ಲು ಇಲ್ಲ ಪ್ರಶ್ನೆ ಹ್ಮ್ ಗೊತ್ತಾ. ಹ್ಮ್ ಯಾರ ಕೈಲೂ ಈಸ್ಕೊಂಡ್ಲಿಲ್ಲ, ಎಲ್ಲೋ ನನ್ ಗೊತ್ತಿರೋರು ಹ್ಮ್ ತುಂಬಾ ಆತ್ಮೀಯರು ನನ್ ಕೊಟ್ರು, ತಗೊಳ್ಳೋ ನಿನ್ ಕಷ್ಟ ಬಿದ್ದಿದ್ಯಾ ಅಂತ ಹ್ಮ್ ನನಗೆ ಹಾಕ್ಬಿಟ್ಟು ಹೋದ್ರು ಹೊರ್ತು ಹ್ಮ್ ಯಾರೊಟ್ಟಿಗೆ ನಾನೇನಂದೆ ಗೊತ್ತಾ ಲಾಸ್ಟ್ಗೆ, ಏನು ಹ್ಮ್ ಕೊಡ್ಬೇಡ್ರಪ್ಪ, ಹ್ಮ್ ಬಂದ್ಬಿಟ್ಟು ನಾನ್ ಕೆಲ್ಸ ನೋಡ್ಕೊಂಡು ಹೋಗ್ರಿ ಅಷ್ಟೇ. ಸಾಕ್ ನನ್ಗೆ ಅಷ್ಟೇ ಅಂದೆ. ಹ್ಮ್ ಅಷ್ಟೊಂದ್ ಮಾತ್ ಬರ್ಲಿ, ಯಾರು ಬರ್ಲಿಲ್ಲ ಬ್ರೋ. ಎಲ್ಲ ನನ್ಗೆ ಅದಂಗೆ. ಗೊತ್ತಿಲ್ದಿರೋರೇ ಬಂದ್ರು. ಎಲ್ಲ ನಿಜ ಬಂದು ನಿಜ. ಯಾರ್ಯಾರೋ ಬಂದ್ಬಿಟ್ರು. ಜೊತೆಲಿ ನಿಮ್ ಫ್ರೆಂಡ್ಸ್ ಅವರೆಲ್ಲ ಯಾರು ಬರಲ್ಲ, ಇದು ನಿಜ ಇದು. ಯಾಕಂದ್ರೆ ಇದು ನಾವು ನಮ್ದು ಚಶ್ಮಾ, ನಮ್ ಫಿಲ್ಮ್ ನಾವು ವಿಡಿಯೋ ಜಾರ್ ಅಂತ OTT ನಲ್ಲಿ ರಿಲೀಸ್ ಮಾಡಿದ್ವಿ 2024 ಅಲ್ಲಿ. OTT ಇದೆ, ಅದು ಫ್ರೀ OTT. ಅಲ್ಲಿ ನೀವು ದುಡ್ಡು ಕೊಡ್ತೀನಿ ಅಂದ್ರೆ ಸಬ್ಸ್ಕ್ರಿಪ್ಷನ್ ಇಲ್ಲ. ನನ್ಗೆ ಅದು ಫನಿ ಇನ್ಸಿಡೆಂಟ್. ನಾನು ನಮ್ ಫ್ರೆಂಡ್ ಒಬ್ರು ಸಿಕ್ಕಿದಾಗ ಬಂದ್ಬಿಟ್ಟು ಕೇಳಿದ್ರು, ನಿಮ್ ಫಿಲ್ಮ್ ಬಂತಾ? ಬಂತು, ಇತ್ರ OTT ಇದೆ ಅಂದ್ರೆ. ಹೌದಾ? ನಾನು ಅದೇ ಡೌನ್ಲೋಡ್ ಮಾಡಿ ಫ್ರೀ. ಫ್ರೀ ಅಂದ್ರೆ ಫ್ರೀ ನೋಡಿ ಅಂದ್ರೆ ಶೇರ್ ಇಟ್ ಅಲ್ಲಿ ಇದ್ರೆ ಕಳಿಸ್ಬಿಡು ಅಂತ ಹೇಳ್ದ ನಾನೇ. ಇಲ್ಲ, ಯಾರು ಇನ್ನೊಂದು ಆಪ್ ಎಲ್ಲ ಡೌನ್ಲೋಡ್ ಮಾಡ್ಕೊ ಅಂದ್ರೆ ಪೈರಸಿನ ನೀನು ಫಿಲಮ್ ಹ್ಮ್. ಮಾಡಿರೋನ್ನೇ ಕೇಳ್ತಿದ್ಯಾ, ಡೈರೆಕ್ಟರ್ನೇ ಕೇಳ್ತಿದ್ಯಾ, ಪೈರೇಟೆಡ್ ಕಾಪಿ ಇದ್ರೆ ಕೊಡು. ಹಿಂಗ್ ಅದಕ್ಕೆ ಫ್ರೆಂಡ್ಸ್ ಹಿಂಗಾಗಿದೆ. ಇನ್ನೊಬ್ರು ಡೈರೆಕ್ಟರ್ ಹೇಳ್ತಿದ್ರು, ಅಂದ್ರೆ ಡೈಲಿ ಜೊತೆಲಿ ಇರ್ತಾರೆ, ಎಲ್ಲ ಸ್ಟ್ರಗಲ್ ನೋಡಿರ್ತಾರೆ, ಎಲ್ಲ ಮಾಡಿ ಬೇಡದಿರೋ ಮೋಟಿವೇಶನ್ ಕೊಡ್ತಾರೆ, ಬಂದ್ ಫಿಲಮ್ ನೋಡು ಅಂದ್ರೆ ನೋಡಲ್ಲ, ಒಂದ್ ಸ್ಟೋರಿ ಹಾಕು ಅಂದ್ರೆ ಹಾಕಲ್ಲ, ಅದಿದ್ದೇ ಇರುತ್ತೆ. ಅದಕ್ಕೆ ಬ್ರೋ, ಜೊತೆಲಿ ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡೋದು ಅದು ಬಿಡಿ, ಅದು ಬಿಟ್ಟಾಕ್ಬಿಟ್ಟು ಅದೇ ಇಲ್ಲಿ ಎಲ್ಲರ ಈ ಸ್ಟ್ರಗಲ್ ಅಲ್ಲಿ ಜೊತೆಲಿ ಇರೋರ್ಗಾದ್ರೂ ಒಬ್ರದೊಬ್ಬರು ವ್ಯಾಲ್ಯೂ ಗೊತ್ತಿರ್ಬೇಕಲ್ಲ. ಇವಾಗ ನೀವು ಅದೆಲ್ಲ ಅಷ್ಟೇ, ಹ್ಮ್ ಸಿಗಲ್ಲ. ಅದೇ ನೋಡ್ಬೇಕು ನೀವು ಅದು. ಏನ್ ಹ್ಮ್ ಗೊತ್ತಾ, ಹ್ಮ್ ಈ ಒಂದು ಈ ದುಡ್ಡಲ್ಲಿ ಇರ್ಬೇಕು ಫಸ್ಟ್. ಹ್ಮ್ ಮೇಜರ್ ಪಾಯಿಂಟ್ ದುಡ್ಡಲ್ಲಿ ಇರ್ಬೇಕು. ನೀವು ಅವನು ಚಪ್ಲಿಲ್ ಹೊಡಿಲಿ, ಅವನ ಜೊತೆ ನಿಂತಿರ್ತಾರೆ ಇವರೆಲ್ಲ. ಅದ್ ನಿಜ. ಓಕೆನಾ, ನಾವ್ ಏನು ಇರಲ್ಲ, ಹ್ಮ್ ಏನೋ ಕಷ್ಟ ಮಿಡ್ ನೈಟ್ ಫೋನ್ ಮಾಡ್ಲಿ, ರಾತ್ರಿ ಕಾರ್ ಎತ್ಕೊಂಡು ಬಸ್ ಎತ್ಕೊಂಡು ಹ್ಮ್ ಹೋಗ್ತೀವಿ, ಹ್ಮ್ ನಿಂತ್ಕೋತೀವಿ ಅವನ ಜೊತೆ. ಅಂತವನಿಗೆ ವ್ಯಾಲ್ಯೂ ಇಲ್ಲ ಇಲ್ಲಿ. ಹ್ಮ್ ಇಲ್ಲಿ ಬರೀ ಆ ದುಡ್ಡು, ಶೋಕಿ, ಔಟ್ಲುಕ್ ಬರೀ ಇದೆ. ಏನ್ಕೂ ಯೂಸ್ ಇಲ್ಲ ಇದು ಬ್ರೋ. ಹೇಳ್ತಾ ಇದೀನಿ ಕೇಳಿ. ಹೌದು. ಮನುಷ್ಯ ಹಸು ಅಂದಾಗ ಊಟ ಹಾಕ್ಬೇಕು, ಹೊಟ್ಟೆ ತುಂಬ್ದಾಗ ನಿಂತ ಅಂದಿಕ್ಕದೆ ಹೋಗೋಣ ಎತ್ಕೊಂಡು ಹೋಗ್ತೀವಿ. ಹೇಳ್ತೀನಿ ನೋಡಿ, ಯಾರ್ ಏನೇ ಇರ್ಲಿ, ಹ್ಮ್ ನಾವ್ ಕರೆಕ್ಟ್ ಆಗಿದೀವ ಹೌದು. ಅಷ್ಟೇ ಬೇಕಾಗಿರೋದು. ಅಷ್ಟು ನಿಜ ನಾನು ಅದನ್ನ ನಿಜ. ತಿಳ್ಕೊಬಿಟ್ಟೆ ಬ್ರೋ. ಹೌದು. ಈಗ ನೋಡಿ, ನೀವು ನನಗೆ ಹ್ಮ್ ನನ್ಗೆ ಯಾರು ಅಂತ ಗೊತ್ತಿಲ್ಲ, ನೀವ್ ನನ್ ಹ್ಮ್ ಬೆಳಗ್ಗೆ ಫೋನ್ ಮೆಸೇಜ್ ಹಾಕಿದ್ರಿ, ನಾನು ಫೋನ್ ಹ್ಮ್ ಮಾಡ್ದೆ, ಮಾತಾಡ್ದೆ, ನನ್ಗನ್ಸ್ತು ಇಲ್ಲ, ಹ್ಮ್ ನನ್ಗೆ ನಾವು ಒಂದ್ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ರೆ ದೇವ್ರು ಎಲ್ಲಾ ಕೊಡ್ತಾನೆ. ನಿಜ. ಈಗ ನಿಮ್ ಕಡೆಯಿಂದ ಒಂದಷ್ಟು ಜನ ಬರ್ಬೋದು ನನಗೆ, ಹೌದು. ಬರ್ದು ಎಷ್ಟ್ ಜನ ಬರ್ತಾರೋ ಬರ್ಲಿ, ತೊಂದ್ರೆ ಇಲ್ಲ, ಆದ್ರೆ ಹೌದು. ಬರ್ತಾ ಇದಾರ, ಅದು ಹ್ಮ್ ಇಂಪಾರ್ಟೆಂಟ್ ಕರೆಕ್ಟ್. ಪ್ರಯತ್ನ ಅಲ್ವಾ. ಇಂಪಾರ್ಟೆಂಟ್, ಅದು ಎಲ್ಲಿ ತಗೊಂಡೋಗುತ್ತೆ. ಈ ಫಿಲಮ್ ಏನಾರ ಚೆನ್ನಾಗಿ ಹೋಗಿದ್ರೆ ಹ್ಮ್ ನನಗೆ ನಿಮ್ ಕಡೆಯಿಂದ ತುಂಬಾ ಖುಷಿ. ಹ್ಮ್ ಆಮೇಲೆ ನೆಕ್ಸ್ಟ್ ನೀವೇನ ನನ್ಗೆ ಹೇಳಿದ್ರೆ ನಾನ್ ನಿಮಗ್ ಬಂದು ನಿಂತ್ಕೋತೀನಿ. ಎಕ್ಸಾಕ್ಟ್ಲಿ. ಇಲ್ಲ ಬ್ರೋ, ಹೌದು. ಈ ತರ ಮಾಡೋಣ, ಹ್ಮ್ ಕೋಲಾಬ್ರೇಷನ್ ಮಾಡೋಣ, ಏನೋ ಒಂದ್ ಮಾಡೋಣ. ನಿಜ. ನಮ್ ಈ ತರದೆಲ್ಲ ತಲೆಯಲ್ಲಿ ಇದೆ. ಆದ್ರೆ ಆಗ್ಲೇಬೇಕು, ಏನ್ ಗೊತ್ತಾ, ಅದಾಗತ್ತೆ. ಹ್ಮ್ ಪ್ರೆಸೆಂಟ್ ಈ ಜನಗಳನ್ನ ಅದು ಎಕ್ಸ್ಪೆಷಲಿ ಹ್ಮ್ ಒಂದ್ ಹುಡುಗನ್ ನಂಬಿಡ್ಬೋದು ಬ್ರೋ. ಒಂದ್ ಹುಡುಗಿನ್ ನಂಬಿಟ್ ನೀವ್ ಏನಾನ ಮಾಡ್ತೀರಾ ಅಂದ್ರೆ ಅನ್ಕೊಳ್ಳಿ, ಅರ್ಧ ದಾರಿಯಲ್ಲಿ ಕೈ ಬಿಟ್ಟು ಹೋಗೋದು ಅಂತ ಅವ್ರು ಪಕ್ಕ. ಎಷ್ಟೇ ಒಳ್ಳೆಯವ್ರಾಗ್ಲಿ ಬ್ರೋ, ಹಾ,
ಅವ್ರು ಹೇಳೋದೇನ್ ಗೊತ್ತಾ, ಹ್ಮ್ ನಾನ್ ಕೇಳ್ದ ಹ್ಮ್ ನೀನ್ ಏನಕ್ ಮಾಡ್ದೆ ಹ್ಮ್ ಇಷ್ಟೇ ಹ್ಮ್ ಅನ್ನೋದು. ನಾನೇನೋ ಆನ್ಸರ್ ಮಾಡಕ್ಕಲ್ಲ, ಸರಿ ಬಿಡಪ್ಪ ಹೋಗ್ಲಿ. ಆಯ್ತು ಓಕೆ, ಇನ್ನೇನ್ ಮಾಡಕ್ಕಾಗತ್ತೆ ಅನ್ನಕ್ ಅದಕ್ಕೆ ಇಷ್ಟ. ನಾನೇನ್ ಮಾಡ್ದೆ, ಈ ಫಿಲಮ್ಗೆ ಕಾಸೆ ಕೊಡ್ತೀನಮ್ಮ, ಹ್ಮ್ ನೀನ್ ದುಡ್ಡು ಕೊಟ್ಟೆ ಮಾಡು, ಹ್ಮ್ ನಾನ್ ಹೇಳೋಷ್ಟು ದಿನ ಇರ್ಬೇಕು ನೀನ್ ಇಷ್ಟೇ, ಅಷ್ಟೇ. ದೂಸರ ಮಾತಾಡೋದ್ ಬೇಡ ಹ್ಮ್ ನಂತ. ಕರೆಕ್ಟ್. ಇಷ್ಟೇ ಇದ್ದಿದ್ ನಂತದ. ಬೆಟರ್. ಏನು ಮಾತಾಡ್ತಿರ್ಲಿಲ್ಲ, ಹ್ಮ್ ಕ್ಯಾಮ್ರಾ ರೋಲ್ ಆಕ್ಷನ್ ಮುಗೀತಾ ಪಟ್ ಹ್ಮ್ ರೈಟ್ ಹೇಳಿ ನಿನ್ ಹೋಗಿ ಜಾಗಕ್ಕೆ ಇಷ್ಟೇ ಅಷ್ಟೇ. ಅಂತ. ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಎಲ್ಲಾ ಹಂಗ್ ಕರೆಕ್ಟ್. ಮಾಡ್ಬಿಟ್ಟವ್ರು ಬ್ರೋ ನಮ್ಮ. ಆಗತ್ತೆ ಅದೇ. ಆದ್ರೆ ಇದೆಲ್ಲದ್ರ ಮಧ್ಯ ನೀವು ಇಷ್ಟೆಲ್ಲ ಕ್ಯಾಸ್ಟ್ ನೀವ್ ಆಕ್ಟ್ ಮಾಡ್ಲಿಲ್ವಾ? ಆಕ್ಟಿಂಗು ನನಗೇನ್ ಗೊತ್ತಾ, ಹ್ಮ್ ನನಗೆ ನಾನ್ ಅನ್ಕೊಂಡಂಗ ಒಬ್ಬ ಡಿ.ಒ.ಪಿ ಬೇಕು. ಈಗ ಓಕೆ. ನಾನು ಒಂದ್ ಕಡೆ ಹೇಳ್ತೀನಿ ಈ ತರ ಲೈನ್ ಇದೆ, ಹ್ಮ್ ನನ್ಗೇನ್ ಗೊತ್ತಾ, ಒಬ್ಬ ಈಗ ನಾನು ಇಲ್ಲ ಅಂದ್ರೂ ನಾನು ಅವ್ನಿಗೆ ಹೇಳ್ಬೇಕು, ನೋಡಿ ಈ ಹ್ಮ್ ತರ ಸೀಕ್ವೆನ್ಸ್ ಇದೆ, ಈ ತರ ಶಾರ್ಟ್ಸ್ ಇದೆ, ತಗೋಬಾ ಅಂದ್ರೆ ಹೋಗಿ ತಗೋಬರ್ತೀನಿ ಅನ್ನೋ ಹ್ಮ್ ಟೀಮ್ ಸಿಕ್ಕಿದ್ಮೇಲೆ ಹ್ಮ್ ನನಗೆ ಆಕ್ಟಿಂಗ್ ಮಾಡೋಕ್ ಇಂಟ್ರೆಸ್ಟ್ ಇದೆ. ಬಟ್ ಹ್ಮ್ ನನ್ಗೆ ಏನಂತಾರೆ ಅದು, ನಾನು ಒಂದು ಫ್ರೇಮ್ ಬರ್ತೀನಿ ಅಂದ್ರೆ, ನಾನೊಬ್ಬ ಡೈರೆಕ್ಟರ್ ಆಗಿ ನೋಡ್ತಾ ಇದ್ದೀನಿ, ಹ್ಮ್ ಒಬ್ಬ ಆಡಿಯನ್ಸ್ ಆಗಿ ನಾನು ನೋಡ್ತಾ ಇರ್ತೀನಿ. ಈಗ ಹೌದು. ನಾನೊಬ್ಬ ಆಡಿಯನ್ಸ್ ಆಗಿ ಕಾಣಿಸ್ಬೇಕು ಥಿಯೇಟರ್ ಅಲ್ಲಿ. ಹ್ಮ್ ಇವ್ನು ಒಂಥರ ಕಾಣ್ತಾನ್ ಗುರು, ನಾವು ನನ್ ತರನೇ ಹ್ಮ್ ಕಾಣ್ತಾ ಇದೆ. ಆ ತರ ಲೈನು, ಆ ತರ ಸಬ್ಜೆಕ್ಟ್ ನನಗೆ ಅದು ಓಕೆ ಅನ್ಸ್ತು ಅಂದ್ರೆ ನಾನು ಈಗಲ್ಲ, ಮುಂದೆ ಹೋಗ್ತೀನಿ. ಈಗ ನಾನು ಫಸ್ಟ್ ಡೈರೆಕ್ಟರ್ ಆಗಿ ನಾನು ಒಂದಷ್ಟು ಜನಕ್ಕೆ ಒಂದು ಕರೆಕ್ಟ್ ನೇಮ್ ಆಗ್ಬೇಕು, ಕರೆಕ್ಟ್ ಕರೆಕ್ಟ್. ಅಷ್ಟಕ್ಕೋಸ್ಕರ. ಎಲ್ಲ. ಅಂಡ್ ಇವಾಗ ಈ ಫಿಲ್ಮ್ ಯಾವಾಗ ಅಂದ್ರೆ ಆಕ್ಚುಲ್ ಅಂದ್ರೆ ಇದು ಪ್ರೀಮಿಯರ್ ಮಾಡಿದ್ದೀರಾ? ಬೇರೆ ರಿಲೀಸ್ ಏನ್ ಮಾಡ್ಬೇಕಂತಿದ್ದೀರಾ? ಏನ್ ಪ್ರೊಸೆಸ್ ಅಲ್ಲಿ ಇದ್ದೀರಾ? ಯಾವಾಗ ಆಗ್ತಿದೆ? ರಿಲೀಸ್ ಬಂದು ಅದೇ ಹೊಸ ವರ್ಷ 2016, 26. ಜನವರಿ 1, 26 ನೋಡೋಣ. ಜನವರಿ ಇನ್ನು ಫಸ್ಟ್ ಏನೇನ್ ಮಾಡ್ತಿದ್ದೀರಾ? ಕಾದಿದೀವಿ. ಫಸ್ಟ್ ಓಕೆ ಬೆಳಗ್ಗೆ 10 ಗಂಟೆ ಅಂತ ಅನ್ಕೊಂಡಿದೀನಿ. ಓಕೆ ಓಕೆ. ಯಾವ ಚಾನೆಲ್ ನೇಮ್ ಅವಾಗ ಅವರು? MJ ಫಿಲಂ ಪ್ರೊಡಕ್ಷನ್ ಅಂತ ಯೂಟ್ಯೂಬ್ ನೇಮು, ಓಕೆ. ಅದರಲ್ಲಿ ಬರ್ತಾ ಇದೆ. ಹ್ಮ್ 36 ಮಿನಿಟ್ಸ್ ಇದೆ. ಹ್ಮ್ ಒಬ್ಬ ಯಾರೇ ಒಬ್ಬ ಆಡಿಯನ್ಸ್ ಕ್ಲೀನ್ ಆಗಿ ಹೆಡ್ಫೋನ್ ಹಾಕೊಂಡು ಹ್ಮ್ ತರವಾಗಿ ಯಾರು ನೋಡ್ಬಾರ್ದು. ಹ್ಮ್ 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 ನೀಟಾಗೆ ಒಂದ್ ಟೈಮ್ ಪೀಸ್ಫುಲ್ ಆಗಿ ಕೂತ್ಕೊಂಡು ನೋಡಿದ್ರೆ ಅವ್ರ ಕಣ್ಣಲ್ಲಿ ಒಂದ್ ನೀರ್ ಬಂದೇ ಬರುತ್ತೆ. ಹ್ಮ್ ಯಾಕೆಂದ್ರೆ ಒಂದು ಸೆಂಟಿಮೆಂಟ್ ಅದು. ಹ್ಮ್ ಹ್ಮ್ ಅಂದ್ರೆ ಒಂದು ಅಪ್ಪ ಅನ್ನೋ ಫೀಲಿಂಗು ಅವ್ರು ಇರೋಗಿಟ್ಟ ನಮ್ಗೆ ಗೊತ್ತಾಗಲ್ಲ ಬ್ರೋ. ಹ್ಮ್ 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 ಅವ್ರು ಹೋದ್ಮೇಲೆ ಹ್ಮ್ ಒಂದೊಂದು ಸಣ್ಣ ವಿಷಯ, ಒಂದು ಮನೆ ಬಿಲ್ ಕಟ್ಟಬೇಕಾದ್ರು, ಒಂದು ಹ್ಮ್ ಅಕ್ಕಿ ತಗೊಬರ್ಬೇಕಾದ್ರು ಗೊತ್ತಾಗುತ್ತೆ ಅಪ್ಪ ಹೌದು. ಅಂದ್ರೆ ಏನು ಅಲ್ವಾ. ನಿಜ. ಅವ್ರು ಬೈತಿರ್ತಾರೆ ಏನು ಅಂತ, ನೋಡೋ ಇಲ್ಲಿ 10 ರೂಪಾಯಿ ಮಿಕ್ಸ್ರೆ ನನಗೆ ಅಲ್ಲಿ ರೇಷನ್ ಕೊಡಕ್ ಆಗ್ಬೇಕು ಅಂತ ಏನೋ ಒಂದ್ ಮಾತು ಹ್ಮ್ ಅಂತಾರೆ ಹ್ಮ್ ಅನ್ಕೊಳ್ಳಿ. ಹ್ಮ್ ಹ್ಮ್ ನಾವ್ ಆಗ ಅನ್ಕೋತೀವಿ ಯಾಕೆ ಹಿಂಗ್ ಆಡ್ತಾರೆ ಅಂತೀವಿ. ಹ್ಮ್ ಹ್ಮ್ ಅವಾಗ ಅವ್ರು ಹೋಗಾದ್ಮೇಲೆ ನಮಗ್ ಬರ್ತದಲ್ಲ ಒತ್ತಡ, ಹ್ಮ್ 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 ಓ ಮೈ ಗಾಡ್, ಹ್ಮ್ ಹ್ಮ್ ಅದ್ರಷ್ಟು ಇನ್ನೊಂದಲ್ಲ ಬ್ರೋ. ನಿಜ. ಅದಕ್ಕೆ ನನಗೆ ಆ ಫಿಲಮ್ ಅಲ್ಲಿ ಏನ್ ಹೇಳಕ್ ಹೋಗ್ತಾ ಇದೀನಿ ಅಂದ್ರೆ, ಅಪ್ಪ ಇರ್ತಾರಲ್ಲ, ಹ್ಮ್ ಚೆನ್ನಾಗ್ ನೋಡ್ಕೊಳ್ಳಿ. ಹ್ಮ್ ಹ್ಮ್ ಅವ್ರು ಏನೇ ಅನ್ಲಿ ಏನೇ ಮಾಡ್ಲಿ ಹ್ಮ್ ಚೆನ್ನಾಗ್ ನೋಡ್ಕೊಬಿಡಿ. ಅವ್ನ್ ನಮ್ ಭೂಮಿಗ್ ತಂದ್ಬಿಟ್ಟಿದ್ದಾರೆ, ಹ್ಮ್ ಅದಕ್ಕೆ ನಾವ್ ಏನೂ ತೀರ್ಸಕ್ ಆಗಲ್ಲ, ತಂದೆ ತಾಯಿನ ಏನೂ ಹ್ಮ್ ಮಾಡಕ್ಕಾಗಲ್ಲ, ಅವ್ರ ದೇವ್ರ ಲೆಕ್ಕನೆ. ಹ್ಮ್ ಹೋಗಾದ್ಮೇಲೆ ನಾವ್ ಹೋಗ್ಬಿಟ್ಟು ಆ ಗೌರಿ ಮುಂದೆ ಕಡೆ ಸ್ವೀಟ್ ಅಂತೆ, ನಾನ್ ವೆಜ್ ಅಂತೆ ಹ್ಮ್ ಎಲ್ಲಾ ಇಕ್ಬಿಟ್ಟು ಪೂಜೆ ಮಾಡ್ತಾರೆ. ಏನಕ್ಕೆ ಹ್ಮ್ ತಿಂತಾರ? ತಿನ್ನಲ್ಲ. ಅದೇ ಇದ್ದಾಗ ಒಂದು ಬೋಂಡಾ ಕೊಡ್ಸ್ಬಿಡಿ ಬ್ರೋ ಹೋಟ್ಲ್ ಹೋಗಿ, ನನ್ ಮಗ ಹ್ಮ್ ಕೊಡಿಸ್ತಾ ಅಂತ ಖುಷಿಯಾಗಿ ನಗ್ತಾರೆ. ಹೌದು. ಇಲ್ಲಿದ ಆ ಲೈನ್ ಇಕ್ಕೊಂಡು ನಾನು ತೀರದಾಚೆ, ಒಂದು ಅಪ್ಪ ಮಗಳ ಸೆಂಟಿಮೆಂಟು ಎಷ್ಟು ಬಾಂಡಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಒಬ್ಬ ಹುಡುಗ ಬರ್ತಾನೆ, ಹ್ಮ್ ಹ್ಮ್ ಆ ಹುಡುಗ ಬಂದಾಗ ಇವಳ ಮೈಂಡ್ ಸೆಟ್ ಏನ್ ಚೇಂಜ್ ಆಗತ್ತೆ. ಹ್ಮ್ ಹ್ಮ್ ಇವಳೊಂದ್ ದಾರಿಗೆ ಹೋಗ್ತಾಳೆ, ಅವನೊಂದ್ ದಾರಿಗೆ ಹೋಗ್ತಾನೆ, ಅಪ್ಪ ಹ್ಮ್ ಪಾಪ ಅಲ್ಲೇ ಕಾಯ್ತಾ ಇರ್ತಾನೆ. ಹ್ಮ್ 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 ಅದೊಂಥರ ಹಸು ಜೀವ. ನನ್ ಮಗಳು ಬರ್ತಾಳೆ, ಏನೋ ಮಾಡ್ತಾಳೆ, ಸಿಗ್ತಾಳೆ, ಕಾಯ್ದಿ 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 ಒಂದು ಕತೆ ಟ್ವಿಸ್ಟ್ ಕೊಡುತ್ತೆ. ಹ್ಮ್ ಹ್ಮ್ ಒಂದು ಕಾಮಿಡಿ ಜಾನರ್ ಅಲ್ಲಿ ಹೋಗಿ ಒಂದು ಟ್ವಿಸ್ಟ್ ಸಿಗುತ್ತೆ. ಅದೇ ಹ್ಮ್ ತೀರದಾಚೆ. ತೀರದಾಚೆ ಅಂದ್ರೆ ದೂರದ ಬೆಟ್ಟ ನುಣ್ಣಿಗೆ. ಗೊತ್ತಾಯ್ತು ನಾವ್ ಗೊತ್ತಾಯ್ತು. ಇಲ್ಲಿಂದ ಕಾಣಿಸ್ಬೇಕಾದ್ರೆ ಹಸ್ರಿಗೆ ಕಾಣ್ತದೆ, ಹ್ಮ್ ಹತ್ರಕ್ಕೆ ಹ್ಮ್ ಹೋದಾಗೆ ಗೊತ್ತಾಗದ ಇದು ಯಾವ್ದು ಗುಡು, ಇದು ಬೆಂಗಾಡಿದು. ನಿಜ. ಕರೆಕ್ಟ್. ಇದು ಬಂದು ಹ್ಮ್ ನನ್ನ ಅನುಭವದಿಂದ, ನನ್ನ ಹ್ಮ್ ಪೈನ್ ಇಂದ ಬರ್ದಿರೋ ಕತೆ ಇದು. ಗ್ರೇಟ್ ಗ್ರೇಟ್. ಓಕೆನಾ. ನೈಸ್ ಬ್ರೋ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ. ನಾವು ವೇಟ್ ಮಾಡ್ತೀವಿ ನೋಡಕ್ಕೆ. ಅಂಡ್ ಎಲ್ಲ ಅಕ್ಕ. ಒಳ್ಳೇದಾಗ್ಲಿ ಬ್ರೋ, ಆಲ್ ದ ಬೆಸ್ಟ್. ಇದು ಚೆನ್ನಾಗಾಗ್ಲಿ, ನೀವು ನಿಮ್ಮ ಎಫರ್ಟ್ಸ್ಗೆಲ್ಲ ಕರೆಕ್ಟ್ ಆಗಿ ಒಳ್ಳೆ ಫ್ರೂಟ್ ಸಿಗ್ಲಿ. ಅಂಡ್ ಫ್ಯೂಚರ್ ಅಲ್ಲಿ ಬೇಗ ಅಂದ್ರೆ ನೀವು ನೆಕ್ಸ್ಟ್ ಫೀಚರ್ ಫಿಲ್ಮ್ ಮಾಡಿ ಏನೇ ಮಾಡಿ ಬೇಗ ಅಂದ್ರೆ ಕಾನ್ಸ್ಟೆಂಟ್ ಆಗಿ ಐ ಹೋಪ್ ದಟ್ ಅಂದ್ರೆ ನೀವು ಚಾಲ್ತಿಯಲ್ಲೇ ಇರ್ಬೇಕು ಯಾವಾಗ್ಲೂ, ಯಾವತ್ತೂ ಈ ತರ ಇಷ್ಟು ಏನ್ ಹೇಳ್ತೀರಾ ಒಂಥರ ಸ್ಪಿರಿಟೆಡ್ ಆಗಿ ಮುಂದಕ್ಕೆ ಹೋಗಿರೋರು ಯಾವ್ದೇ ಕಾರಣಕ್ಕೂ ಕೂರಂಗ್ ಆಗ್ಬಾರ್ದು ಅಲ್ವಾ? ಅವಾಗ್ಲೇನೆ ಎಲ್ಲ ಮುಂದಕ್ಕೆ ಹೋಗೋದು, ಅವಾಗ್ಲೇನೆ ಸಕ್ಸಸ್ ಸಿಗೋದು, ಅವಾಗ್ಲೇನೆ ಈ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗ್ ಅಥವಾ ನಮ್ದು ಏನಿದೆ ಅದಕ್ಕೊಂದು ವ್ಯಾಲ್ಯೂ ಬರೋದು ಅಲ್ವಾ? ಇಲ್ಲ ಅಂದ್ರೆ ಬಂದ್ರು ಮಾಡಿದ್ರು ಹೋದ್ರು ಅಂದ್ರೆ ಏನು ಇರಲ್ಲ. ಅದಕ್ಕೆ ನಿಮ್ದು ಆಗ್ಬೇಕು.
ಮಾಡ್ತೀವಿ ಬ್ರೋ. ನನ್ ಜೀವನದಲ್ಲಿ ಕೊನೆ ಉಸಿರಿರೋ ಗಂಟನು ಮೂವಿನೇ. ಒಳ್ಳೆ. ಅದೇ ನನ್ನ ಉಸಿರು. ಆ, ಮಾಡಿ ಮಾಡಿ. ನಾನೇನಂದ್ರೆ ನನ್ನ ಪ್ರೊಫೆಷನಲ್ ಅದು. ಹ್ಮ್ ಅಂದ್ರೆ ನಾನು ಹೊಟ್ಟೆಪಾಡಿಗೆ ನಮ್ಮ ಮನೆಯವ್ರಿಗೆಲ್ಲ ನಾನು ಚೆನ್ನಾಗೇ ನೋಡ್ಕೊತಾ ಇದ್ದೀನಿ. ಹ್ಮ್ ಅಂದ್ರೆ ಒಂದು ಬಿಸ್ನೆಸ್ ಇದೆ, ಹ್ಮ್ ಸಣ್ಣ ಪುಟ್ಟ ಆಗ್ತಾ ಇದೆ. ಹ್ಮ್ ಅದ್ರಲ್ಲೇ ನಾನು ಉಳ್ಸಿ ಉಳ್ಸಿ ಮಾಡ್ತಾ ಇದ್ದೀನಿ. ಕರೆಕ್ಟ್ ಕರೆಕ್ಟ್. ನನಗೆ ನಾನೊಬ್ಬ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕದ ಅಂದ್ರೆ ಹ್ಮ್ ಅದು ಬೇರೆ ತರಾನೇ ಇರುತ್ತೆ ಹ್ಮ್. ಸಬ್ಜೆಕ್ಟ್. ಆಗ್ಲಿ ಆಗ್ಲಿ, ಅದು ಆದಷ್ಟು ಬೇಗ ಆಗ್ಲಿ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಬ್ರೋ. ಬೇಗ ನಿಮ್ ಫಿಲ್ಮ್ ನೋಡಕ್ ಥ್ಯಾಂಕ್ ಯು. ಕಾಯ್ತಿರ್ತೀವಿ. ಅಂಡ್ 1ನೇ ತಾರೀಕು ಬರುತ್ತೆ ನೋಡಿ. ಡೆಫಿನೆಟ್ಲಿ ನಿಮ್ಗೆ ಸಪೋರ್ಟ್ ಮಾಡಿ, ಮಾಡಿ. ಡೆಫಿನೆಟ್ಲಿ ಸಪೋರ್ಟ್ ಮಾಡಿ. ಅಂಡ್ ಆಲ್ಸೋ ರೀಚ್ ಔಟ್ ಮಾಡ್ತೀನಿ. ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ. ಅಂಡ್ ಓಕೆ. ಎಲ್ಲ ಮಾತಾಡಿ ನಿಮ್ಗೂ ಚೆನ್ನಾಗ್ ಅನ್ಸ್ತು ಅನ್ಕೋತೀನಿ. ನನ್ಗಂತೂ ಅನ್ಸ್ತು. ತುಂಬಾ ಸಂತೋಷ ಬ್ರೋ. ಒಂದೊಂಥರ ಆತ್ ಒಳಗಡೆನೋ ಒಂಥರ ಒಳಗಡೆ ಕಸಿ ಇತ್ತು, ಎಲ್ಲ ಆಚೆಗ್ ಬಂತು. ಒಳ್ಳೇದಾಯ್ತು ಒಳ್ಳೇದಾಯ್ತು, ಅದೇ ಇಂಪಾರ್ಟೆಂಟ್. ಓಕೆ ಓಕೆ, ಸೊ ಥ್ಯಾಂಕ್ಸ್ ಬ್ರೋ ಮಾತಾಡಿದಕ್ಕೆ. ಮುಂದಕ್ಕೆ ಮತ್ತೆ ಟಚ್ ಅಲ್ಲಿ ಥ್ಯಾಂಕ್ ಯು. ಇರೋಣ. ಇನ್ನ ಏನಾದ್ರು ಏನ್ ಕೊಲಾಬ್ರೇಟ್ ಆಗ್ಬೋದು ಅಂದ್ರೂ ಮಾಡೋಣ. ಒಳ್ಳೇದಾಗ್ಲಿ ಎಲ್ಲ. ಇದು ಅಪ್ಡೇಟ್ ಯಾವಾಗುತ್ತೆ? ಮಾಡ್ತೀನಿ ಬೈ. ಇನ್ನೊಂದು ಅದೇ ನಿಮ್ ರಿಲೀಸ್ ಗಿಂತ ಮೊದ್ಲೇ ಮಾಡ್ತೀನಿ. ಮಾಡಿ ಸಪೋರ್ಟ್ ಮಾಡಿ. ನನಗೇನ್ ಗೊತ್ತಾ, ನನ್ನ ಫಿಲಮ್ ಒಂದಷ್ಟು ಜನ ಮಾತಾಡ್ಬೇಕು ಬ್ರೋ. ನನ್ನ Of ಡೈರೆಕ್ಟರ್ course. ತಲೆಯಲ್ಲಿ ಅದೇ ಇರೋದು. ಆಫ್ ಕೋರ್ಸ್ ಡೆಫಿನೆಟ್ಲಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್.